ಎಲ್ರಿಗೂ ನಮಸ್ಕಾರ. ಇವತ್ತಿನ ಈ ಕ್ಲಾಸಲ್ಲಿ ನಾವು ಜಿಯೋಗ್ರಫಿ ಏನು ನಾವು ಬ್ಯಾಚಸ್ ಅಲ್ಲಿ ಕಂಪ್ಲೀಟ್ ಮಾಡ್ತಿದ್ವಿ. ಜಿಯೋಗ್ರಫಿ ಬ್ಯಾಚ್ ಅಲ್ಲಿ ಈಗ ನಾವು 19ನೇ ಕ್ವಶನ್ ಪೇಪರ್ ಅನ್ನ ಸಾಲ್ವ್ ಮಾಡ್ತಿದ್ವಿ. ಜಿಯೋಗ್ರಫಿ ಬ್ಯಾಚ್ ಅಲ್ಲಿ ಈಗ ಆಲ್ರೆಡಿ 18 ಕ್ವಶನ್ ಪೇಪರ್ ಅನ್ನ ಆಲ್ರೆಡಿ ಸಾಲ್ವ್ ಮಾಡಿದ್ವಿ. ಯಾವ್ಯಾವ ಅಂತ ಹೇಳ್ತೀನಿ. ಇವತ್ತು ಸಾಲ್ವ್ ಮಾಡ್ತಿರೋ ಪೇಪರು PC ಸಿವಿಲ್ ಆಗಸ್ಟ್ 2ರಂದು ಏನ್ ನಡೀತು PC ಸಿವಿಲ್ ನಾನ್ ಎಚ್ ಕೆ ಪೇಪರ್ ಅನ್ನ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಅನಾಲಿಸಿಸ್ ಮಾಡ್ತಿದ್ವಿ. ಓಕೆನಾ. ಈಗ ಆಲ್ರೆಡಿ 18 ಕ್ವಶನ್ ಪೇಪರ್ ಅನ್ನ ನಾವು ಆಲ್ರೆಡಿ ಸಾಲ್ವ್ ಮಾಡಿದ್ವಿ. ಆ್ಯಪ್ ಅಲ್ಲಿ ಯಾರ್ಯಾರು ನೀವು ಬ್ಯಾಚಸ್ಗೆ ಜಾಯ್ನ್ ಆಗಿದ್ರೆ ಅವ್ರಿಗೆಲ್ಲ ನೀವು ನೋಡ್ಕೊಂಡಿರ್ತೀರ. ಇದಕ್ಕೆ ಬ್ಯಾಚ್ಗೆ ಏನಾದ್ರು ಸೇರೋದಿದ್ರೆ 299 ಇದಕ್ಕೆ ಫೀಸ್ ಇರುತ್ತೆ. ಆ್ಯಪ್ ಅಲ್ಲಿ 3 ಮಂತ್ಸ್ 90 ಡೇಸ್ ವ್ಯಾಲಿಡಿಟಿ ಇರುತ್ತೆ. ಕಂಪ್ಲೀಟ್ ಆಗಿ ನಿಮ್ಗೆ ಇನ್ಕ್ಲೂಡ್ PDF ಕೂಡ ನಿಮ್ಗೆ ಪ್ರೊವೈಡ್ ಮಾಡ್ತೀವಿ. ಯಾವ್ಯಾವ ಕ್ಲಾಸಸ್ನ ಆಲ್ರೆಡಿ ಅಪ್ಲೋಡ್ ಮಾಡಿದ್ವಿ ಅಂತ ಕೂಡ ನಾನು ಹೇಳ್ತೀನಿ. ನಾನೀಗ KA ಪೇಪರ್ ಅಲ್ಲಿ ನಾವೀಗ VAO, ಆಮೇಲೆ BMTC, HK ನಾನ್ HK, ಆಮೇಲೆ 2025-26ರಲ್ಲಿ 4 ಎಕ್ಸಾಮು 2 ತಿಂಗಳಲ್ಲಿ ನಡೆದ್ವು. ಓಕೆನಾ. 708 ಪೋಸ್ಟ್ಗೆ KA SDA ದಲ್ಲಿ HK ನಾನ್ HK, FDA ದಲ್ಲಿ HK ನಾನ್ HK ನಡೀತು. ನೆಕ್ಸ್ಟ್ KPSC ಅಲ್ಲಿ ಅಂತ ಬಂದ್ರೆ RTO, PDO HK ನಾನ್ HK ಆಗಿದೆ, CTI HK ನಾನ್ HK ಆಗಿದೆ, ಇಂಡಸ್ಟ್ರಿಯಲ್ ಎಕ್ಸ್ಟೆನ್ಷನ್ ಆಫೀಸರ್ HK ಮತ್ತು ನಾನ್ HK ಪೇಪರ್ ಸಾಲ್ವ್ ಮಾಡಿದ್ವಿ. ಮತ್ತೆ KA ದಲ್ಲಿ PSI 402 ಆಗಿದೆ, PSI 545 ಆಗಿದೆ. ಆಮೇಲೆ KA ದಲ್ಲಿ ಗ್ರೂಪ್ ಬಿ ಪೇಪರ್ ಕೂಡ ಸಾಲ್ವ್ ಮಾಡಿದ್ವಿ. ಇದು ಕೂಡ 2026ರ ಪೇಪರು. ನೆಕ್ಸ್ಟ್ PC ಸಿವಿಲ್ HK ಪೇಪರ್ ಆಲ್ರೆಡಿ ಕವರ್ ಆಗಿದೆ. ಈಗ ನಾನ್ HK ಪೇಪರು 19ನೇ ಕ್ವಶನ್ ಪೇಪರ್. ನಿಮಗೆ ಈ ಕ್ಲಾಸಸ್ ಥ್ರೂ ಹೇಳೋದೇನಂತಂದ್ರೆ ನಾನು ನಿಮಗೆ ಈಗ ಬಂದಿರುವ ಜಿಯೋಗ್ರಫಿ ಕ್ವಶನ್ಸ್, ಇದು ನಾನ್ HK ಆಮೇಲೆ HK ಎರಡೂ ಪೇಪರ್ ಅಲ್ಲೂ PC ಪೇಪರ್ ಅಲ್ಲಿ ಏನ್ ಕ್ವಶನ್ಸ್ ಬಂದಿದಾವೆ ಜಿಯೋಗ್ರಫಿಯಲ್ಲಿ ಎಲ್ಲಾ ಕ್ವಶನ್ಸ್ ಕೂಡ ಕವರ್ ಆಗಿದೆ. ಇವತ್ತು ಮಾಡ್ತಿರುವ ನಾನ್ HK ಪೇಪರ್ ಅಲ್ಲಿ ಜಸ್ಟ್ ಒಂದು ಕ್ವಶನ್ ಮಾತ್ರ ಕವರ್ ಆಗಿಲ್ಲ. ಅದು ಯಾವ್ದಂತ ಕೂಡ ನಾನು ನಿಮ್ಗೆ ಈಗ ಹೇಳುವಾಗ ಹೇಳ್ತೀನಿ. ಉಳಿದದ್ದೆಲ್ಲ ಕ್ವಶನ್ಸ್ ಕೂಡ ನಿಮ್ಗೆ ಈ ಬ್ಯಾಚ್ ಅಲ್ಲಿ ಈ 17 ಕ್ಲಾಸಸ್ ಏನ್ ನೋಡಿದ್ರಲ್ವಾ, ಈ 17 ಅಲ್ಲ, ಮ್ಯಾಕ್ಸಿಮಮ್ ನಿಮ್ಗೆ 1ರಿಂದ 12 ಇಷ್ಟು ಕ್ಲಾಸಸ್ ನೋಡಿದ್ರು ಕೂಡ ಎಲ್ಲ ಕವರ್ ಆಗಿದೆ ಇದರಲ್ಲಿ ನಿಮಗೆ. ಓಕೆನಾ. ಉಳಿದ್ರಲ್ಲಿ ಇವು ಉಳಿದ್ವೆಲ್ಲ ಎಕ್ಸ್ಟ್ರಾ ನಿಮಗೆ ಬೋನಸ್ ತರ ಕ್ಲಾಸಸ್ ಮಾಡಿರೋದು. ಓಕೆ. ಪ್ಲಾನ್ ಇದ್ದದ್ದು ಜಸ್ಟ್ 15 ಕ್ಲಾಸಸ್ ಮಾಡ್ಬೇಕಂತ. ಬಟ್ ಎಲ್ಲ ಕ್ಲಾಸಸ್ ಅಲ್ಲೂ ಕೂಡ ನಿಮಗೆ ಕಂಪ್ಲೀಟ್ ಆಗಿ ಈ PC ಬ್ಯಾಚ್ ಅಲ್ಲಿ PC ಅಲ್ಲಿ ಬಂದಿರೋ ಕ್ವಶನ್ಸ್ ಎಲ್ಲವೂ ಕೂಡ ಕವರ್ ಆಗಿದಾವೆ. ಓಕೆನಾ. ಐ ಹೋಪ್ ಹೇಳ್ತಿರೋದು ಅರ್ಥ ಆಗ್ತಿದೆ ಅಂತ ನಾನು ಭಾವಿಸ್ತೇನೆ. ಈಗ ಫಸ್ಟ್ನೇ ಕ್ವಶನ್ಸ್, ಇದನ್ನ ನಾವು ಕ್ವಶನ್ಸ್ ನೋಡೋದಾಯ್ತಂದ್ರೆ ಇದು HK ಪೇಪರ್ ಅಲ್ಲಿ ಏನ್ ಕೇಳಿದ್ದ, ಸೇಮ್ ಇವೇ ಆಪ್ಷನ್ಸ್ ಬಟ್ ಇಲ್ಲಿ ಭ್ರಮಣೀಯ ಅವಧಿ ಅಂತ ಕೊಡ್ತಾನೆ. ಅಂದ್ರೆ ರೊಟೇಷನ್, ತಿರುಗೋದು ಎಷ್ಟು ದಿನಕ್ಕೆ ಎಷ್ಟು ವರ್ಷಕ್ಕೆ ತಿರುಗುತ್ತೆ ಅಂತ ಕೇಳಿದಾನೆ. ಬಟ್ ಇದೇ ಕ್ವಶನ್ ಅಲ್ಲಿ ಕೊಟ್ಟವನು HK ಪೇಪರ್ ಅಲ್ಲಿ ಏನ್ ಕೇಳಿದ ಅಂತ ಅಂದ್ರೆ ಇದೇ ಹೊಂದಿಸಿ ಬರೋ ರೀತಿ ಕೊಟ್ಟು ಅದರ ಉಪಗ್ರಹಗಳನ್ನ ಕೇಳಿದ್ದ. ಬಟ್ ಇದರಲ್ಲಿ ಅದೇ ಟಾಪಿಕ್, ಅದೇ ಆಪ್ಷನ್ಸ್, ಬಟ್ ಅದರಲ್ಲಿ ಭ್ರಮಣೀಯ ಅವಧಿ, ಅವು ಒಂದು ಸುತ್ತಲೂ ಎಷ್ಟು ಟೈಮ್ ತಗೊಳ್ತವೆ. ಓಕೆನಾ. ಒಂದು ಸುತ್ತು ಸೂರ್ಯನ ಸುತ್ತಲೂ ಎಷ್ಟು ಟೈಮ್ ತಗೊಳ್ತವೆ. ಈಗ ನಾವು ಈ ಗ್ರಹಗಳನ್ನ ಓದುವಾಗ ಈಗ ಇದು ಸೂರ್ಯ ಅಂತ ತಿಳ್ಕೊಡ್ರಿ, ಇವೆಲ್ಲ ಗ್ರಹಗಳು ಅಂತ ತಿಳ್ಕೊಡ್ರಿ. ಇವು 1 ರೌಂಡ್ ಹಾಕೋಕೆ ಎಷ್ಟು ತಗೊಳ್ತವೆ ಅನ್ನೋದನ್ನ ನಾವು ಭ್ರಮಣೀಯ ಅವಧಿ ಅಂತೀವಿ. ಅದೇ ತನ್ನ ಅಕ್ಷದ ಸುತ್ತಬೇಕಂತಂದ್ರೆ ಈಗ ಭೂಮಿ ತನ್ನ ಸುತ್ತ ಹಿಂಗ್ ಸುತ್ತಕ್ಕೆ 24 ತಾಸು ಬೇಕು ನಮಗೆ. 24 ಗಂಟೆ ಅಂದ್ರೆ ಎಕ್ಸಾಕ್ಟ್ ಆಗಿ ನೋಡೋದಾದ್ರೆ 23 ಗಂಟೆ 56 ನಿಮಿಷ 4 ಸೆಕೆಂಡ್ ಅಂತ ಹಿಂಗೆ ನೋಡ್ತೀವಲ್ವಾ, ಆ ರೀತಿ. ಅದೇ ಭೂಮಿ ಸೂರ್ಯನನ್ನ ಸುತ್ತೋಕೆ ನಮ್ಗೆ ಎಷ್ಟು ಬೇಕು, 365 ದಿನ ಅಂತ ನೋಡ್ತೀವಿ. ಆ ರೀತಿ ಭ್ರಮಣೀಯ ಅವಧಿ ಅಂದ್ರೆ ಗುರುಗ್ರಹ ಸೂರ್ಯನ ಸುತ್ತಲೂ ಎಷ್ಟು ಅವಧಿ ಬೇಕು, ಶನಿದ್ ಎಷ್ಟು ಬೇಕು, ಯುರೇನಸ್ ಎಷ್ಟು ಬೇಕು, ನೆಪ್ಚೂನ್ ಎಷ್ಟು ಬೇಕಂತ ಕ್ವಶನ್ ಕೇಳಿರೋದು ನಿಮ್ಗೆ. ಓಕೆನಾ. ಎಷ್ಟೆಷ್ಟಂತ ನಾವು ಇವಾಗ ನೋಡ್ತಾ ಹೋಗೋಣ. ಈ ಫಸ್ಟ್ ಗುರುಗ್ರಹದೆಷ್ಟು, ಗುರುಗ್ರಹ ಸೂರ್ಯನ ಸುತ್ತಲೂ ಬೇಕಾಗಿರುವ ಅವಧಿ ಎಷ್ಟಂತಂದ್ರೆ 12 ವರ್ಷ. ಗುರುಗ್ರಹ 12 ವರ್ಷ ಬೇಕು. ನೆಕ್ಸ್ಟ್ ಶನಿಗ್ರಹಕ್ಕೆ ಬೇಕಾಗಿರೋದು 29 ವರ್ಷ. ಸೂರ್ಯನಿಗೆ ಹತ್ರ ಇರೋ ಆರ್ಡರ್ ವೈಸ್ ನೋಡ್ಕೊಂತ ಹೋದ್ರೂ ಕೂಡ ನೀವು ಇದನ್ನ ಆನ್ಸರ್ ಮಾಡ್ಬೋದು. ಫಸ್ಟ್ ಗುರು ಬರುತ್ತೆ, ಆದ್ಮೇಲೆ ಶನಿ ಬರುತ್ತೆ. ಆ ರೀತಿಯನ್ನು ಕೂಡ ನೀವು ಆನ್ಸರ್ ಮಾಡ್ಕೋಬಹುದು. ಈ ಫಸ್ಟ್ ಗುರುಗ್ರಹ 12 ಅಂತ ಹೇಳಿದೆ. ಎರಡನೇ ಆಪ್ಷನ್ ಎಲ್ಲಿದೆ, ಇಲ್ಲೇ ನೋಡ್ರಿ, ಇದು ಒಂದೇ ಆಪ್ಷನ್. ಆರಾಮ್ಸೆ ನೀವು ರೈಟ್ ಮಾಡ್ಕೊಂಡು ಹೋಗ್ಬೋದು. ನೆಕ್ಸ್ಟ್ ಯುರೇನಸ್ ಯಾವುದು 165 ಅಂತ ಬಂದಿದೆ. ಇಲ್ಲಿ 165 ಅಲ್ಲ, ಒಂದು ನಿಮಿಷ, 84 ಆಯ್ತು ನೋಡ್ರಿ, 84 ಯುರೇನಸ್ 84. ನೆಪ್ಚೂನ್ 165. ಐ ಹೋಪ್ ಅರ್ಥ ಆಯ್ತು ಅಂತ ನಾನು ಭಾವಿಸ್ತೇನೆ. ಇದರಲ್ಲಿ ಸೇಮ್ ಕಾನ್ಸೆಪ್ಟ್, ಅವನೇನು
ಗ್ರಹಗಳ ಬಗ್ಗೆ ಒಂದು ಕ್ವಶನ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ತಿದ್ದೆ ನಿಮ್ಮಿಂದ. ಗ್ರಹಗಳ ಬಗ್ಗೆ ಒಂದು ಕ್ವಶನ್ಸ್, ನೀವು ಇದನ್ನ ಸೈನ್ಸ್ ಅಲ್ಲಾದ್ರೂ ಓದ್ಕೊಳ್ರಿ ಅಥವಾ ಜಿಯೋಗ್ರಫಿಯಲ್ಲಿ ಆದ್ರೂ ಓದ್ಕೊಳ್ರಿ, ಬಟ್ ಈ ಟಾಪಿಕ್ ಮೇಲೆ ಕ್ವಶನ್ಸ್ ಬರುತ್ತೆ ಅಷ್ಟೇ. ನಮಗೆ ಈ ಟಾಪಿಕ್ ಮೇಲೆ ಕ್ವಶನ್ ಬಂದಿದೆ ಅಂದಾಗ ಯಾವುದೇ ರೀತಿಯಾದಂತಹ ಬಿಡೋಕೆ ಚಾನ್ಸ್ ಇರಬಾರ್ದು ನೀವು. ಈಗ ಯಾಕಂತಂದ್ರೆ ಈಗ ನೆಕ್ಸ್ಟ್ ಈ ಕ್ಲಾಸಲ್ಲಿ ನಾನು ಜಾಸ್ತಿ ಎಕ್ಸ್ಪ್ಲನೇಷನ್ ಮಾಡ್ತಿರಲ್ಲ, ಈ ಕ್ವಶನ್ ಎಷ್ಟು ನೀಡ್ ಇರುತ್ತೋ ಅಷ್ಟು ಮಾತ್ರ ಎಕ್ಸ್ಪ್ಲೇನ್ ಕೊಡ್ತಿರ್ತೀನಿ. ಯಾಕಂತ ಅಂದ್ರೆ ಕಳೆದ ಇವು 18 ಪೇಪರ್ ಏನಿದಾವಲ್ವ, ಈ 18 ಪೇಪರ್ ಅಲ್ಲಿ ಮಿನಿಮಮ್ ನಾನು 14 ಪೇಪರ್ ವರ್ಗು ನಾ ಏನ್ ಮಾಡಿದೀನಿ ಅಂತ ಅಂದ್ರೆ, ಈಗ ಜಸ್ಟ್ ಈ ಗ್ರಹ ಅಂತ ಬಂತ, ಈ ಗ್ರಹದ ಮೇಲಿರುವ 8 ಗ್ರಹಗಳನ್ನ ಇನ್ ಡೀಟೇಲ್ ಆಗಿ ಡಿಸ್ಕಷನ್ ಮಾಡಿರ್ತಿದ್ದೆ. ಈ ಟಾಪಿಕ್ ಅಲ್ಲಿ ಗ್ರಹ ಅಂತ ಬಂದ ತಕ್ಷಣ ಇನ್ ಡೀಟೇಲ್ ಆಗಿ. ಅದಕ್ಕೆ ಕ್ಲಾಸಸ್ ಹೇಗಾಗ್ತಿದ್ವು ಅಂತ ಅಂದ್ರೆ, ಒಂದು ಪೇಪರ್ಗೆ ಮಿನಿಮಮ್ 2 ರಿಂದ 3 ಕ್ಲಾಸಸ್ ಆಗ್ತಿದ್ವು. ಯಾಪಲ್ಲಿ ಹೋಗಿಬೇಕಂದ್ರೆ ಚೆಕ್ ಮಾಡ್ಕೊಳ್ಳಿ ನೀವು. ಒಂದೇ ಕ್ಲಾಸ್ ಮೇಲೆನೆ, ಒಂದೇ ಪೇಪರ್ ಮೇಲೆನೆ 2-3 ಕ್ಲಾಸಸ್ ಆಗ್ತಿದ್ವು. ಮಿನಿಮಮ್ ಒಂದು ಕ್ಲಾಸ್ ನಮ್ದು 50 to 50 ರಿಂದ 70-80 ನಿಮಿಷ ಇರೋದು. ಅಂತಂದ್ರೆ 1 ತಾಸು, 1.25 ತಾಸು, 1:20 ನಿಮಿಷ, ಇಷ್ಟು ಮಿನಿಮಮ್ ಇರೋದು. ಯಾಕಂತ ಅಂದ್ರೆ ಕಂಟೆಂಟ್ ಜಾಸ್ತಿ ಕೊಡ್ತಿದ್ವಿ. ಈ ಟಾಪಿಕ್ ಬಂದ ತಕ್ಷಣ ಟಾಪಿಕ್ ಪೂರ ಕವರ್ ಆಗ್ಬೇಕು ನಮ್ಗೆ. ಈ ರೀತಿ ಪ್ರಿಪ್ರೇಷನ್ ಮಾಡ್ತಿರೋದ್ರಿಂದ ಅವಾಗ ಅಲ್ಲಿ ಜಾಸ್ತಿ ಕಂಟೆಂಟ್ ಕೊಡ್ತಿರೋದ್ರಿಂದ ಟೈಮ್ ಕೂಡ ಜಾಸ್ತಿ ಆಗ್ತಿತ್ತು. ಬಟ್ ಇವಾಗ ಏನ್ ಮಾಡ್ತೀವಿ ಅಂತಂದ್ರೆ, ನಾವು ಈ ಕ್ವಶನ್ಸ್ ಏನ್ ಎಕ್ಸ್ಪೆಕ್ಟ್ ಮಾಡ್ತಿದೆ ಅದನ್ನ ಮಾತ್ರ ಹೇಳ್ತಾ ಹೋಗ್ತೀನಿ. ಯಾಕಂದ್ರೆ ಪದೇ ನಿಮ್ಗೆ ರಿಪೀಟ್ ಆಗ್ಬಾರ್ದು. ಓಕೆನಾ? ರಿಪೀಟ್ ಆಗ್ತಿದೆ ನಿಮ್ಗೆ 15 ಕ್ಲಾಸ್ ಅಲ್ಲಿ ನೀವು ಯಾರು ಕರೆಕ್ಟ್ ಆಗಿ ನೋಡ್ಕೊಂಡ್ ಬಂದಿರ, ಅಲ್ಲೇ ನಿಮ್ಗೆ 2-3 ಸಾರಿ ರಿವಿಷನ್ ಆಗಿರುತ್ತೆ. ಮತ್ತೆ ಇಲ್ಲೇ ಹೇಳಿದ್ರೆ ಮತ್ತೆ ಎಷ್ಟು ಸರಿ ಹೇಳ್ತಾರೆ ಅಂತ ಅನ್ಸುತ್ತೆ. ಹಾಗಾಗಿ ಈ ನೋಡೋಣ. ಗುರುಗ್ರಹದ ಏನ್ ಹೇಳಿದೆ, ಸೂರ್ಯನ ಸುತ್ತ ಒಂದು ಬಾರಿ ಹಾಕಲು 12 ವರ್ಷಗಳು ಬೇಕು ಪ್ರದಕ್ಷಿಣೆ ಹಾಕಲು. ಶನಿದು 29 ವರ್ಷ ಬೇಕು, ಯುರೇನಸ್ದು 84 ವರ್ಷ ಬೇಕು, ನೆಪ್ಚೂನ್ದು 165 ವರ್ಷಗಳು ಬೇಕು. ನೆಕ್ಸ್ಟ್ ಹಾಗಾದ್ರೆ ಇದ್ರದೊಂದು ಚಾರ್ಟ್ ಕೊಟ್ಬಿಟ್ಟಿದ್ದೀನಿ. ಈಗ ನಾನು ಪ್ರೀವಿಯಸ್ ಇಯರ್ ಕ್ಲಾಸಸ್ ಅಲ್ಲಿ ಆದ್ರೆ ಏನ್ ಮಾಡ್ತಿದ್ದೆ ಅಂತ ಅಂದ್ರೆ, ಈ ಬುಧ ಗ್ರಹದ ಏನೇನಿದೆ ಅದರದ್ದು ಪೂರಾ ಡಿಸ್ಕಷನ್ ಮಾಡ್ತಿದ್ದೆ. ಶುಕ್ರ ಗ್ರಹದ ಪೂರಾ ಡಿಸ್ಕಷನ್ ಮಾಡ್ತಿದ್ದೆ. ಬಟ್ ಇವಾಗ ಆಲ್ರೆಡಿ ಅದನ್ನ ಎಲ್ಲಾ ಕ್ವಶನ್ ಪೇಪರ್ ಅಲ್ಲಿ ಮ್ಯಾಕ್ಸಿಮಮ್ ಬಂದಿರ್ತಿದೆ. ಅದ್ ಮಾಡ್ತಿರೋದ್ರಿಂದ ಅಲ್ಲಿ ಆಲ್ರೆಡಿ ಡಿಸ್ಕಷನ್ 2-3 ಸಾರಿ ರಿವಿಷನ್ ಆಗಿರೋದ್ರಿಂದ ಮತ್ತೆ ಇಲ್ಲಿ ಮಾಡಲ್ಲ. ಜಸ್ಟ್ ಕ್ವಶನ್ ಏನ್ ಎಕ್ಸ್ಪೆಕ್ಟ್ ಮಾಡ್ತಿದೆ ಅದನ್ನಷ್ಟ ಹೇಳ್ತಾ ಹೋಗಿರ್ತಾನೆ. ಬುಧ ಗ್ರಹದ್ದು ಸೂರ್ಯನ ಸುತ್ತಕ್ಕೆ 88 ದಿನಗಳು ಬೇಕು. ಅದೇ ತನ್ನ ಸುತ್ತಕ್ಕೆ 59 ದಿನಗಳು ಬೇಕು. ಇದನ್ನ ಅತ್ಯಂತ ವೇಗವಾಗಿ ಪ್ರದಕ್ಷಿಣೆ ಹಾಕುವ ಗ್ರಹ ಅಂತ ಕರೀತಾರೆ. ಅತ್ಯಂತ ವೇಗವಾಗಿ ಪ್ರದಕ್ಷಿಣೆ ಹಾಕುವ ಗ್ರಹ ಸೂರ್ಯನ ಸುತ್ತೋದು ಯಾವ್ದು ಸ್ಪೀಡ್ ಆಗಿ ಅಂತಂದ್ರೆ ಬುಧ ಗ್ರಹ. ನಾವು ಹತ್ರ ಇದೆ, ಸೂರ್ಯನ್ಗೆ ಹತ್ರ ಇದೆ, ಅದಕ್ಕಾಗಿ ಸ್ಪೀಡ್ ತಿರುಗ್ತದೆ ಅಂತಂದು ಕೂಡ ನೀವು ಪಾಯಿಂಟ್ ಅಲ್ಲಿ ನೆನಪಲ್ಲಿ ಇಟ್ಕೊಳ್ರಿ. ಆ ರೀತಿಯನ್ನು ಕೂಡ ನೀವು ನೆನಪಲ್ಲಿ ಇಟ್ಕೊಳ್ಬಹುದು. ಒಂದು ನಿಮಿಷ. ನೆಕ್ಸ್ಟ್ ಇರೋದು ಶುಕ್ರ ಗ್ರಹ. ಇದು 225 ದಿನ ಬೇಕು ಸೂರ್ಯನ ಸುತ್ತಲೂ. ತನ್ನ ಸುತ್ತಲೂ 243 ದಿನ ಬೇಕು. ಸೂರ್ಯನ ಸುತ್ತ ಹಾಕುವ ಪ್ರದಕ್ಷಿಣೆಗಿಂತ ತನ್ನ ಸುತ್ತ ತಿರುಗುವ ಆವರ್ತನವೇ ಹೆಚ್ಚಿನ ಅವಧಿ. ಅಂದ್ರೆ ಸೂರ್ಯನ ಸುತ್ತಕ್ಕೆ 225 ದಿನ ಬೇಗ ಸುತ್ತುತ್ತೆ, ಆದ್ರೆ ತನ್ನನ್ನ ತಾನು ಸುತ್ತೋಕೆ 243 ದಿನ ತಗೊಳುತ್ತೆ ಇದು. ಓಕೆನಾ? ನೆಕ್ಸ್ಟ್ ಭೂಮಿ. ಇದು 365 ಅಂದ್ರೆ ನಮ್ದು 365 ಕಾಲ್. ಓಕೆನಾ? ಒಂದು ವರ್ಷ. ಇದು 365 ದಿನ ಅಂತಂದ್ರೆ ನಮ್ದು 1 ವರ್ಷ. ಓಕೆನಾ? ಹಾಗಾದ್ರೆ ಇದು 23 ಗಂಟೆ 56 ನಿಮಿಷ ತಗೊಳುತ್ತೆ. ಜೀವಿಗಳನ್ನು ಹೊಂದಿರುವ ಏಕೈಕ ಗ್ರಹ ಅಂತ ಕೂಡ ಕರಿತೀವಿ. ಮಂಗಳ ಗ್ರಹದ್ದು 687 ದಿನ ಅಂದ್ರೆ 1.9 ವರ್ಷ ಅಂತ ಕನ್ಸಿಡರ್ ಮಾಡ್ತೀವಿ. ಇದು ತನ್ನಂತ ಸುತ್ತೋಕೆ 24 ಗಂಟೆ ತಗೊಳುತ್ತೆ. ಸೇಮ್ ಭೂಮಿ ಲೆಕ್ಕಕ್ಕೆ ಬರುತ್ತೆ. ಇದು ಭೂಮಿಗಿಂತ ಸ್ವಲ್ಪ ಜಾಸ್ತಿ ಅನ್ಕೊಳ್ಳಿ. ಇದು ನಮ್ದು 23 ಗಂಟೆ 56 ನಿಮಿಷ ಅಂದ್ರೆ ಇದು 24 ಗಂಟೆ 0.6. ಓಕೆನಾ? 24 ಅಂತ ಕೂಡ ಅನ್ಕೋಬಹುದು ನಾವು. ನೆಕ್ಸ್ಟ್ ಗುರು ಗ್ರಹದ ನೋಡಿದ್ರೆ 11 ವರ್ಷ. ಇದು ದೀರ್ಘಾವಧಿ 11 ವರ್ಷ. ಶನಿದು 29 ವರ್ಷ ತಗೊಳುತ್ತೆ. 84. ಯುರೇನಸ್ 84 ವರ್ಷ. ನೆಪ್ಚೂನ್ 169 ವರ್ಷ. ಓಕೆನಾ? 169 ವರ್ಷ. ಒಂದು ಖಾಲಿ ಪೇಪರ್ ಅಲ್ವಾ? ಈಗ ಏನಂತಂದ್ರೆ ನೀವು ಹಂಗೆ ನೆನ್ಪಿಟ್ಕೊಳ್ರಿ. ಇದು ಸೂರ್ಯನ ಪಕ್ಕ ಬರೋದು ಯಾವುದು? ಬುಧ ಬರುತ್ತೆ. ಅದಾದ ನಂತರ ಶುಕ್ರ ಬರುತ್ತೆ. ಅದಾದ ನಂತರ ಭೂಮಿ ಬರುತ್ತೆ. ಓಕೆನಾ? ಭೂಮಿ ಆಮೇಲೆ ಮಂಗಳ ಬರುತ್ತೆ. ಅದಾದ ನಂತರ ನಿಮ್ಗೆ ಗುರು ಬರುತ್ತೆ. ಶನಿ, ಯುರೇನಸ್ ಬರುತ್ತೆ. ಆಮೇಲೆ ನೆಪ್ಚೂನ್ ಬರುತ್ತೆ. ಈಗ ನೋಡ್ರಿ, ಇದ್ರದ್ದು ಆರ್ಡರ್ ವೈಸ್ ನೋಡ್ಕೊಂತ ಹೋದ್ರೂ ಕೂಡ ನಿಮ್ಗೆ ನೆನಪಲ್ಲಿ ಆರಾಮ್ಸೆ ಇಟ್ಕೋಬಹುದು. ಈಗ ಫಸ್ಟ್ನೇದು ಎಷ್ಟು ಹೇಳಿದೆ ನಾನು? 88 ದಿನ ಅಂತ ಹೇಳಿದೆ. ಆಮೇಲೆ ಇದು 225 ದಿನ ಅಂತ ಹೇಳಿದೆ. ಇದು 356, ಇದು ನಮಗೆ ಗೊತ್ತು. ಆಮೇಲೆ 687 ದಿನ. ಆಮೇಲೆ ಇದು 11 ವರ್ಷ ಸೀದಾ 11.86 ಅಂತ ನೋಡ್ತೀವಿ. 11.86. ಬಟ್ ಆಪ್ಷನ್ ಅಲ್ಲಿ ನಿಮಗೆ 12 ವರ್ಷ ಅಂತ ಕೊಟ್ಟಿದ್ದಾನೆ. ಆಮೇಲೆ ಶನಿದಂತ ಬಂದ್ರೆ 29 ವರ್ಷ ಅಂತ ಓದ್ತೀವಿ. ಯುರೇನಸ್ 84 ವರ್ಷ.
ನೆಪ್ಚೂನು 164.79 ಇಲ್ಲೇ ಐತೆ ನೋಡ್ರಿ 79 ಇಷ್ಟಂತ ಓದ್ತೀವಿ. ಬಟ್ ಆಪ್ಷನ್ ಅಲ್ಲಿ ನಿಮಗೆ 165 ಕೊಟ್ಟಿದ್ದಾನೆ. ಓಕೆ, ಅಪ್ರಾಕ್ಸಿಮೇಟ್ಲಿ ಕೊಟ್ಟಿರ್ತಾರೆ. ಈ ರೀತಿ ನೀವು ನೋಡ್ಕೋಬಹುದು, ಯಾವ್ದಾದ್ಮೇಲೆ ಯಾವ್ದು ಹಿಂಗ್ ಕೂಡ ಹೊಂದಿಸ್ಬೋದು. ಎಲ್ಲವೂ ಆರ್ಡರ್ ವೈಸ್ ಜಾಸ್ತಿನೇ ಆಗ್ತಿದಾವೆ. ಓಕೆನಾ, ಎಲ್ಲವೂ ಜಾಸ್ತಿನೇ ಆಗ್ತಿದಾವೆ. ಬಟ್ ತನ್ನ ಸುತ್ತೋದು ಏನಿದೆ ಅಲ್ವಾ, ಅದು ಮಾತ್ರ ವೇರಿ ಆಗ್ತಿದೆ. ಇವು ಸೂರ್ಯನ ಸುತ್ತೋಕೆ ಇದು ದೂರ ಆದಂಗೆಲ್ಲ ಇವು ಸುತ್ತಕ್ಕೆ ಜಾಸ್ತಿ ಟೈಮ್ ತಗೊಳ್ತಿದಾವೆ. ಅದನ್ನ ನೀವು ಸ್ವಲ್ಪ ಈಸಿಯಾಗಿ ನೆನ್ಪಿಟ್ಕೋಬಹುದು. ಬಟ್ ತನ್ನ ಸುತ್ತೋಕೆ ಅದನ್ನ ಸ್ವಲ್ಪ ನೀವು ಸರಿ ನೆನ್ಪಿಟ್ಕೋಬೇಕು. ಓಕೆನಾ, ಅದು ಸ್ವಲ್ಪ ಕ್ಲಮ್ಸಿ ಆಗ್ಬೋದು ನಿಮ್ಗೆ. ಓಕೆನಾ, ಈಗ ಯಾಕಂದ್ರೆ ಬುಧ ಗ್ರಹ ಅಂತ ಬಂದ್ರೆ 59 ದಿನ ಅಂತ ತಗೊಳುತ್ತೆ. ಓಕೆನಾ, ಬುಧ ಗ್ರಹ ತನ್ನ ಸುತ್ತಕ್ಕೆ 59 ದಿನ. ಆದ್ರೆ ಗುರುಗ್ರಹ ದೂರ ಇದೆ, ಬಟ್ 9 ಗಂಟೆ 55 ನಿಮಿಷದಲ್ಲೇ ತಿರುಗ್ಬಿಡುತ್ತೆ ಅದು. ಓಕೆನಾ, ಇದು ಗಂಟೆಲ್ಲೇ ತಿರುಗುತ್ತೆ. ನೀವೇನಾದ್ರೂ ಭೂಮಿಲಿ ಇರೋದೇನೆ ನೀವು ಬುಧ ಗ್ರಹದಲ್ಲಿ ಇದ್ದಂದ್ರೆ ಎಷ್ಟಪ್ಪ, ಒಂದೇ ದಿನಕ್ಕೆ 2 ದಿನ ಆಗ್ಬಿಡುತ್ತೆ ನಿಮಗೆ. ಈಗ ಭೂಮಿಯಲ್ಲಿ 1 ದಿನ ಕಳೆಯುವ ಸಮಯವನ್ನ ನೀವು ಗುರುಗ್ರಹದಲ್ಲಿ ಹೋದ್ರೆ 2 ದಿನ ಕಳೆದ್ ಬಿಡ್ತೀರಾ. ಓಕೆನಾ, ಯಾಕಂತಂದ್ರೆ 9 ಗಂಟೆ 10 ಗಂಟೆ ಎಕ್ಸಾಕ್ಟ್ ನಿಮ್ಗೆ 10 ಗಂಟೆ ಒಳಗೆ ಒಂದಿನ ಕಂಪ್ಲೀಟ್ ಆಗ್ಬಿಡುತ್ತೆ. ಅಲ್ಲಿ ನಮ್ದು 24 ಗಂಟೆ ಒಂದಿನ ಕಂಪ್ಲೀಟ್ ಆಗುತ್ತೆ. ಬಟ್ ಅಲ್ಲಿ 10 ಅವರ್ ಆಗ್ಬಿಟ್ರೆ ಒಂದಿನ ಕಂಪ್ಲೀಟ್ ಎಲ್ಲಿ ಗುರುಗ್ರಹದಲ್ಲಿ. ಓಕೆನಾ, ಇಲ್ಲಿ ನಾವು ಭೂಮಿಲಿ 24 ಗಂಟೆ ಕಳೆದ್ರೆ 1 ದಿನ ಆಗುತ್ತೆ. ಬಟ್ ಅದು ಸ್ಪೀಡ್ ತಿರುಗ್ತಿರುತ್ತೆ, ಅದು ಸ್ವಲ್ಪ ವೇರ್ ಆಗುತ್ತೆ, ಅದು ಸ್ವಲ್ಪ ನೋಡ್ಕೊಳ್ರಿ. ನೆಕ್ಸ್ಟ್ ಶನಿ ಗ್ರಹದ ಅಂತ ಬಂದ್ರೆ 10.7 ಗಂಟೆ. ಯುರೇನಸ್ ಅಂತ ಬಂದ್ರೆ 17.2. ನೆಪ್ಚೂನ್ ಅಂತ ಬಂದ್ರೆ 16.1. ನೆಕ್ಸ್ಟ್ ಸೌರಮಂಡಲದಲ್ಲಿ ಅತ್ಯಂತ ವೇಗ ಆವರ್ತನ, ಕಡಿಮೆ ಅವಧಿ ಮತ್ತು ಹಗಲು ಅಂದ್ರೆ ಸ್ಪೀಡ್ ತಿರುಗುತ್ತೆ. 9 ಗಂಟೆಯಲ್ಲಿ ಹಗಲು ಮತ್ತು ರಾತ್ರಿ ನೋಡ್ಬಿಡೋದು ಯಾವ್ದು ಅಂದ್ರೆ ಗುರುಗ್ರಹ. ನೀರಿನ ಸಾಂದ್ರತೆಗಿಂತ ಕಡಿಮೆ ಸಾಂದ್ರತೆ ಹೊಂದಿರುವ ಗ್ರಹ ಯಾವ್ದು ಅಂತ ಅಂದ್ರೆ ಶನಿ ಗ್ರಹ. 98 ಡಿಗ್ರಿ ವಾಲಿದ್ದು ಉರುಳುವ ಗ್ರಹ, ರೋಲಿಂಗ್ ಪ್ಲಾನೆಟ್ ಎಂದು ಕರೆಯೋದು ಯಾವ್ದು ಅಂತ ಅಂದ್ರೆ ಯುರೇನಸ್ ಅನ್ನ. ಅತ್ಯಂತ ಸುದೀರ್ಘ ಪ್ರದಕ್ಷಿಣೆಯ ಅವಧಿ ಹೊಂದಿರುವ ಗ್ರಹ ಯಾವ್ದು ಅಂತ ಅಂದ್ರೆ ನೆಪ್ಚೂನ್. ಅತ್ಯಂತ ಸುದೀರ್ಘ ಪ್ರದಕ್ಷಿಣೆ ಹೊಂದಿರುವುದು ನೆಪ್ಚೂನ್. ನೆಕ್ಸ್ಟ್ ಗ್ರಹಗಳ ಪ್ರದಕ್ಷಿಣೆ ಅವಧಿ, ನಿಯಮಗಳು ಹಾಗೂ ವಿಶೇಷತೆಗಳು. ಕೆಪ್ಲರ್ನ ನಿಯಮ ಏನಿದೆ, ಸೂರ್ಯನಿಂದ ಗ್ರಹದ ದೂರ ಹೆಚ್ಚಾದಂತೆ ಅದರ ಕಕ್ಷೆಯ ಗಾತ್ರ ದೊಡ್ಡಾಗುತ್ತದೆ. ಅದರ ದೂರ ಹೆಚ್ಚಾದಂತೆ ಅದರ ಕಕ್ಷೆಯ ಗಾತ್ರ ದೊಡ್ಡದಾಗುತ್ತದೆ. ಇಲ್ಲಿ ಹೇಳಿದೆ ನಾನು, ಬುಧ ಗ್ರಹದ ಕಕ್ಷೆಯ ಗಾತ್ರ ಕಂಪೇರ್ ಮಾಡಿದ್ರೆ ಭೂಮಿಯ ಕಕ್ಷೆಯ ಗ್ರಹ ದೊಡ್ಡದು. ಅಂದ್ರೆ ಬುಧ ಗ್ರಹ ಇಷ್ಟರಲ್ಲೇ ತಿರುಗ್ಬಿಡುತ್ತೆ ಇಲ್ಲಿ ಸೂರ್ಯ ಅಂತ ಅಂದ್ರೆ. ಬಟ್ ನಾವು ಶುಕ್ರ ತಿರುಗ್ಮೇಲೆ ಆಮೇಲೆ ಭೂಮಿ ತಿರುಗ್ಬೇಕು. ಅಂದ್ರೆ ಕಕ್ಷೆಯ ಗ್ರಹ ಸೂರ್ಯ ದೂರ ಆದಂಗೆಲ್ಲ ಕಕ್ಷೆಯ ಗ್ರಹ ದೊಡ್ಡದಾಗ್ತಿದೆ ಅಂತ ಹೇಳ್ತಿದ್ದಾನೆ. ನೆಕ್ಸ್ಟ್ ಕಕ್ಷೆಯ ಗಾತ್ರ ದೊಡ್ಡಾಗುತ್ತದೆ, ಗುರುತ್ವಾಕರ್ಷಣ ಬಲವು ಕೂಡ ಕಡಿಮೆ ಆಗುತ್ತದೆ. ಆದ್ದರಿಂದ ಸೂರ್ಯನಿಂದ ದೂರದಲ್ಲಿರುವ ಗ್ರಹಗಳ ಪ್ರದಕ್ಷಿಣೆ ಅವಧಿ ಹೆಚ್ಚಾಗಿರುತ್ತದೆ. ಸೂರ್ಯನಿಂದ ದೂರ ಇರುವ ಗ್ರಹಗಳ ಪ್ರದಕ್ಷಿಣಾ ಅವಧಿ ಹೆಚ್ಚಾಗಿರುತ್ತದೆ. ಆಂತರಿಕ ಗ್ರಹ ಮತ್ತು ಬಾಹ್ಯ ಗ್ರಹ ಅಂತ 2 ರೀತಿಯಾಗಿ ಡಿವೈಡ್ ಮಾಡ್ತೀವಿ ನಾವು. ಫಸ್ಟ್ ಯಾವುದು, ಬುಧ ಗ್ರಹ ಬರುತ್ತೆ, ಶುಕ್ರ ಶನಿ ಮಂಗಳ, ಇಲ್ಲಿ ಒಂದು ಲೇಯರ್ ಬರುತ್ತೆ, ಅವು ಆಂತರಿಕ ಗ್ರಹಗಳು. ಆದ್ರೆ ನೆಕ್ಸ್ಟ್ ಬರೋವು ಗುರು ಶನಿ ಯುರೇನಸ್ ನೆಪ್ಚೂನ್. ನಾನು HK ಪೇಪರ್ ಸಾಲ್ವ್ ಮಾಡುವಾಗ ಇದ್ರಲ್ಲಿ ಕಂಪ್ಲೀಟ್ ಆಗಿ ಹೇಳಿದ್ದೀನಿ, ಹಾಗಾಗಿ ಇಲ್ಲಿ ನಾನು ಜಾಸ್ತಿ ಡಿಸ್ಕಷನ್ ಮಾಡಕ್ ಹೋಗಲ್ಲ. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 29. ಪಟ್ಟಿ 1 ಪಟ್ಟಿ 2 ಹೊಂದಿಸಿ ಬರೆಯ ಕೊಟ್ಟಿದ್ದಾನೆ. ಪ್ಲಾನಿಮೀಟರ್, ಪ್ಯಾಂಥೋಗ್ರಾಫ್, ಬ್ಯಾರೋಮೀಟರ್, ಥರ್ಮೋಮೀಟರ್ 4 ರೀತಿಯಾದಂತಹ ಉಪಕರಣಗಳನ್ನ ಕೊಟ್ಟಿದ್ದಾನೆ. 4 ರೀತಿಯಾದಂತಹ ಉಪಕರಣಗಳು, ಇನ್ಸ್ಟ್ರೂಮೆಂಟ್ಸ್ ಅನ್ನ ಕೊಟ್ಟಿದ್ದಾನೆ. ಇದಕ್ಕೆ ನೋಡೋದಾಯ್ತಂದ್ರೆ ನಕ್ಷೆಗಳನ್ನು ನಕಲು ಮಾಡಲು ದೊಡ್ಡದಾಗಿಸಲು ಅಥವಾ ಚಿಕ್ಕದಾಗಿಸಲು ಯಾವುದು, ಆಮೇಲೆ ಕ್ಷೇತ್ರಗಳನ್ನು ಅಳೆಯುವುದು ಯಾವುದು, ವಾಯುಮಂಡಲದ ಒತ್ತಡ ಅಳೆಯುವುದು ಯಾವುದು, ಉಷ್ಣಾಂಶ ಅಳೆಯುವುದು ಯಾವುದು ಅಂತ ನೋಡ್ಬೇಕೀಗ. ಓಕೆನಾ, ಫಸ್ಟ್ ನಮಗೆ ಮ್ಯಾಕ್ಸಿಮಮ್ ಯಾವ್ದು ನೋಡಿರ್ತೀವಿ, ಬ್ಯಾರೋಮೀಟರ್ ನೋಡಿದ್ವಿ, ಪ್ಯಾಥೋಮೀಟರ್. ಇವು ಮ್ಯಾಕ್ಸಿಮಮ್ ಆಗಿ ಎಲ್ಲ ಕ್ವಶನ್ ಪೇಪರ್ ಅಲ್ಲೂ ಕೂಡ ಬಹಳ ಸರಿ ಬಂದಿರೋದು. ನಾವು ಅದನ್ನ ನೋಡೋಣ ಫಸ್ಟ್. ಬ್ಯಾರೋಮೀಟರ್ ಯಾವುದಕ್ಕೆ, ವಾತಾವರಣದ ಒತ್ತಡ ಹೇಳಲು. C3 ಇರ್ಬೇಕು, ಯಾವ್ದಾದ್ರಲ್ಲಿದೆ C3 ಇಲ್ಲಿದೆ, ಆಮೇಲೆ C3 ಇಲ್ಲಿದೆ. ಅಂದ್ರೆ ನಾವು ಆಪ್ಷನ್ 1 ಅನ್ನು ಹೊಡೆದಾಕ್ಬಹುದು, ಆಪ್ಷನ್ 4 ಅನ್ನ ಹೊಡೆದಾಕ್ಬಹುದು. ನೆಕ್ಸ್ಟ್ ಥರ್ಮೋಮೀಟರ್ ಯಾವುದು, ಉಷ್ಣಾಂಶವನ್ನು ಅಳೆಯಲು ಉಪಯೋಗ ಮಾಡ್ತೀವಿ ನಾವು. 4ನೇದು 4 ಇರ್ಬೇಕು. ಎಲ್ಲೈತೆ, ಇಲ್ಲೈತೆ. ಆಪ್ಷನ್ 2 ದಲ್ಲೂ ಐತೆ, ಆಪ್ಷನ್ C ದಲ್ಲೂ ಕೂಡ ಐತೆ. ಸೇಮ್ ಐತೆ. ನಮಗೆ ಗೊತ್ತಿರೋ ಇದ್ರೂ ಕೂಡ ನಮಗೆ ಇದನ್ನ ಆನ್ಸರ್ ಮಾಡೋಕೆ ಬರಲ್ಲ. ಇವು ಮೇಲಿರೋ 2ರಲ್ಲಿ ನೀವು ಏನಾದ್ರೂ ಗೆಸ್ ಮಾಡ್ಬೇಕೀಗ. ಅಂದ್ರೆ ಇವಾಗ ನಿಮ್ಗೆ 50-50 ಚಾನ್ಸಸ್ ಇರೋ ಪೇಪರ್ ಇದು, 50-50 ಚಾನ್ಸಸ್ ಇರೋ ಕ್ವಶನ್. ಓಕೆನಾ, ಈಗ ನೋಡ್ರಿ, ನಮಗೆ ಬ್ಯಾರೋಮೀಟರ್ ಗೊತ್ತು, ಥರ್ಮೋಮೀಟರ್ ಗೊತ್ತು. ಯಾಕಂದ್ರೆ ಬಹಳ ಪೇಪರ್ ಅಲ್ಲಿ ಇವು ಆಲ್ರೆಡಿ ರಿಪೀಟ್ ಆಗಿರುವಂತಹ ಉಪಕರಣಗಳು. ಓಕೆನಾ, ಬ್ಯಾರೋಮೀಟರ್ ವಾಯುಮಂಡಲದ ಒತ್ತಡ ಎಳೆಯುತ್ತೆ, ನಮಗೆ ಗೊತ್ತಿದೆ. ಥರ್ಮೋಮೀಟರ್ ಉಷ್ಣಾಂಶವನ್ನು ಅಳೆಯುತ್ತೆ, ಅದು ಕೂಡ ಗೊತ್ತಿದೆ. ಬಟ್ ನಾವು ಪ್ಲಾನಿಮೀಟರು, ಪ್ಯಾಂಥೋಗ್ರಾಫ್ ಎಲ್ಲೋ ಕೇಳಿದ್ವಿ, ಬಟ್ ಎಕ್ಸಾಕ್ಟ್ ಗೊತ್ತಿಲ್ಲ ನಮಗೆ. ಓಕೆನಾ, ಎಕ್ಸಾಕ್ಟ್ ಗೊತ್ತಿಲ್ಲ. ಬಟ್ ಅವನು
ಅವೇ ಎರಡನ್ನು ಕನ್ಫ್ಯೂಷನ್ ಮಾಡ್ಕೊಂಡು ಉಳಿದದ್ದು ಎರಡನ್ನ ಕರೆಕ್ಟ್ ಕೊಟ್ಬಿಟ್ಟಿದ್ದಾನೆ, ಎರಡು ಆಪ್ಷನ್ ಅಲ್ಲಿ ಕೊಟ್ಬಿಟ್ಟಿದ್ದಾನೆ. ನಿನಗೆ ಅವು ಎರಡು ಕೆಳಗಲ್ ಎರಡು ಗೊತ್ತಿದ್ರು ಕೂಡ ನಿನಗೆ ಆನ್ಸರ್ ಮಾಡೋಕೆ ನಿನಗೆ ಆಗ್ಬಾರ್ದು, ಟೈಮ್ ಕನ್ಸ್ಯೂಮ್ ನಿನಗೆ ಟೈಮ್ ಇಲ್ಲಿ ಲಾಸ್ ಆಗ್ಬೇಕು ಅನ್ನೋ ದೃಷ್ಟಿಯಿಂದ ಈ ರೀತಿ ಮಾಡಿರ್ತಾರೆ ಪೇಪರ್ ಅನ್ನ. ಈಗ ನಾವು ಪ್ಲಾನಿಮೀಟರ್ ನೋಡ್ತಾ ಇತ್ತಂದ್ರೆ ಇದು ಕ್ಷೇತ್ರಗಳನ್ನ ಅಳೆಯಲು ಉಪಯೋಗ ಮಾಡ್ತೀವಿ. ಪ್ಲಾನಿಮೀಟರ್ ನ ಕ್ಷೇತ್ರಗಳನ್ನ ಅಳೆಯಲು, ಪ್ಯಾಂಥೋಗ್ರಾಫ್ ಅನ್ನ ನಕ್ಷತ್ರಗಳ ನಕಲು ಮಾಡಲು ಮತ್ತು ದೊಡ್ಡದಾಗಿಸಲು ಮತ್ತು ಚಿಕ್ಕದಾಗಿಸಲು ಅದನ್ನ ಬಳಸ್ತೀವಿ. ಹಾಗಾಗಿ ಇದಕ್ಕೆ ಆಪ್ಷನ್ 2 ಇಸ್ ರೈಟ್ ಆನ್ಸರ್. ಆಪ್ಷನ್ 2 ರೈಟ್ ಆನ್ಸರ್. ಓಕೆ ಓಕೆನಾ, ನಿಮಗೆ ಎರಡು ಗೊತ್ತಿದಾವೆ, ಬಾರೋಮೀಟರ್ ಗೊತ್ತು, ಥರ್ಮೋಮೀಟರ್ ಗೊತ್ತು, ಬಟ್ ನಿಮಗೆ ಪ್ಯಾಂಟೋಗ್ರಾಫ್ ಗೊತ್ತಿಲ್ಲ, ಪ್ಲಾನಿಮೀಟರ್ ಗೊತ್ತಿಲ್ಲ ಅಂತ ಅಂದ್ರೂ ಈ ಕ್ವಶನ್ ಅನ್ನ ಆನ್ಸರ್ ಮಾಡೋಕೆ ಬರಲ್ಲ. ನಿಮ್ಗೆ ಎರಡು ಆಪ್ಷನ್ ಗೊತ್ತಿದಾವೆ ಅಂದ್ರೂ ಕೂಡ ಆನ್ಸರ್ ಮಾಡೋಕೆ ಬರಲ್ಲ. ಓಕೆನಾ, ಈ ರೀತಿ ಕ್ವಶನ್ಸ್ ಅನ್ನ ನಿಮ್ಮಿಂದ ಎಕ್ಸ್ಪೆಕ್ಟ್ ಮಾಡ್ತಿದ್ದಾನೆ. ಅದಕ್ಕೆ ಸ್ವಲ್ಪ ನೀವು ನೀಟಾಗಿ ಓದ್ಕೋಬೇಕು. ಈಗೆಲ್ಲ ಇದೆಲ್ಲ ಹಿಸ್ಟ್ರಿ ಇದೆ, ಇದೆಲ್ಲ ನಿಮ್ಗೆ ಏನ್ ಕೇಳಲ್ಲ, ಬಟ್ ನೋಡ್ಕೊಳ್ರಿ ಹಂಗೆ. ಪ್ಯಾಂಟೋಗ್ರಾಫ್ದು ಇದು ಸಮಾಂತರ ಚತುರ್ಭುಜ ಅದಕ್ಕೆಲ್ಲ ಬರುತ್ತಂತೆ. ಉಪಯೋಗ ಏನು, ಭೂಪಟ, ವಾಸ್ತುಶಿಲ್ಪದ ರೇಖಾಚಿತ್ರಗಳು, 3D ಕೆತ್ತನೆಗಳು ಮೂಲಕ ಅಳತೆ ಮಾಡುವಂತಹ ಅನುಪಾತ ದೊಡ್ಡದಾಗಿರುವುದು ಮತ್ತು ಚಿಕ್ಕದಾಗಿರುವುದನ್ನು ವ್ಯಾಪಕವಾಗಿ ಬಳಸಲಾಗುತ್ತದೆ ಅಂತೆ. ಇದನ್ನ ಕ್ರಿಸ್ಟೋಫ್ ಶೈನರ್ ಅನ್ನುವರು ಆಕರ್ಷಣೆ ಮಾಡಿದರಂತೆ. ನೆಕ್ಸ್ಟ್ ಬ್ಯಾರೋಮೀಟರ್, ಇದು ವಾತಾವರಣದ ಗಾಳಿಯ ಒತ್ತಡವನ್ನ, ಅಟ್ಮಾಸ್ಫಿಯರಿಕ್ ಪ್ರೆಷರ್ ಅನ್ನ ಅಳತೆ ಮಾಡುತ್ತೆ. ಇದರಲ್ಲಿ ಪಾದರಸದ ಬ್ಯಾರೋಮೀಟರ್ ಅಥವಾ ಮತ್ತು ದ್ರವ ರಹಿತ ಮತ್ತು ಅನಿಲ ರಹಿತ ಬ್ಯಾರೋಮೀಟರ್ ಪ್ರಮುಖ ವಿಧಗಳಾಗಿವೆ. ವಿಮಾನಗಳನ್ನು ಎತ್ತರವಾಗಿರುವ ಅಲ್ಟಿಮೀಟರ್ ಕೂಡ ಬ್ಯಾರೋಮೀಟರ್ ನ ಒಂದು ರೂಪವಾಗಿದೆ. ಓಕೆನಾ. ನೆಕ್ಸ್ಟ್ ಥರ್ಮೋಮೀಟರು, ಇದು ಟೆಂಪರೇಚರ್ ಅನ್ನ ಅಳೆಯುತ್ತೆ. ಇದು ಎಕ್ಸ್ಟ್ರಾ ನಿಮ್ಗೆ ಇನ್ಫಾರ್ಮೇಶನ್ ಇರುತ್ತೆ, ನಾನು ನಿಮಗೆ PDF ಅನ್ನ ಆ್ಯಪ್ ಅಲ್ಲಿ ಪ್ರೊವೈಡ್ ಮಾಡ್ತೇನೆ ಬ್ಯಾಚ್ ಅಲ್ಲಿ, ನಿಮಗೆ ಅಲ್ಲಿ ಬೇಕಂದ್ರೆ ನೋಡ್ಕೋಬಹುದು. ಹಾಗೆ ಇದು ಕ್ಲಾಸ್ ನಿಮಗೆ ಯೂಟ್ಯೂಬ್ ಅಲ್ಲಿ ಕೂಡ ಇರುತ್ತೆ, ಇದು ಯೂಟ್ಯೂಬ್ ಅಲ್ಲಿ ಇರುತ್ತೆ, ಹಾಗೆ ನಿಮಗೆ ಬ್ಯಾಚ್ ಅಲ್ಲಿ ಕೂಡ ಸಿಗುತ್ತೆ ಆ್ಯಪ್ ಅಲ್ಲಿ. ಹಂಗಂದ್ರೆ ಇದು ಲೀಸ್ಟ್ ಕೊಡ್ತೇನೆ, ಬಟ್ ನಿಮಗೆ ಈ ನೋಟ್ಸ್ ಮಾತ್ರ ಪೇಡ್ಗೆ ಯಾರು ಜಾಯ್ನ್ ಆಗಿರ್ತಾರಲ್ವ ಅವ್ರಿಗೆ ಮಾತ್ರ ಸಿಗುತ್ತೆ. ಅಲ್ಲಿ ಆ್ಯಪ್ ಅಲ್ಲಿ ಯಾರು ಇರ್ತಾರಲ್ವ ಅವ್ರಿಗೆ ಸಿಗುತ್ತೆ ಇದು ನೋಟ್ಸ್ ಎಲ್ಲ. ನೆಕ್ಸ್ಟ್ ಪ್ಲಾನಿಮೀಟರ್ ಅಂತ ಬಂದು ನಕ್ಷಲಿನ ಅಸಮ ಪಾರ್ಶ್ವ ವಿಸ್ತೀರ್ಣವನ್ನು ಅಳೆಯಲು. ನೆಕ್ಸ್ಟ್ ಪ್ಯಾಂಟೋಗ್ರಾಫು ನಕ್ಷತ್ರಗಳನ್ನು ದೊಡ್ಡದಾಗಿಸಲು ಚಿಕ್ಕದಾಗಿಸಲು. ನೆಕ್ಸ್ಟ್ ಬ್ಯಾರೋಮೀಟರ್, ಇದು ವಾತಾವರಣದ ಒತ್ತಡವನ್ನು ಅಳೆಯಲು. ಥರ್ಮೋಮೀಟರ್ ಉಷ್ಣಾಂಶವನ್ನು ಅಳೆಯಲು. ಅನಿಮೋಮೀಟರ್ ಗಾಳಿಯ ವೇಗ ಮತ್ತು ಬಲವನ್ನು ಅಳೆಯಲು. ಓಕೆನಾ. ಈ ಮೆಜರ್ಮೆಂಟ್ ಇದ್ರದ್ದೇನಿದೆ ಅಲ್ವಾ, ಇದ್ರ ಮೇಲೆ ಒಂದು ಕ್ವಶನ್ ಫಿಕ್ಸ್ ಇರುತ್ತೆ ನಿಮಗೆ. ಹೈಗ್ರೋಮೀಟರ್, ಇದು ಯಾವ್ದ್ರಲ್ಲಿರುತ್ತೆ, ಗಾಳಿಯಲ್ಲಿನ ಆರ್ದ್ರತೆ ತೇವಾಂಶವನ್ನು ಅಳೆಯಲು. ನೆಕ್ಸ್ಟ್ ಅಲ್ಟಿಮೀಟರ್, ಸಮುದ್ರದ ಮಟ್ಟದ ಎತ್ತರವನ್ನು ಅಳೆಯಲು. ಸಿಸ್ಮೋಗ್ರಾಫು, ಇದು ಭೂಕಂಪದ ತರಂಗಗಳನ್ನು ತೀವ್ರತೆಯನ್ನು ಪತ್ತೆ ಹಚ್ಚಲು ಮತ್ತು ದಾಖಲಿಸಲು ಬಳಸ್ತಾರೆ. ಪ್ಯಾಥೋಮೀಟರ್, ಸಮುದ್ರದ ಮತ್ತು ನೀರಿನ ಆಳವನ್ನು ಅಳೆಯಲು ಬಳಸ್ತಾರೆ. ಥಿಯೋಡೋಲೈಟ್, ಇದು ಸಮತಲ ಮತ್ತು ಲಂಬ ಕೋನಗಳನ್ನು ಅಳೆಯಲು ಬಳಸ್ತಾರೆ. ಕ್ಲಿನೋಮೀಟರ್, ಇಳಿಜಾರು ಅಥವಾ ಕೋನಗಳನ್ನು ಎತ್ತರವನ್ನು ಅಳೆಯಲು ಬಳಸ್ತಾರಂತೆ. ನೆಕ್ಸ್ಟ್ ಕ್ರೋನೋಮೀಟರ್, ಸಮುದ್ರದ ಪಯಣದಲ್ಲಿನ ನಿಖರ ಸಮಯ ಹಾಗೂ ರೇಖಾಂಶವನ್ನು ತಿಳಿಯಲು. ರೈನ್ ಗೇಜ್, ಮಳೆ ಮಾಪಕ, ಇದು ಬೀಳುವ ಮಳೆ ಪ್ರಮಾಣವನ್ನು ಅಳೆಯಲು. ಪ್ರೈರ್ಲಿಯೋಮೀಟರ್ ಅಂತಿದು. ಪೈರ್ಲಿಯೋಮೀಟರ್, ಇದು ಸೂರ್ಯನ ನೇರ ವಿಕಿರಣವನ್ನು ಅಳೆಯಲು. ಹೈಡ್ರೋಮೀಟರ್, ದ್ರವಗಳ ಸಾಂದ್ರತೆಯನ್ನು ಅಳೆಯಲು. ಲ್ಯಾಕ್ಟೋಮೀಟರ್, ಇದು ಗೊತ್ತಾಗುತ್ತೆ, ಹಾಲಿನ ಶುದ್ಧತೆ, ಮ್ಯಾಕ್ಸಿಮಮ್ ಸರ ಕೇಳಿದ್ದಾನೆ. ಸ್ಯಾಲಿನೋಮೀಟರ್, ಉಪ್ಪಿನ ಪ್ರಮಾಣ ಅಳೆಯಲು. ಓಡೋಮೀಟರ್, ಇದು ಕೂಡ ಕೇಳಿದರೆ, ವಾಹನ ಚಲಿಸುವ ದೂರ. ಟ್ಯಾಕೋಮೀಟರ್, ಇದು ಇಂಜಿನ್ ಅಥವಾ ಶಾಫ್ಟನ್ ತಿರುಗುವ ವೇಗವನ್ನು ಅಳೆಯುತ್ತಾರಂತೆ. ಸಿಸ್ಮೋಗ್ರಾಫ್, ಇದು ಕೂಡ ಬಹಳ ಸಲ ಕೇಳಿದಾನೆ, ಇದು ರಕ್ತದೊತ್ತಡ ಅಳೆಯಲು ಬಳಸ್ತಾರೆ. ಗ್ಯಾಲ್ವನೋಮೀಟರ್, ಸಣ್ಣ ಪ್ರಮಾಣದ ವಿದ್ಯುತ್ ಪ್ರವಾಹವನ್ನು ಅಳೆಯಲು. ಅಮ್ಮೀಟರ್, ವಿದ್ಯುತ್ ಪ್ರವಾಹವನ್ನ ಆಂಪಿಯರ್ ನಲ್ಲಿ ಅಳೆಯುವುದು ಅಮ್ಮೀಟರ್. ನೆಕ್ಸ್ಟ್ ವೋಲ್ಟಾಮೀಟರ್, ವಿದ್ಯುತ್ ವಿಭವಾಂತರವನ್ನು ಅಳೆಯಲು. ಫೋಟೋಮೀಟರ್, ಬೆಳಕಿನ ತೀವ್ರತೆಯನ್ನು ಅಳೆಯಲು ಬಳಸ್ತಾರೆ. ನೆಕ್ಸ್ಟ್ ಆಡಿಯೋಮೀಟರ್, ಇದು ಶಬ್ದದ ತೀವ್ರತೆ ಮತ್ತು ಶ್ರವಣ ಸಾಮರ್ಥ್ಯವನ್ನು ಅಳೆಯಲು ಬಳಸ್ತಾರೆ. ಕ್ರೆಸ್ಟೋಗ್ರಾಫ್, ಇದು ಸಸ್ಯಗಳ ಬೆಳವಣಿಗೆ ದರವನ್ನು ಅಳೆಯಲು. ಸ್ಪೆಕ್ಟ್ರೋಮೀಟರ್, ಬೆಳಕಿನ ವರ್ಣಪಟಲ ಮತ್ತು ವಿಕಿರಣಗಳನ್ನ ವಿಶ್ಲೇಷಿಸಲು ಸ್ಪೆಕ್ಟ್ರೋಮೀಟರ್ ಅನ್ನ ಬಳಕೆ ಮಾಡ್ತಾರೆ. ಐ ಹೋಪ್ ಈ ಪ್ಯಾರಾಮೀಟರ್ಸ್ ಮೇಲೆ ಒಂದು ಕ್ವಶನ್ಸ್ ನಿಮಗೆ ಫಿಕ್ಸ್ ಆಗಿ ಬರುತ್ತೆ. ಇದನ್ನ ನೋಟ್ ಮಾಡ್ಕೊಂಡು ಓದೋಕೆ ಸಾಧ್ಯ ಆಗಿರ್ಬೇಕು. ಓಕೆನಾ. ಎಲ್ಲಾ ಕಂಟೆಂಟ್ ಅನ್ನ ಒಂದೇ ಕಡೆ ಕೊಟ್ಟಿರ್ತೀನಿ ಅಂತ ಅಂದ್ರೆ ಇದ್ರ ಹಿಂದೆ ನಮ್ದು ವರ್ಕ್ ಇರುತ್ತೆ. ಓಕೆನಾ. ಈಗ ನಮ್ ಟೀಮ್ ಎಲ್ಲ ಇದನ್ನ ಸರ್ಚ್ ಮಾಡ್ಕೊಂಡು ಟೈಪ್ ಮಾಡಿ ಅದನ್ನೆಲ್ಲ ನೀಟಾಗಿ ಕೊಟ್ಟಿರ್ತಾರೆ. ಅದನ್ನೆಲ್ಲ ನಿಮ್ಗೆ ನೀವು ಇಂಥದ್ದು ಕೊಟ್ಟಿದಾಗ ನೀವು ಕಂಪ್ಲೀಟ್ ಆಗಿ ಯೂಸ್ ಮಾಡ್ಕೋಬೇಕು. ಓಕೆನಾ. ಈ ನೋಟ್ಸ್ ಕೂಡ ನಿಮ್ಗೆ ಪ್ರೊವೈಡ್ ಮಾಡ್ತಾರೆ ಆ್ಯಪ್ ಅಲ್ಲಿ. ನಿಮ್ಗೆ ಯಾರು ಬ್ಯಾಚಿಗೆ ಇರ್ತೀರಾ 299ಗೆ ಸೇರಿದ್ರೆ ನಿಮಗೆ ಕಂಪ್ಲೀಟ್ ಆಗಿ 19 ಕ್ವಶನ್ ಪೇಪರ್ ಕೂಡ ನಿಮಗೆ ನೋಟ್ ಸಿಗುತ್ತೆ ಈ ರೀತಿ. ಓಕೆನಾ. ಅದ್ರದ್ದೆಲ್ಲವನ್ನು ಕೂಡ ನೀವು ಒಂದರಲ್ಲೇ ಮಾಡ್ಕೊಂಡಾದ್ರು ಪ್ರಿಂಟ್ ಆದ್ರೂ ತಗೊಳ್ರಿ, ಬೇಕಾದ್ರೆ ಡೌನ್ಲೋಡ್ ಆಪ್ಷನ್ ಕೂಡ ಅಂತ ಹೇಳ್ತೀನಿ ನಾನು ನಿಮಗೆ. ಕ್ಲಾಸಸ್ ಡೌನ್ಲೋಡ್ ಇರಲ್ಲ, ಬಟ್ ನಿಮಗೆ ನೋಟ್ಸ್ ಡೌನ್ಲೋಡ್ ಇರುತ್ತೆ, ಅದ್ ಬೇಕಂದ್ರೆ ತಗೊಳಕ್ಕೆ ಸಾಧ್ಯ ಆಗಿರ್ಬೇಕು. ನೆಕ್ಸ್ಟ್ ಕ್ವಶನ್ ನಂಬರ್ 30. ಕರ್ನಾಟಕದ ಈ ಕೆಳಗಿನ ಶಿಖರಗಳನ್ನು ಅವುಗಳ ಎತ್ತರಕ್ಕೆ ಅನುಗುಣವಾಗಿ
ಕ್ರಮದಲ್ಲಿ ಗುರುತಿಸಿ ಅಂದ್ರೆ ಆರ್ಡರ್ ವೈಸ್ ಕೊಡ್ರಿ ಅಂತಂದು. ಮ್ಯಾಕ್ಸಿಮಮ್ ನಾವೇನು ಕಲ್ತಿದ್ವಿ, ಮುಳ್ಳಯ್ಯನಗಿರಿ ಗೊತ್ತು ನಮಗೆ, ದೊಡ್ಡ ಬೆಟ್ಟ ಗೊತ್ತು, ಈ ರೀತಿ ಫೇಮಸ್ ಆಗಿರೋ ಗಿರಿಗಳನ್ನ ನಾವು ಮಾತ್ರ ನೋಡ್ಕೊಂಡಿರ್ತೀವಿ. ಆದ್ರೆ ಅವನೇನ್ ಮಾಡ್ತಾನೆ, ಒಳಗಡೆ ಹೋಗಿ ನೀವು ಇಲ್ಲಿಂದ ಬರಲ್ಲ ಅಂತ ಅಂದಾಗ ಏನ್ ಬಿಟ್ಟಿರ್ತೀರಲ್ವಾ ಆರ್ಡರ್ ವೈಸ್ ನೋಡ್ಕೊಳದ, ಅಲ್ಲಿಂದಾನೆ ಕ್ವಶನ್ ಅನ್ನ ತೆಗೆದಿದ್ದಾನೆ. ಓಕೆನಾ, ಅಲ್ಲಿಂದಾನೆ ಕ್ವಶನ್ ಅನ್ನು ತೆಗಿತಾನೆ. ಮ್ಯಾಕ್ಸಿಮಮ್ ಆಗಿ ಮೇಲ್ ನೋಡ್ಕೊಂಡು ಹೋಗಿರ್ತೀವಿ. ಓಕೆನಾ, ಆದ್ರೆ ಅವನು ಅಲ್ಲಿ ಕೇಳಿಲ್ಲ. ಇದು ಆರ್ಡರ್ ವೈಸ್ ನಾವು ಬ್ಯಾಚಲ್ ಮಾಡುವಾಗ ಕಂಪ್ಲೀಟ್ ಆಗಿ ಆ ಲೀಸ್ಟೇ ಕೊಟ್ಬಿಟ್ಟಿದ್ದೆ ನಾನು. ಬೇರೆ ಬೇರೆ ಕ್ಲಾಸಲ್ಲಿ ಮಾಡುವಾಗ ಲೀಸ್ಟೇ ಕೊಟ್ಬಿಟ್ಟಿದ್ದೀನಿ. ಅವ್ನು ನೋಡ್ಕೊಂಡು ಹೋದ್ರು ಕೂಡ ನಿಮ್ಗೆ ವರ್ಕ್ ಆಗ್ತಿತ್ತು. ಚಿಕ್ಕ ಪುಟ್ಟ ಯಾವನು ಬಿಡ್ಲಿಲ್ಲ, ನನಗೆ ಲೀಸ್ಟೇ ಕೊಟ್ಬಿಟ್ಟಿದ್ದೀವಿ. ಈಗ ಬಿಳಿಗಿರಿ ರಂಗನ ಬೆಟ್ಟ ಫಸ್ಟ್ ಈಗ ಬಿಳಿಗಿರಿ ರಂಗನ ಬೆಟ್ಟ ಎಷ್ಟಿದೆ? 1779 ಇದೆ ಬಿಳಿಗಿರಿ ರಂಗನ ಬೆಟ್ಟ. ನೆಕ್ಸ್ಟ್ ಗೋಪಾಲಸ್ವಾಮಿ ಬೆಟ್ಟ ನೆಕ್ಸ್ಟ್ ಬರುತ್ತೆ. ಇದು ಬಿಳಿಗಿರಿ ಆದ್ಮೇಲೆ ಗೋಪಾಲಸ್ವಾಮಿ ಬೆಟ್ಟ ಬರುತ್ತೆ. ಇದು 1450 ಬರುತ್ತೆ. ಅದಾದ ನಂತರ ಮೇಲ್ಕೋಟೆ ಅಂತ ಇದೆ. ಮೇಲ್ಕೋಟೆ ಇರೋದು 1000 ಮೀಟರ್ ಬರುತ್ತೆ ಮೇಲ್ಕೋಟೆ. ಅಥವಾ ಇದನ್ನ ನಾವು 1400ಕ್ಕಿಂತ 1240 ಕೂಡ ನೋಡ್ತೀವಿ. ಆಮೇಲೆ ಚಾಮುಂಡಿ ಬೆಟ್ಟ, ಇದನ್ನ 1008 ಅಂತ ನೋಡ್ತೀವಿ. ಚಾಮುಂಡಿ ಬೆಟ್ಟ ನಾವು 1008 ಅಂತ ಕೂಡ ನೋಡ್ತೀವಿ. ಹೀಗಾಗಿ ಇದನ್ನ ನಾವು ರೈಟ್ ಆಗಿ ಯಾವ್ದಂತಂದು ನೆಕ್ಸ್ಟ್ ಸ್ಲೈಡ್ ಅಲ್ಲಿ ತೋರಿಸ್ತೀನಿ. ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ಸಿ. ಇದಕ್ಕೆ ನೋಡ್ರಲ್ಲಿ ಬಿಳಿಗಿರಿ ರಂಗನ ಬೆಟ್ಟ ಬರುತ್ತೆ ಫಸ್ಟ್, 1279 ಮೀಟರ್. ಇದು ಅತಿ ಎತ್ತರ ಇರುತ್ತೆ, ಅತಿ ಎತ್ತರ. ಅದಾದ ನಂತರ ಮೇಲ್ಕೋಟೆ ಮಿಡ್ಲ್ ಬರ್ಬೇಕಲ್ಲ. ಇಲ್ಲಿ ಇದನ್ನ ತಗೊಂಡಿದ್ದಾರೆ, ಇದನ್ನ ತಗೊಂಡು ಆಮೇಲೆ ಹಿಂಗ್ ತಗೊಂಡಿರ್ತಾರೆ. ಓಕೆನಾ, ಇದರಲ್ಲಿ ಇದನ್ನ ತಗೊಂಡಿರ್ತಾರೆ. ಬಿಳಿಗಿರಿ ರಂಗನ ಬೆಟ್ಟ ಆಯ್ತು. ಆಮೇಲೆ ಗೋಪಾಲಸ್ವಾಮಿ ಬೆಟ್ಟ ನಾವು 1240 ಅಂತ ನೋಡ್ತೀವಿ. ಮೇಲ್ಕೋಟೆನ ನಾವು 1000 ಅಂತ ನೋಡ್ತೀವಿ. ಚಾಮುಂಡಿ ಬೆಟ್ಟವನ್ನು ನಾವು ಆವರೇಜ್ ಆಗಿ 800 ಅಂತ ನೋಡ್ತೀವಿ. ಬಟ್ ಇದು ನಾವು 800 ಅಂತ ತಗೊಂಡಾಗ ಇದನ್ನ ನಾವು ಲಾಸ್ಟ್ ಆಗಿ ತಗೊಳ್ತೀವಿ. ಬಿಳಿಗಿರಿ ರಂಗನ ಹಾಗೂ ಗೋಪಾಲಸ್ವಾಮಿ ಬೆಟ್ಟಗಳು ಮೇಲ್ಕೋಟೆ ಮತ್ತು ಚಾಮುಂಡಿ ಬೆಟ್ಟಗಳಿಗಿಂತ ಹೆಚ್ಚು ಎತ್ತರದಲ್ಲಿವೆ. ಬಿಳಿಗಿರಿ ಹಾಗೂ ಗೋಪಾಲಸ್ವಾಮಿ ಬೆಟ್ಟ ಮೇಲ್ಕೋಟೆ ಮತ್ತು ಚಾಮುಂಡಿ ಬೆಟ್ಟಕ್ಕಿಂತ ಹೆಚ್ಚು ಎತ್ತರದಲ್ಲಿದೆ. ಅಥವಾ ಒಂದು ಪಾಯಿಂಟ್ಗಳು ನೋಟ್ ಮಾಡ್ಕೊಳ್ರಿ. ನೆಕ್ಸ್ಟ್ ಗೋಪಾಲಸ್ವಾಮಿ ಬೆಟ್ಟ ಸುಮಾರು 1450 ಮೀಟರ್ ಇದ್ದು, ಇದು ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ ವ್ಯಾಪ್ತಿಯಲ್ಲಿದ್ದು ನೀಡಲಾದ 4 ಬೆಟ್ಟಗಳಿಂದ ಅತಿ ಎತ್ತರದಲ್ಲಿದೆ. ಯಾವುದು? ಗೋಪಾಲಸ್ವಾಮಿ ಬೆಟ್ಟ. ಬಟ್ ಗೋಪಾಲಸ್ವಾಮಿ ಬೆಟ್ಟ ಅಂತ ಕೊಟ್ರೆ ಇದೇ ಫಸ್ಟ್ ಆಪ್ಷನ್ ಬರಬೇಕು. ಗೋಪಾಲಸ್ವಾಮಿ ಬೆಟ್ಟ ಫಸ್ಟ್ ಆಪ್ಷನ್ ಐತೆ. ಗೋಪಾಲಸ್ವಾಮಿ ಬೆಟ್ಟ ಫಸ್ಟ್ ಆಪ್ಷನ್ ಐತೆ ನೋಡೋಣ್ರಿ. ಇಲ್ಲಿ 3 ಕೊಟ್ಟಿದ್ದಾನಲ್ವಾ, ಒಂದ್ ನಿಮಿಷ. ನೆಕ್ಸ್ಟ್ ಬಿಳಿಗಿರಿ ಬೆಟ್ಟ, ಇದು 1279. ಇದು ಚಾಮರಾಜನಗರ ಜಿಲ್ಲೆಯಲ್ಲಿದೆ. ಮೇಲ್ಕೋಟೆ ಇದು ಸುಮಾರು 1000ದಿಂದ 1048 ಇದೆ. ಚಾಮುಂಡಿ ಹಿಲ್ಸ್ 1008 ಇದೆ. ಹಾಗಾಗಿ ಸಮುದ್ರ ಮಟ್ಟದಿಂದ 830ರಿಂದ ಇದು ಮೈಸೂರಿನಲ್ಲಿದೆ. ಅಂದ್ರೆ ಫಸ್ಟ್ ನಮಗೆ ಗೋಪಾಲಸ್ವಾಮಿ ಬೆಟ್ಟ ಬರಬೇಕಾ? ಗೋಪಾಲಸ್ವಾಮಿ ಬೆಟ್ಟ, ನೆಕ್ಸ್ಟ್ ಬಿಳಿಗಿರಿ, ಇಲ್ಲಿಲ್ಲ. ನೆಕ್ಸ್ಟ್ ಬಿಳಿಗಿರಿ ಬರ್ಬೇಕಂದ್ರೆ ಅಲ್ಲಿ ಆಪ್ಷನ್ ಅಲ್ಲಿ ಬಿಳಿಗಿರಿ ಇಲ್ಲ. ಇಲ್ಲಿ ನೆಕ್ಸ್ಟ್ ಆಪ್ಷನ್ ಅಲ್ಲಿ ಬಿಳಿಗಿರಿ ಇಲ್ಲ, ಮೇಲ್ಕೋಟೆ ಇದೆ. ಹಂಗಂದ್ರೆ ಇದು ಆಪ್ಷನ್ ತೆಗೆದಾಕಿ ಅವರು ಅದಕ್ಕೆ ಎಕ್ಸಾಕ್ಟ್ ಆಗಿ ಹೊಂದ್ಲಿಲ್ಲ ಅಂತ ಅಂದ್ರೂ ಆಪ್ಷನ್ ಥ್ರೂ ಹೊಂದ್ಸೋಕೆ ಟ್ರೈ ಮಾಡಿದ್ದಾರೆ. ಹಾಗಾಗಿ ಇದು ಆಪ್ಷನ್ 3 ರೈಟ್ ಆನ್ಸರ್ ಆಗುತ್ತೆ. ಆಪ್ಷನ್ 3 ರೈಟ್ ಆನ್ಸರ್ ಆಗುತ್ತೆ. ಯಾವ್ದು ಬರ್ಬೇಕು ಈಗ? ಗೋಪಾಲಸ್ವಾಮಿ ಬೆಟ್ಟ, ಬಿಳಿಗಿರಿ ರಂಗನ ಬೆಟ್ಟ, ಮೇಲ್ಕೋಟೆ, ಚಾಮುಂಡಿ. ನೆಕ್ಸ್ಟ್ ಈ ಕೆಳಗಿನ ಅಂದ್ರೆ ಮತ್ತೀಗ ಆರ್ಡರ್ ವೈಸ್ ಯಾಕೆ ಕೊಡ್ಲಿಲ್ಲ ಮತ್ತೆ ಈ ಕ್ಲಾಸಲ್ಲಿ ಅಂತ ಕೇಳ್ಬಾರ್ದ್ರಿ ನೀವು. ಯಾಕಂತಂದ್ರೆ ಆಲ್ರೆಡಿ ಬೇರೆ ಕ್ಲಾಸಲ್ಲಿ ನಾನು ಹೇಳಿದ್ದೀನಿ. ಹಾಗಾಗಿ ಇದರಲ್ಲಿ ಮತ್ತೆ ಅದೇ ಸ್ಲೈಡ್ ಅನ್ನ ರಿಪೀಟ್ ಮಾಡೋಕೆ ಆಗಿಲ್ಲ. ಇವು ಘಾಟ್ಗಳದ್ದು ಕಂಪ್ಲೀಟ್ ಆಗಿ ಹೇಳಿದ್ದೀನಿ ನಾನು. ಇವೆಲ್ಲ ಇದರಲ್ಲಿ ಏನು ಹೊಸದಾಗಿ ಬಂದಿಲ್ಲ. ಇದು ಕೂಡ ಆಲ್ರೆಡಿ ಕವರ್ ಆಗಿರೋದೆ. ಓಕೆನಾ, ಈ ಕ್ವಶನ್ಸ್ ಕೂಡ ನೀವು ಆರಾಮ್ಸೆ ಆನ್ಸರ್ ಮಾಡ್ಬೋದು. ಒಂದೇದೇನು ಕೇಳಿದಾನೆ, ಬೋರ್ ಘಾಟ್ ಇದು ಎಲ್ಲಿ ಕೊಂಡು ಬರುತ್ತೆ? ಈಗ ಇದು ರೈಟ್ ಹೌದಲ್ಲ ಅಂತ ಕೇಳಿದೆ ನಾನು. ಇದಕ್ಕಿದು ಕೊಟ್ಟಿರೋದು ನೀವು ರೈಟ್ ಆರ್ ರಾಂಗ್ ಅಂತ. ಬೋರ್ ಘಾಟ್ ಇದು ಮುಂಬೈ ಟು ಪುಣೆ, ರೈಟ್. ತಾಲ್ ಘಾಟ್ ಇದು ನಾಸಿಕ್ ಟು ಮುಂಬೈಯಿಂದ ನಾಸಿಕ್, ಇದು ಕೂಡ ರೈಟ್. ನೆಕ್ಸ್ಟ್ ಪಾಲ್ ಘಾಟ್ ಏನ್ ಕೇಳಿದಾನೆ? ರಾಜ್ಮಂದ್ ಮತ್ತು ಪಾಲಿ ಅಂತ ಕೇಳಿದಾನೆ. ರಾಜ್ಮಂದ್ ಮತ್ತು ಪಾಲಿ ಇದು ಯಾವ್ದಂತಂದ್ರೆ ಹಲ್ದಿ ಘಾಟ್. ಹಾಗಾಗಿ ಆಪ್ಷನ್ ಸಿ ರಾಂಗ್. ಯಾಕಂತಂದ್ರೆ ಪಾಲ್ಘಾಟ್ ಎಲ್ಲಿ ಕಂಡು ಬರ್ತಂತಂದ್ರೆ ಕೇರಳ ಮತ್ತು ತಮಿಳುನಾಡಲ್ಲಿ ಕಂಡು ಬರುತ್ತೆ. ಕೇರಳದಿಂದ ತಮಿಳುನಾಡು ಮಿಡ್ಲ್ ಕಂಡು ಬರೋದು ಪಾಲ್ಘಾಟ್. ಓಕೆನಾ. ನೆಕ್ಸ್ಟ್ ಆಗುಂಬೆ ಘಾಟ್ ಉಡುಪಿ ಮತ್ತು ಶಿವಮೊಗ್ಗ, ಇದು ರೈಟ್. ಅಂದ್ರೆ ಇವಾಗ ನಿಮಗೆ ಎ ಬಿ ಅಂಡ್ ಡಿ ರೈಟ್, ಎ ಬಿ ಡಿ ರೈಟ್. ಸಿ ರಾಂಗ್. ಯಾಕಂದ್ರೆ ಪಾಲ್ಘಾಟ್ ನಮ್ಗೆ ಕಂಡು ಬರೋದು ಕೇರಳ ಮತ್ತು ತಮಿಳುನಾಡು ಮಿಡ್ಲು. ರಾಜ್ಮಂದ್ ಮತ್ತು ಪಾಲಿ ಇವೆಲ್ಲಿ ಯಾವ ಘಾಟ್ ಅಂತಂದು ಕನೆಕ್ಟ್ ಮಾಡ್ತದೆ ಅಂದ್ರೆ ಹಲ್ದಿ ಘಾಟ್. ಓಕೆನಾ. ಹಾಗಾಗಿ ಎ ಬಿ ಡಿ ರೈಟ್ ಆನ್ಸರ್. ಎ ಬಿ ಡಿ ರೈಟ್ ಆನ್ಸರ್. ಆಪ್ಷನ್ ಫಸ್ಟ್ ಇಸ್ ರೈಟ್ ಆನ್ಸರ್. ಆಪ್ಷನ್ ಫಸ್ಟ್ ಇಲ್ಲಿದೆ, ಅದು ಎಕ್ಸ್ಪ್ಲನೇಷನ್ ಇದೆ, ಸ್ವಲ್ಪ ನೋಡ್ಕೊಳ್ಳಿ.
ಆಗುಂಬೆ ಘಾಟ್ ಇದು ಮಲೆನಾಡಿನ ಶಿವಮೊಗ್ಗ, ತೀರ್ಥಹಳ್ಳಿ ಮತ್ತು ಕರಾವಳಿ, ಉಡುಪಿ ಆ ಜಿಲ್ಲೆ ಸಂಪರ್ಕಿಸುತ್ತೆ. ಇದು ರಾಷ್ಟ್ರೀಯ ಹೆದ್ದಾರಿ 169A ಕಂಡುಬರುತ್ತೆ. ಇದನ್ನ ದಕ್ಷಿಣ ಭಾರತದ ಚಿರಾಪುಂಜಿ ಅಂತ ಕರೀತಾರೆ. ಇಲ್ಲಿ ಸಂಶೋಧನೆ ಮತ್ತು ವನ್ಯಜೀವಿ ಕಿಂಗ್ ಕೋಬ್ರಾ ಕಾಳಿಂಗ ಸರ್ಪದ ಆವಾಸ ಸ್ಥಾನವಾಗಿದೆ. ನೆಕ್ಸ್ಟ್ ಇಲ್ಲಿ ಆಗುಂಬೆ ರೈನ್ ಫಾರೆಸ್ಟ್ ರಿಸರ್ಚ್ ಸ್ಟೇಷನ್ ಇದೆ. ನೆಕ್ಸ್ಟ್ ಪ್ರವಾಸಿ ಆಕರ್ಷಣೆ ಇಲ್ಲಿನ ಸೂರ್ಯಾಸ್ತದ ವೀಕ್ಷಣಾ ತಾಣ ಅಂದ್ರೆ ಸನ್ಸೆಟ್ ಪಾಯಿಂಟ್ ಕೂಡ ಆಗುಂಬೆಯಲ್ಲಿ ಇದೆ. ನೆಕ್ಸ್ಟ್ ಬೋರ್ಘಾಟ್ ಇದು ಮುಂಬೈ ಟು ಪುಣೆ ಕನೆಕ್ಟ್ ಮಾಡುತ್ತೆ. ಇದು ಕೊಂಕಣ್ ಕರಾವಳಿ ಮತ್ತು ಡೆಕ್ಕನ್ ಪ್ರಸ್ಥಭೂಮಿ ಸಂಪರ್ಕಿಸುವ ಕಡಿದಾದ ಘಾಟ್ ಆಗಿದೆ. ನೆಕ್ಸ್ಟ್ ತಾಲ್ಘಾಟ್ ಇದು ಮುಂಬೈ ಟು ನಾಸಿಕ್ ಅಲ್ಲಿ ಕಂಡು ಬರುತ್ತೆ. ಇದು ಕೊಂಕಣದಿಂದ ಮಹಾರಾಷ್ಟ್ರದ ಮಧ್ಯೆ ಭಾರತಕ್ಕೆ ವ್ಯಾಪಾರ ವಹಿವಾಟು ನಡೆಸಲು ಪ್ರಾಚೀನ ಕಾಲದಿಂದಲೂ ಈ ಮಾರ್ಗವನ್ನು ಬಳಸಲಾಗುತ್ತಿದೆ. ನೆಕ್ಸ್ಟ್ ಪಾಲ್ಘಾಟ್ ಕಂಡು ಬಂದ್ರೆ ಇದು ಕೇರಳ ಮತ್ತು ತಮಿಳುನಾಡು ಅಂದ್ರೆ ಪಲಕ್ಕಾಡ್ ಮತ್ತು ಕೊಯಂಬತ್ತೂರು ತಮಿಳುನಾಡು ಇಲ್ಲಿ ಕಂಡು ಬರೋದು ಪಾಲ್ಘಾಟ್. ಓಕೆನಾ, ಇದು ಪಶ್ಚಿಮ ಘಟ್ಟಗಳಲ್ಲೇ ಇರುವ ಅತಿ ದೊಡ್ಡ ನೈಸರ್ಗಿಕ ಗ್ಯಾಪ್. ಇದು ಇಂಪಾರ್ಟೆಂಟ್, ಈ ಪಾಯಿಂಟ್ ನೆನ್ಪಿಟ್ಕೊಡ್ರಿ. ಪಾಲ್ಘಾಟ್ ಏನಂತಂದ್ರೆ ಪಶ್ಚಿಮ ಘಟ್ಟಗಳಲ್ಲಿ ಅತಿ ದೊಡ್ಡ ನೈಸರ್ಗಿಕ ಗ್ಯಾಪ್ ಅಂತ ಕರೆದ ಯಾವ್ದಂತಂದ್ರೆ ಪಾಲ್ಘಾಟ್. ಓಕೆ, ಸ್ವಲ್ಪ ನೆನ್ಪಿಟ್ಕೊಳ್ರಿ. ನೆಕ್ಸ್ಟ್ ಉತ್ತರದಲ್ಲಿ ನೀಲಗಿರಿ ಬೆಟ್ಟಗಳು ಮತ್ತು ದಕ್ಷಿಣದಲ್ಲಿ ಅನೈಮುಡಿ ಬೆಟ್ಟಗಳು ಪ್ರತ್ಯೇಕಿಸುವ ಭೌಗೋಳಿಕ ಗಡಿ ಯಾವ್ದಂತಂದ್ರೆ ಪಾಲ್ಘಾಟ್. ಓಕೆನಾ, ಈಗ ಘಾಟ್ಗಳ ಬಗ್ಗೆ ಕಂಪ್ಲೀಟ್ ಆಗಿ ಲೀಸ್ಟ್ ಎಲ್ಲ ಕೊಟ್ಟಿದ್ದೀನಿ, ಹಾಗಾಗಿ ಇದರಲ್ಲಿ ಕೊಟ್ಟಿರೋದಿಲ್ಲ. ನೆಕ್ಸ್ಟ್ ಕೊಟ್ಟಿರೋದು ಮಣ್ಣಿನ ವಿಧಗಳು. ಸಾಯಿಲ್ಸ್ ಬಗ್ಗೆ ಕ್ವಶನ್ಸ್ ಯಾವಾಗ್ಲೂ ಬರಬೇಕು. ಸಾಯಿಲ್ ಬಗ್ಗೆ, ರಿವರ್ ಬಗ್ಗೆ ಬರಬೇಕು. ಓಕೆನಾ, ಇವೆಲ್ಲವೂ ರೆಗ್ಯುಲರ್ ಕ್ವಶನ್ಸ್ ಅಂತ ನಾನು ಯಾವಾಗ್ಲೂ ಹೇಳಿದ್ದೀನಿ. ಹಾಗಾಗಿ ಅದರದ ಮೇಲೆ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ಇವೆಲ್ಲ. ಇದ್ರದ್ದೇನು ಅಂತ ಘನಕಾರ ಇಲ್ಲ, ನಾ ಎಲ್ಲ ಮ್ಯಾಪ್ ಹಾಕಿನೇ ಯಾವಾಗ ಕ್ಲಾಸಲ್ಲಿ ನಿಮಗೆ ಹೇಳಿದ್ದೀನಿ. ಓಕೆನಾ, ಈಗ ಮಣ್ಣಿನ ವಿಧಗಳಲ್ಲಿ ಈಗ ಇದು ಕೊಟ್ಟಿದ್ದಾನೆ. ಇದು ಇಲ್ಲಿ ಕಂಡುಬರುವುದು ಯಾವ ಮಣ್ಣು ಅಂತ ಕೇಳಿದ್ದಾನೆ. ಓಕೆನಾ, ಲ್ಯಾಟ್ರೈಟ್ ಮಣ್ಣು ಇದಕ್ಕೆ ರೈಟ್ ಆನ್ಸರ್. ಲ್ಯಾಟ್ರೈಟ್ ಮಣ್ಣು ಜಂಬಿಟಿಗೆ ಅಂತ ಕೂಡ ಕರೀತಾರೆ ಕನ್ನಡದಲ್ಲಿ, ಲ್ಯಾಟ್ರೈಟ್. ಓಕೆನಾ, ಲ್ಯಾಟ್ರೈಟ್, ಹಾ ರೈಟ್, ಜಂಬಿಟಿಗೆ ಮಣ್ಣು. ಓಕೆನಾ, ಈಗ ಲ್ಯಾಟ್ರೈಟ್ ಮಣ್ಣು ಎಲ್ಲಿ ಕಂಡು ಬರುತ್ತೆ ಅಂತ ನಿಮಗೆ ಅದರದ್ದು ಬ್ಯಾಕ್ಗ್ರೌಂಡ್ ಗೊತ್ತಿದ್ರು ಕೂಡ ನಿಮ್ಗೆ ಗೊತ್ತಾಗ್ತು. ಜಾಸ್ತಿ ಮಳೆ ಇರಬೇಕು, ಮಳೆ ಜಾಸ್ತಿ ಇರೋದು ಪಶ್ಚಿಮ ಘಟ್ಟಗಳಲ್ಲೇ. ಈಗ ಅವನು ಮಾರ್ಕ್ ಮಾಡಿರೋದು ಕೂಡ ಪಶ್ಚಿಮ ಘಟ್ಟಗಳನ್ನೇ, ನಿಮಗೆ ಪಶ್ಚಿಮ ಘಟ್ಟದ ಬೆಟ್ಟಗಳನ್ನೇ ಮಾರ್ಕ್ ಮಾಡಿದ್ದಾನೆ. ಹಾಗಾಗಿ ಜಂಬಿಟಿಗೆ ಮಣ್ಣು ಜಾಸ್ತಿ ಇರುತ್ತೆ. ಕಪ್ಪು ಮಣ್ಣು ಅಂತ ಬಂದ್ರೆ ಉತ್ತರ ಕರ್ನಾಟಕದ ಕಡೆ ಬರುತ್ತೆ ಜಾಸ್ತಿ. ಕೆಂಪು ಮಣ್ಣು ಅಂತ ಬಂದ್ರೆ ದಕ್ಷಿಣ ಕರ್ನಾಟಕದ ಕಡೆ ಜಾಸ್ತಿ ಕಂಡು ಬರುತ್ತೆ. ಓಕೆನಾ, ಅದ ಈಗ ಕಪ್ಪು ಮಣ್ಣು ಇದು ಕೆಂಪು ಮಣ್ಣು ಈ ರೇಂಜಲ್ಲಿ ಬರುತ್ತೆ, ಕಪ್ಪು ಮಣ್ಣು ಈ ರೇಂಜಲ್ಲಿ ಬರುತ್ತೆ. ಓಕೆನಾ, ಈ ರೀತಿ ಸ್ವಲ್ಪ ನೀವು ಅಷ್ಟು ನೆನಪಲ್ಲಿ ಇಟ್ಕೊಳ್ಳಕ್ ಆಗದೆ ಇದ್ರು ಕೂಡ ಈ ರೀತಿ ರಫ್ ಆಗಿ ಕೂಡ ಕ್ಯಾಲ್ಕುಲೇಷನ್ ಮಾಡ್ಕೋಬಹುದು ನೀವು. ಓಕೆ, ಲ್ಯಾಟ್ರೈಟ್ ಸಾಯಿಲ್ ಇದು ನಕ್ಷೆಯಲ್ಲಿ ತೋರಿಸಿದ ಕಪ್ಪು ಭಾಗದ ಕರ್ನಾಟಕದ ಕರಾವಳಿ ಮತ್ತು ಮಲೆನಾಡು ಭಾಗವಾದ ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡ ಹಾಗೂ ಶಿವಮೊಗ್ಗದ ಭಾಗಗಳಲ್ಲಿ ಕಂಡುಬರುತ್ತೆ. ಅಧಿಕ ಮಳೆ ಬೀಳುವ ಕರಾವಳಿ ಮಲೆನಾಡು ಪ್ರದೇಶಗಳಲ್ಲಿ ಲೀಚಿಂಗ್ ಪ್ರಕ್ರಿಯೆಯಿಂದ ಲ್ಯಾಟ್ರೈಟ್ ಜಂಬಿಟಿಗೆ ಮಣ್ಣು ಹೆಚ್ಚಾಗಿ ಕಂಡುಬರ್ತದೆ. ಅಂದ್ರೆ ಅದು ಪಾಯಿಂಟ್ ಅನ್ನು ಜಾಸ್ತಿ ಮಳೆ ಬೀಳುವ ಪ್ಲೇಸ್ ಅಲ್ಲಿ ಇರಬೇಕು. ಓಕೆನಾ, ಇದು ಇಲ್ಲಿ ನೋಡ್ರಿ, ಇದೆಲ್ಲ ಈ ಕಡೆ ಕಪ್ಪು ಮಣ್ಣು ಕಂಡುಬರುತ್ತೆ, ಇಲ್ಲಿ ರೆಡ್. ಓಕೆನಾ, ಇದೇ ಅವನು ಲ್ಯಾಟ್ರೈಟ್ ಮಣ್ಣು ಇಲ್ಲಿ ಕಂಡುಬರೋದು, ಅದನ್ನೇ ಫೈಂಡ್ ಔಟ್ ಮಾಡಿ ನಿಮಗೆ ಕೊಟ್ಟಿದ್ದೆ. ಆಲ್ವೈಲ್ ಸಾಯಿಲ್, ಫಾರೆಸ್ಟ್ ಹಿಲ್ ಸಾಯಿಲ್ 7 ಎಲ್ಲಿದೆ, ಫಾರೆಸ್ಟ್ ಹಿಲ್ ಸಾಯಿಲ್ 3ನೇದಿದೆ. ಮಿಕ್ಸ್ಡ್ ಬ್ಲಾಕ್ ಸಾಯಿಲ್, ಮೀಡಿಯಂ ಬ್ಲಾಕ್ ಸಾಯಿಲ್ ಇದು ಕಂಡು ಬರುತ್ತೆ ಇಲ್ಲೆಲ್ಲ, ಮೀಡಿಯಂ ಬ್ಲಾಕ್ ಸಾಯಿಲ್. ನೆಕ್ಸ್ಟ್ ಇದೆಲ್ಲ ರೆಡ್ ಸಾಯಿಲ್, ನಿಮಗೆ ನೋಡೋಷ್ಟರಲ್ಲಿ ಗೊತ್ತಾಗುತ್ತೆ. ಓಕೆನಾ, ಇದು ಸ್ವಲ್ಪ ನೋಡ್ಕೊಡ್ರಿ. ಓಕೆನಾ, ಆಲ್ವೈಲ್ ಲ್ಯಾಟ್ರೈಟ್ ಕಂಡು ಬರೋದಿಲ್ಲ ಈ ರೇಂಜಲ್ಲಿ. ಓಕೆ, ನೆಕ್ಸ್ಟ್ ಲ್ಯಾಟ್ರೈಟ್ ಜಂಬಿಟಿಗೆ ಮಣ್ಣು ಬಗ್ಗೆ ನೋಡ್ದಾಯ್ತು ಅಂತಂದ್ರೆ, ಇದು ಲ್ಯಾಟ್ರೈಟ್ ಎಂಬ ಪದದಿಂದ ಲ್ಯಾಟಿನ್ ಭಾಷೆಯ ಲೇಟರ್ ಅಂದ್ರೆ ಇಟ್ಟಿಗೆ ಎಂಬ ಪದದಿಂದ ಇದೀಗ ಒಣಗಿದ ಮತ್ತು ಇಟ್ಟಿಗೆಯಂತಹ ಗಟ್ಟಿಯಾಗುತ್ತದೆ. ಕ್ಷಾಲನ ಪ್ರಕ್ರಿಯೆ ಅಧಿಕ ಉಷ್ಣಾಂಶ ಮತ್ತು ವಿಪರೀತ ಮಳೆ ಬೀಳುವ ಪ್ರದೇಶಗಳಲ್ಲಿ ಈ ಮಣ್ಣು ರೂಪುಗೊಳ್ಳುತ್ತದೆ. ಭಾರಿ ಮಳೆಯಿಂದಾಗಿ ಮಣ್ಣಿನಲ್ಲಿರುವ ಕರಗುವ ಕ್ಷಾರೀಯ ಪದಾರ್ಥಗಳು ಕೊಚ್ಚಿ ಹೋಗಿ ಕರಗಿದ ನಂತರ ಐರನ್ ಅಲ್ಯೂಮಿನಿಯಂ ಆಕ್ಸೈಡ್ ಮೇಲ್ಭಾಗದಲ್ಲಿ ಉಳಿಯುತ್ತದೆ. ಕಬ್ಬಿಣದ ಆಕ್ಸೈಡ್ ಅಧಿಕವಾಗಿರುವುದರಿಂದ ಕೆಂಪು ಮಣ್ಣು ಅಥವಾ ಕಂದು ಬಣ್ಣದಲ್ಲಿ ಕಂಡು ಬರ್ತದೆ. ಯಾವುದು, ಲ್ಯಾಟ್ರೈಟ್ ಅಥವಾ ಜಂಬಿಟಿಗೆ ಮಣ್ಣು. ಪೋಷಕಾಂಶಗಳ ಕೊರತೆ ಮತ್ತು ಸಮೃದ್ಧಿ. ಕೊರತೆ ಇರುವ ಅಂಶಗಳು ಯಾವ್ಯಾವುದು? ನೈಟ್ರೋಜನ್ ಇದೆ, ಇದರಲ್ಲಿ ಕೊರತೆ. ಪೊಟ್ಯಾಶ್ ಇದೆ, ಆಮೇಲೆ ರಂಜಕ ಇದೆ, ಸುಣ್ಣದ ಅಂಶ ಇದೆ, ಜೈವಿಕ ಅಂಶಗಳು ಹ್ಯೂಮಸ್ ಇದೆ. ಅತ್ಯಂತ ಕಡಿಮೆ ಇರುತ್ತವೆ ಇವೆಲ್ಲವು ಯಾವ್ದ್ರಲ್ಲಿ, ಲ್ಯಾಟ್ರೈಟ್ ಅಲ್ಲಿ. ನೈಟ್ರೋಜನ್, ಫಾಸ್ಫರಸ್, ಲೇಮ್, ಆಮೇಲೆ ಹ್ಯೂಮಸ್ ಇವು ಅತ್ಯಂತ ಕಡಿಮೆ ಇರ್ತವೆ. ಸಮೃದ್ಧವಾಗಿರೋದು ಯಾವುದು? ಐರನ್ ಡೈಆಕ್ಸೈಡ್ ಇರುತ್ತೆ, ಅಲ್ಯೂಮಿನಿಯಂ ಇರುತ್ತೆ. ಐರನ್ ಡೈಆಕ್ಸೈಡ್ ಮತ್ತು ಅಲ್ಯೂಮಿನಿಯಂ ಇರೋದ್ರಿಂದನೇ ಇದನ್ನ ರೆಡ್ ಆಗಿ ಕಾಣ್ಬರುತ್ತೆ. ಇದು ಜಾಸ್ತಿ ಸ್ವಲ್ಪ, ಓಕೆನಾ, ರೆಡ್ ಮತ್ತು ಕಂದು ಅಲ್ಲಿ ಕಂಡುಬರುತ್ತೆ. ಕರ್ನಾಟಕದಲ್ಲಿ ಎಲ್ಲೆಲ್ಲಿದೆ? ಉತ್ತರ ಕನ್ನಡ, ಉಡುಪಿ, ದಕ್ಷಿಣ ಕನ್ನಡ, ಶಿವಮೊಗ್ಗ, ಚಿಕ್ಕಮಗಳೂರು, ಕೊಡಗು, ಬೆಳಗಾವಿ, ಬೀದರ್ ಜಿಲ್ಲೆ ಕೆಲವು ಭಾಗಗಳಲ್ಲಿ ಕಂಡುಬರುತ್ತೆ. ಮೇಜರ್ ಆಗಿ ನಿಮ್ಗೆ ಕಂಡುಬರುತ್ತೆ ಉತ್ತರ ಕನ್ನಡ, ಉಡುಪಿ, ದಕ್ಷಿಣ ಕನ್ನಡ, ಶಿವಮೊಗ್ಗದಲ್ಲಿ ಜಾಸ್ತಿ ಕಂಡುಬರುತ್ತೆ. ಸ್ಥಳೀಯ ಹೆಸರು ಮಲೆನಾಡು ಮತ್ತು ಕರಾವಳಿ ಭಾಗದಲ್ಲಿ ಇದನ್ನ ಜಂಬಿಟಿಗೆ ಮಣ್ಣು ಎಂದು ಕೂಡ ಕರೆಯಲಾಗುತ್ತದೆ. ಬೆಳೆಯುವ ಪ್ರಮುಖ ಬೆಳೆಗಳು ಯಾವ್ಯಾವ ಇದಾವೆ ಇಲ್ಲಿ? ಇದರಲ್ಲಿ ಯಾವ್ಯಾವ ಬೆಳೆ ಬೆಳೀತಾರೆ?
ನೈಸರ್ಗಿಕ ಹೆಚ್ಚು ಫಲವತ್ತವಾಗಿರುವುದಿಲ್ಲ, ಆದರೆ ಸೂಕ್ತ ಗೊಬ್ಬರ ಮತ್ತು ನೀರಾವರಿ ಸೌಲಭ್ಯ ಒದಗಿಸಿದರೆ ಉತ್ತಮ ಇಳುವರಿ ಪಡೆಯಬಹುದು. ವಾಣಿಜ್ಯ ತೋಟಗಾರಿಕೆ ಬೆಳೆಗಳು ಯಾವ್ಯಾವುದು? ಗೋಡಂಬಿ ಬೆಳೀತಾರೆ, ಅಡಿಕೆ, ತೆಂಗು, ಚಹಾ, ಟೀ, ಕಾಫಿ, ರಬ್ಬರ್ ಮತ್ತು ರಾಗಿಯನ್ನು ಬೆಳೀತಾರೆ. ನೆಕ್ಸ್ಟ್ ಇದರ ಉಪಯುಕ್ತತೆ ಏನಿದೆ? ಮಣ್ಣನ್ನು ಕಟ್ಟಿ ಕತ್ತರಿಸಿದರೆ ಒಣಗಿದಾಗ ಗಟ್ಟಿಯಾಗಿ ಕಲ್ಲುಗಳಾಗುತ್ತವೆ. ಆದ್ದರಿಂದ ಕರಾವಳಿ ಮತ್ತು ಮಲೆನಾಡಿನ ಪ್ರದೇಶಗಳಲ್ಲಿ ಇದನ್ನು ಮನೆ ಕಟ್ಟಲು ಇಟ್ಟಿಗೆಯಾಗಿ ಬಳಸಲಾಗುತ್ತದೆ ಇದನ್ನು. ನೆಕ್ಸ್ಟ್ ಓಕೆನಾ. ಈಗ ಕ್ವಶನ್ ಅಲ್ಲಿ ಲ್ಯಾಟ್ರೈಟ್ ಮಣ್ಣು ಬಂತು ಅಂತ ಮಾತ್ರ ನಾನು ಇಲ್ಲಿ ಡಿಸ್ಕಷನ್ ಮಾಡಿದೆ. ಬಟ್ ಪ್ರೀವಿಯಸ್ ಪೇಪರ್ ಅಲ್ಲಿ ನಾನು ರೆಡ್ ಸಾಯಿಲ್ ಬಗ್ಗೆನೂ ಡಿಸ್ಕಷನ್ ಮಾಡ್ತಿದ್ದೆ, ಅಲ್ವೈಲ್ ಬಗ್ಗೆನು, ಬ್ಲಾಕ್ ಸಾಯಿಲ್ ಕಂಪ್ಲೀಟ್ ಈ ನಾಲ್ಕನ್ನು ಕವರ್ ಮಾಡಿಕೊಂಡು ಸಾಯಿಲ್ ಅನ್ನೋ ಟಾಪಿಕ್ ಮೇಲೆನೆ ಕಂಪ್ಲೀಟ್ ಆಗಿ ಅನಾಲಿಸಿಸ್ ಮಾಡಿದ್ದೀನಿ. ಹಾಗಾಗಿ ಮತ್ತೆ ಇಲ್ಲಿ ರಿಪೀಟ್ ಮಾಡಲ್ಲ. ಓಕೆನಾ. ಮತ್ತೆ ಎಲ್ಲ ಕ್ಲಾಸಸ್ ಇದೇ ರೀತಿ ಮಾಡಿದಾರೇನೋ ಅಂತ ಅನ್ಕೋಬೇಡಿ ಅಂತ ಹೇಳ್ತಿರೋದು ನಾನು. ಈಗ ಆಲ್ರೆಡಿ ಕ್ಲಾಸಸ್ ನೀವು ಯಾರ್ಯಾರು ಬ್ಯಾಚ್ ಅಲ್ಲಿ ಪೇಡಿಂಗ್ ನೋಡಿದಿರ ಅವ್ರಿಗೆಲ್ಲ ಗೊತ್ತಿರುತ್ತೆ ಇದ್ರದ್ದು ಏನಂತ. ಓಕೆನಾ. ನೆಕ್ಸ್ಟ್ ಕ್ವಶನ್ ನಂಬರ್ 33. ಇದಕ್ಕೆ ನಿಮ್ಗೇನು ಓದೋ ಅವಶ್ಯಕತೆ ಇಲ್ಲ. ಇದ್ನು ಇಂಥ ಕ್ವಶನ್ಸ್ ಕೂಡ ನೀವು ಓದಿ ಆನ್ಸರ್ ಮಾಡ್ಬೇಕಂತ ಇದ್ರೆ ನೀವು ಇನ್ನೂ ಸ್ವಲ್ಪ ಫೀಲ್ಡ್ ಅಲ್ಲಿ ಸ್ವಲ್ಪ ಆಕ್ಟಿವ್ ಆಗಿರ್ಬೇಕಂತ ಅನ್ಕೋಬೇಕು ನೀವು. ಇದಕ್ಕೆ ಜಾಸ್ತಿ ಓದಿ ಆನ್ಸರ್ ಮಾಡುವಂತಹ ಕ್ವಶನ್ಸ್ ಅಲ್ಲ ಇವು. ಇದು ಜಸ್ಟ್ ನೋಡಿ ಆನ್ಸರ್ ಮಾಡೋಂಥ ಕ್ವಶನ್ಸ್ ಇವು. ನೋಡಿ ಆನ್ಸರ್ ಮಾಡಬೇಕು. ಯಾವ್ದು ಫಸ್ಟ್ ಯಾವ್ದು ಲಾಸ್ಟ್, ಇದೇನು ಅಷ್ಟೊಂದು ಸರ್ಕಸ್ ಇಲ್ಲ ಇದರಲ್ಲಿ. ಫಸ್ಟ್ ಏನಿದೆ? ನಗರ. ಓಕೆ, ನಗರ. ಅದಾದ್ಮೇಲೆ ಮೆಗಾ ಸಿಟಿ ಬರುತ್ತೆ, ಅದಾದ್ಮೇಲೆ ಮೆಗಲೋಪೋಲಿಸ್ ಬರುತ್ತೆ, ಅದಾದ್ಮೇಲೆ ನಗರ ಸಮುಚ್ಚಯ ಬರುತ್ತೆ, ಅದಾದ್ಮೇಲೆ ನಗರ ಸಮುಚ್ಚಯ. ಇದಕ್ಕೆ ABCD ರೈಟ್ ಆನ್ಸರ್. ಇದೇನ್ ಕೇಳಿದಾನೆ? ಕಡಿಮೆ ಗಾತ್ರದಿಂದ ಹೆಚ್ಚು ಗಾತ್ರದವರೆಗೆ ನಗರ ಸಮುಚ್ಚಯ, ಇದು ಲಾಸ್ಟ್ ಬರಬೇಕು. ನಗರ ಓಕೆ, ಸಣ್ಣದು ನಗರ. ಅದಾದ್ಮೇಲೆ ಮೆಗಾ ಸಿಟಿ ಅಂತ ಬರ್ತದೆ, ಅದಕ್ಕಿಂತ ದೊಡ್ಡದು ಮೆಗಲೋಪೋಲಿಸ್, ಅದಕ್ಕಿಂತ ದೊಡ್ಡದು ನಗರ ಸಮುಚ್ಚಯ. ಓಕೆನಾ. ಇದಕ್ಕೆ ನೋಡ್ರಿ, ಫಸ್ಟ್ 1 ಲಕ್ಷಕ್ಕಿಂತ ಹೆಚ್ಚು ಜನಸಂಖ್ಯೆ ಇರುತ್ತೆ. ಇಲ್ಲಿ 2 ಅಥವಾ ಹೆಚ್ಚಿನ ನಗರಗಳು ಬೆಳೆದಿದ್ರೆ ಅದನ್ನ ನಾವು ನಗರ ಸಂಯೋಜಿತ ಅಂತ ಕರಿತೀವಿ. ಬೃಹತ್ ನಗರ ಸಮುಚ್ಚಯ ಅಂತಂದ್ರೆ ಹಲವು ನಗರಗಳು ಸೇರಿದ್ರೆ. ಆಮೇಲೆ ಮೆಗಾ ಸಿಟಿ ಅಂತ ಕರಿತೀವಿ. 10 ಮಿಲಿಯನ್ ಗಿಂತ 1 ಕೋಟಿಗಿಂತ ಜಾಸ್ತಿ ಇದ್ರೆ ಮೆಗಾ ಸಿಟಿ ಅಂತ ಕರಿತೀವಿ. ಇವೆಲ್ಲವೂ ಇಂಥವ್ನು ಕೂಡ ಕ್ವಶನ್ಸ್ ಅನ್ನ ನೀವು ಓದಿ ಬರಿಬೇಕಂತ ನೀವು ತಲೆಯಲ್ಲಿ ಇಟ್ಕೋಬಾರದು. ಔಟ್ ಆಫ್ ಸಿಲೆಬಸ್ ಹಂಗೆಲ್ಲ ಅನ್ಕೋಬೇಡಿ. ನೆಕ್ಸ್ಟ್ ಬಂದರುಗಳ ಬಗ್ಗೆ ರೆಗ್ಯುಲರ್ ಟಾಪಿಕ್. ಜವಾಹರ್ಲಾಲ್ ನೆಹರು ಬಂದರು, ಇದನ್ನ ನವಶೇವಾ ಬಂದರು ಎಂದು ಕೂಡ ಕರೀತಾರೆ. ರೈಟ್. ದೀನ್ ದಯಾಳು ಬಂದರು ಅಂದ್ರೆ ದೀನ್ ದಯಾಳು ಪೋರ್ಟ್, ಇದು ಎಲ್ಲಿ ಕಂಡು ಬರುತ್ತೆ? ಗುಜರಾತ್ ಅಲ್ಲಿ ಕಂಡು ಬರ್ತದೆ. ಇದನ್ನ ನಾವು ಕಾಂಡ್ಲಾ ಬಂದರು ಎಂದು ಕೂಡ ಕರಿತೀವಿ. ಇದು ಕೂಡ ರೈಟ್. ಆಪ್ಷನ್ 2 ಆಲ್ಸೋ ರೈಟ್. ನೆಕ್ಸ್ಟ್ ಚಿದಂಬರಂ ಪೋರ್ಟ್ ಇದನ್ನ ನಾವು ಎಂತ ಕರಿತೀವಿ? ಪ್ಯಾರಾದೀಪ್ ಅಂತ ಹೇಳಿದಾನೆ. ಪ್ಯಾರಾದೀಪ್ ಅಲ್ಲ, PV ಚಿದಂಬರನ್ನ ನಾವು ಏನಂತ ಕರಿತೀವಿ ಅಂದ್ರೆ ತೂತುಕುಡಿ ಅಂತ ಕರಿತೀವಿ. ಹಾಗಾಗಿ ಇದು ತಮಿಳ್ನಾಡಲ್ಲಿ ಕಂಡು ಬರುತ್ತೆ. ನೆಕ್ಸ್ಟ್ ಪ್ಯಾರಾದೀಪ್ ಎಲ್ಲಿ ಕಂಡು ಬರುತ್ತೆ? ಒಡಿಸ್ಸಾದಲ್ಲಿ ಕಂಡು ಬರುತ್ತೆ ಇದನ್ನು. ಹಾಗಾಗಿ ಇದು ಆಪ್ಷನ್ ಸಿ ರಾಂಗ್. ನೆಕ್ಸ್ಟ್ ಕಾಮರಾಜ್ ಪೋರ್ಟ್ ಇಲ್ಲಿ ಕಂಡು ಬರುತ್ತೆ. ಎನ್ನೂರು ರೈಟ್, ತಮಿಳ್ನಾಡು. ಆಮೇಲೆ ಜವಾಹರ್ಲಾಲ್ ನೆಹರು ಬಂದರ್ ಅಂತ ಹೇಳಿದೆ, ಅದು ನವಶೇವಾ ರೈಟು. ದೀನ್ ದಯಾಳ್ ಇದು ಗುಜರಾತ್ ಅಲ್ಲಿ ಕಂಡು ಬರುತ್ತೆ. ಈಗ ಎಷ್ಟು ಸರಿಯಾಗಿದ್ದಾವೆ ಅಂತ ನೋಡ್ತಾ ಇತ್ತಂದ್ರೆ ಸಿ ರಾಂಗ್ ಇದೆ. ಸಿ ಎಲ್ಲಿದೆ? ಇದರಲ್ಲಿದೆ. ಆಪ್ಷನ್ 4 ಇಸ್ ರೈಟ್ ಆನ್ಸರ್. ಓಕೆ. ನೆಕ್ಸ್ಟ್ ಇದು ಎಕ್ಸ್ಟ್ರಾ, ಅದು ಅಲ್ಲೇನ್ ಕೊಟ್ಟಿನಲ್ಲ ಅದೇ ಇರೋದು. ನೆಹರು ಬಂದರು ಇದು ಮಹಾರಾಷ್ಟ್ರದಲ್ಲಿದೆ, ಅರಬಿನ್ ಸಮುದ್ರ. ಇದಕ್ಕೆ ನವಶೇವಾ ಬಂದರು ಅಂತ ಕೂಡ ಕರೀತಾರೆ. ಈ ಭಾರತದ ಅತ್ಯಂತ ದೊಡ್ಡ ಕಂಟೈನರ್ ಬಂದರು ಅಂತ ಕೂಡ ಜವಾಹರ್ಲಾಲ್ ನೆಹರು ಬಂದರನ್ನ ಕರೀತಾರೆ. ಮುಂಬೈ ಬಂದರಿನ ಮೇಲೆ ಒತ್ತಡವನ್ನು ಕಡಿಮೆ ಮಾಡಲು ಇದನ್ನು ನಿರ್ಮಿಸಲಾಗಿದೆ. ನೆಕ್ಸ್ಟ್ ದೀನ್ ದಯಾಳ್ ಬಂದರು ಇದು ಗುಜರಾತಿನ ಕಚ್ಚಲ್ಲಿ ಕಂಡು ಬರುತ್ತೆ. ಇದಕ್ಕೆ ಕಾಂಡ್ಲಾ ಬಂದರ್ ಅಂತ ಕೂಡ ಕರೀತಾರೆ. 2012ರಲ್ಲಿ ದೀನ್ ದಯಾಳ್ ಬಂದರ್ ಎಂದು ನಾಮಕರಣ ಮಾಡ್ತಾರೆ. ಇದರ ವಿಶೇಷ ಅಂಶ ಏನಂದ್ರೆ ಫ್ರೀ ಟ್ರೇಡ್ ಝೋನ್ ಅಂತ ಕರೀತಾರೆ. ಇದಕ್ಕೆ ಝೋನ್ ಬಂದರ್ ಅಂತಂದು. ಸ್ವಾತಂತ್ರ್ಯ ನಂತರ ಕರಾಚಿ ಬಂದರು ಪಾಕಿಸ್ತಾನಕ್ಕೆ ಸೇರಿದಾಗ ಅದರ ಪರ್ಯಾಯವಾಗಿ ಕಾಂಡ್ಲಾ ಬಂದರನ್ನು ಅಭಿವೃದ್ಧಿಪಡಿಸಲಾಗಿದೆ. ಸರಕುಗಳ ಪ್ರಮಾಣ ಆಧಾರದ ಮೇಲೆ ಭಾರತದ ಅತ್ಯಂತ ಕಾರ್ಯನಿರತ ಬಂದರುಗಳಲ್ಲಿ ಕೂಡ ಒಂದು. ಯಾವುದು? ದೀನ್ ದಯಾಳ್ ಬಂದರು ಗುಜರಾತ್ ಅಲ್ಲಿ ಇದೆ. ನೆಕ್ಸ್ಟ್ PV ಚಿದಂಬರಂ ಬಂದರು ಇದು ತೂತುಕುಡಿ ಅಲ್ಲಿ ಕಂಡು ಬರುತ್ತೆ, ತಮಿಳುನಾಡಿನ ಮನ್ನಾರ್ಕೊಲ್ಲಿಯಲ್ಲಿ. ಇದರ ಹೆಸರು ಟುಟಿಕೋರಿಯನ್ ಬಂದರ್ ಅಂತ ಕೂಡ ಕರೀತಾರೆ. ಯಾವುದಕ್ಕೆ? ಹಳೆಯ ಹೆಸರು ಇದಕ್ಕೆ ಟುಟಿಕೋರಿಯನ್ ಬಂದರ್. ಈಗ ಅದನ್ನ PV ಚಿದಂಬರಂ ಬಂದರ್ ಅಂತ ಮಾಡಿದ್ದಾರೆ. ಸ್ವತಂತ್ರ ಹೋರಾಟಗಾರ ಚಿದಂಬರಂ ಪಿಳ್ಳೆ ಅವರ ಗೌರವಾರ್ಥವಾಗಿ ಇದನ್ನ ಮರುನಾಮಕರಣ ಮಾಡಲಾಗಿದೆ. ನೆಕ್ಸ್ಟ್ ಇದು ತಮಿಳುನಾಡಿನ ಕೃತಕ ಬಂದರಾಗಿದ್ದು ಆರ್ಟಿಫಿಷಿಯಲ್ ಪೋರ್ಟ್. ಇದು ಕಲ್ಲಿದ್ದಲು ಮತ್ತು ರಸಗೊಬ್ಬರ ತೈಲ ಸಾಗಾಣಿಕೆಗೆ ಪ್ರಸಿದ್ಧವಾಗಿದೆ. ನೆಕ್ಸ್ಟ್ ಕಾಮರಾಜ್ ಬಂದರು, ಇದಕ್ಕೆ ಎನ್ನೋರ ಚೆನ್ನ ಎತ್ತರ ಇದೆ ತಮಿಳುನಾಡಲ್ಲಿ. ಹಳೆಯ ಹೆಸರು ಎನ್ನೂರು ಬಂದರು. ವಿಶೇಷತೆ ಇದು ಭಾರತದ ಮೊದಲ ಕಾರ್ಪೊರೇಟೈಸ್ಡ್ ಅಥವಾ ಕಂಪನಿ ರೂಪದ ಪ್ರಮುಖ ಬಂದರಾಗಿದೆ.
ವಿಶೇಷ ಅಂಶಗಳೇನೆಂದರೆ ತಮಿಳುನಾಡಿನ ಮಾಜಿ ಮುಖ್ಯಮಂತ್ರಿ ಕೆ ಕಾಮರಾಜ್ ಅವರ ಹೆಸರಿನಲ್ಲಿ ಇಡಲಾಗಿದೆ. ಇದನ್ನು ಮುಖ್ಯವಾಗಿ ಕಲ್ಲಿದ್ದಲು, ಕಾರುಗಳ ರಫ್ತುಗಳ ಆಮದಿಗಾಗಿ ಬಳಸಲಾಗುತ್ತದೆ. ನೆಕ್ಸ್ಟ್ ಇತರ ಪ್ರಮುಖ ಬಂದರು ಮತ್ತು ಅವುಗಳ ಮರುನಾಮಕರಣ. ಕೋಲ್ಕತ್ತಾ ಬಂದರು ಪ್ರಸ್ತುತ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರ ಬಂದರು ಎಂದು ಕೂಡ ಕರೆಯಲಾಗುತ್ತದೆ. ಭಾರತದ ಏಕೈಕ ನದಿ ಆಧಾರಿತ ಬಂದರು, ಪ್ರಮುಖ ಆಧಾರಿತವಾಗಿದೆ. ನೆಕ್ಸ್ಟ್ ಪಾರಾದೀಪ್ ಬಂದರು ಒಡಿಶಾ ರಾಜ್ಯದಲ್ಲಿದೆ. ಇದು ಆಳವಾದ ನೈಸರ್ಗಿಕ ಬಂದರುಗಳಲ್ಲಿ ಒಂದಾಗಿದ್ದು ಕಬ್ಬಿಣದ ಅದಿರು ರಫ್ತಿಗೆ ಹೆಸರುವಾಸಿಯಾಗಿದೆ. ಓಕೆ, ಯಾಕೆ ಬಂದರುಗಳ ಬಗ್ಗೆ ಮತ್ತೆ ಇಲ್ಲಿ ಕಂಪ್ಲೀಟ್ ಆಗಿ ಹೇಳಿಲ್ಲ ನೀವು ಅಂತ ಕೇಳ್ಬೇಡಿ. ಆಪ್ಷನ್ಸ್ ಏನ್ ಕೇಳಿದಾನೆ ಅಷ್ಟು ಮಾತ್ರ ಹೇಳಿದಾನೆ. ಬಂದರುಗಳ ಬಗ್ಗೆ ಕಂಪ್ಲೀಟ್ ಆಗಿ ಮ್ಯಾಕ್ಸಿಮಮ್ ಹೇಳ್ಬಿಟ್ಟಿದ್ದೀನಿ. 19 ಪೇಪರ್ ಅಲ್ಲಿ ಮಿನಿಮಮ್ 10 ಸರಿ ಹೇಳಿದ್ದೀನಿ. ಟಾಪಿಕ್ ರಿಪೀಟ್ ಆಗಿದೆ ಅದು, ಹಾಗಾಗಿ ಇಲ್ಲಿ ಹೇಳ್ತಿಲ್ಲ. ಮತ್ತೆ ಇದು ಕೂಡ ಕರ್ಕಟಕ ಸಂಕ್ರಾಂತಿ ಇರುತ್ತೆ, ಇದು ಬೆಜ್ಜನ್ ಸರ್ ಹೇಳ್ಬಿಟ್ಟಿದ್ದೀನಿ ಅದನ್ನ. ಓಕೆನಾ, ಅದು ಏನು ಅಷ್ಟೊಂದು ಸರ್ಕಸ್ ಇಲ್ಲ ಇದರಲ್ಲಿ. ಇದು ಕೂಡ ಕ್ವಶನ್ಸ್ ಆಲ್ರೆಡಿ ಕವರ್ ಆಗಿರೋದೆ. ಇದರಲ್ಲೂ ಕೂಡ ನಾನು ನಿಮಗೆ ಜಾಸ್ತಿ ಎಳೆಯಕ್ ಹೋಗಲ್ಲ. ಇದಕ್ಕೆ ರೈಟ್ ಆನ್ಸರ್ ಏನು? ಬಿಹಾರದ ಮೇಲೆ ಹೋಗಲ್ಲ. ಇದು ಪಶ್ಚಿಮ ಬಂಗಾಳ ಹೋಗುತ್ತೆ, ಮಧ್ಯಪ್ರದೇಶ ಹೋಗುತ್ತೆ, ರಾಜಸ್ಥಾನ್ ಹೋಗುತ್ತೆ, ಆಮೇಲೆ ಗುಜರಾತ್ ಹೋಗುತ್ತೆ, ರಾಜಸ್ಥಾನ್, ಮಧ್ಯಪ್ರದೇಶ, ಛತ್ತೀಸ್ಗಢ ಹೋಗುತ್ತೆ. ಅದಾದ್ಮೇಲೆ ಜಾರ್ಖಂಡ್ ಹೋಗುತ್ತೆ, ಪಶ್ಚಿಮ ಬಂಗಾಳ ಕೊಟ್ಟಿದ್ದಾನೆ, ಪಶ್ಚಿಮ ಬಂಗಾಳ ಹೋಗುತ್ತೆ, ತ್ರಿಪುರ ಹೋಗುತ್ತೆ, ಆಮೇಲೆ ಮಿಜೋರಾಂ. ಇಷ್ಟು ರಾಜ್ಯಗಳ ಮೇಲೆ ಇದು ಹಾದು ಹೋಗುತ್ತೆ. ಎಷ್ಟಾದು? 1 2 3 4 5 6 7 8 ರೈಟ್ 8 ರಾಜ್ಯಗಳ ಮೇಲೆ ಕರ್ನಾಟಕ ಸಂಕ್ರಾಂತಿ ವೃತ್ತ ಹಾದು ಹೋಗುತ್ತೆ. ಇದು ಆಲ್ರೆಡಿ ಬಹಳ ಸಾರಿ ಹೇಳಿರೋದೆ. ಇಲ್ಲಿ ನೋಡ್ರಿ, ಗುಜರಾತ್ ಇದು ಸ್ವಲ್ಪ ನೀಟಾಗಿರ್ಬೇಕಿತ್ತಲ್ವಾ, ಸರಿಯಾಗಿ ಹಾಕಿಲ್ಲ ಇವರು ಫೋಟೋನ, ಅದು ಬ್ಲರ್ ಕಾಣ್ತಿದೆ ಅಕ್ಷರ. ನೆಕ್ಸ್ಟ್ ಫಸ್ಟ್ ಗುಜರಾತ್, ರಾಜಸ್ಥಾನ್, ಮಧ್ಯಪ್ರದೇಶ್, ಛತ್ತೀಸ್ಗಢ, ಇದ್ಯಾವುದಪ್ಪ? ಜಾರ್ಖಂಡ್, ವೆಸ್ಟ್ ಬೆಂಗಾಲ್, ತ್ರಿಪುರ, ಮಿಜೋರಾಂ. ಓಕೆನಾ, 8 ರಾಜ್ಯಗಳ ಮೇಲೆ ಟ್ರಾಫಿಕ್ ಆಫ್ ಕ್ಯಾನ್ಸರ್ ಲೈನ್ ಹಾದು ಹೋಗುತ್ತೆ. ಇದ್ರ ಮೇಲೆ ಕ್ವಶನ್ಸ್ ಬರುತ್ತೆ. ಆಮೇಲೆ ಇದು 82.5 ಡಿಗ್ರಿ ಅದನ್ನು ಕೂಡ ನೆನಪಲ್ಲಿ ಇಟ್ಕೊಳ್ರಿ. ಇದು 5 ರಾಜ್ಯದ ಮೇಲೆ ಹಾದು ಹೋಗುತ್ತೆ, ಅದು ಕೂಡ ನೆನಪಲ್ಲಿ ಇಟ್ಕೊಳ್ರಿ. ಅದ್ರ ಮೇಲೆ ಕೂಡ ಕ್ವಶನ್ಸ್ ಬರುತ್ತೆ. ಇವಾಗ ಇದ್ರ ಟ್ರಾಫಿಕ್ ಆಫ್ ಕ್ಯಾನ್ಸರ್ ಮೇಲೆ ಬಂತಂದ್ರೆ ನೆಕ್ಸ್ಟ್ 82.5 ಮೇಲೆ ಕ್ವಶನ್ ಬರುತ್ತೆ ಅಷ್ಟೇ. ಓಕೆನಾ, ಇವು ಲಿಸ್ಟ್ ಅಲ್ಲಿ ಮಾಡ್ಕೊಡ್ರಿ. ಆಮೇಲೆ ಅತಿ ಕಡಿಮೆ ಉದ್ದ ಹಾದು ಹೋಗಿರೋದು ರಾಜಸ್ಥಾನ, ಅದ್ ನೆನಪಿಟ್ಕೊಳ್ರಿ. ಈ ಸ್ವಲ್ಪ ಮೋರ್ ಡಿಫಿಕಲ್ಟ್ ಮಾಡ್ಬೇಕಂತಂದ್ರೆ ಇವೆರಡು ಲೈನ್ ಹಾಕ್ಬೋದು ಅವನು. ಓಕೆನಾ, ಅದನ್ನು ಕೂಡ ನಾನು ಗೆಸ್ ಮಾಡಿ ಹಾಕಿರ್ತೀನಿ ನೋಟ್ಸ್ ಅಲ್ಲಿ ನಿಮಗೆ. ಓಕೆನಾ, ಅತಿ ಹೆಚ್ಚು ಉದ್ದ ಇರೋದು ಮಧ್ಯಪ್ರದೇಶದಲ್ಲಿ, ಕಡಿಮೆ ಅಂತಂದ್ರೆ ರಾಜಸ್ಥಾನ, ಅದು ಕೂಡ ನೆನಪಲ್ಲಿ ಇಟ್ಕೊಳ್ರಿ. ನೆಕ್ಸ್ಟ್ ಈ ಪಾಯಿಂಟ್ ಮೇಲೆ ಬಹಳ ಸಾರಿ ಕ್ವಶನ್ ಬಂದಿದೆ. ಮಾಹಿ ನದಿ ಮೇಲೆ ಕರ್ನಾಟಕ ಸಂಕ್ರಾಂತಿ ವೃತ್ತ 2 ಸಾರಿ ಹಾದು ಹೋಗಿದೆ. ಇದೀಗ ಕರ್ನಾಟಕ ಸಂಕ್ರಾಂತಿ ವೃತ್ತನ ಮಾಹಿ ನದಿ ಹಿಂಗ್ ಹಾದೋಗಿದೆ, ಇಲ್ಲೊಂದ್ಸರಿ ಹಾದೋಗಿದೆ, 2 ಸಾರಿ ಹಾದೋಗಿದೆ, ಅದು ಕೂಡ ನೆನಪಲ್ಲಿ ಇಟ್ಕೊಳ್ರಿ. ನೆಕ್ಸ್ಟ್ ರಾಂಚಿ, ಯಾಕಂದ್ರೆ ಸ್ಪೆಷಲ್, ಅದು ಭಾರತದ ಏಕೈಕ ನದಿ, ಒಂದು ನದಿ ಮಾತ್ರ ಆ ರೀತಿ ಹೋಗಿರೋದ್ರಿಂದ ಅದು ಯುನೀಕ್. ಅದು ರಾಂಚಿ, ಜಾರ್ಖಂಡ್ ರಾಜಧಾನಿಯಾದ ರಾಂಚಿ ನಗರವು ಆ ರೇಖೆಯ ಅತ್ಯಂತ ಹತ್ತಿರದಲ್ಲಿರುವ ರಾಜ್ಯದ ರಾಜಧಾನಿ. ಯಾವುದೇ ರಾಜ್ಯದ ರಾಜಧಾನಿ ಅದಕ್ಕೆ ನಿಯರ್ ಇದೆ ಅಂತಂದ್ರೆ ಜಾರ್ಖಂಡ್ನಲ್ಲಿರುವ ರಾಂಚಿ. ನೆಕ್ಸ್ಟ್ ಉಜ್ಜಯಿನಿ, ಮಧ್ಯಪ್ರದೇಶದ ಪ್ರಾಚೀನ ನಗರವಾದ ಉಜ್ಜಯಿನಿಯು ಈ ರೇಖೆ ಮೇಲಿದ್ದು ಭಾರತೀಯ ನಕ್ಷತ್ರ ಶಾಸ್ತ್ರ ಮತ್ತು ಕಾಲಗಣನೆ ಐತಿಹಾಸಿಕ ಮುಖ್ಯವಾಗಿದೆ. ಓಕೆನಾ, ಜಸ್ಟ್ ಕ್ವಶನ್ ಏನ್ ಎಕ್ಸ್ಪೆಕ್ಟ್ ಮಾಡ್ತಿದೆ ಅಷ್ಟು ಮಾತ್ರ ಹೇಳ್ತಿದ್ದೀನಿ, ನಾನು ನಿಮಗೆ ಅವಾಗ್ಲಿಂದ ಹೇಳ್ತಿದ್ದೀನಿ. ನೆಕ್ಸ್ಟ್ ಸಿಮೆಂಟ್ ಉತ್ಪಾದನೆ ಘಟಕ ಮತ್ತು ರಾಜ್ಯಗಳು. ಕೆಲೇರಿ ಇದು ಎಲ್ಲಿ ಕಂಡು ಬರುತ್ತೆ? ವಿಜಯವಾಡ ಎಲ್ಲಿ ಕಂಡು ಬರುತ್ತೆ? ರಾಮಗುಂಡಂ ಎಲ್ಲಿ ಕಂಡು ಬರುತ್ತೆ? ದುರ್ಗಾಪುರ ಎಲ್ಲಿ ಕಂಡು ಬರುತ್ತೆ? ಓಕೆನಾ, ಈಗ ನಿಮಗೆ ವಿಜಯವಾಡ ಅಂತ ಅಂದ ತಕ್ಷಣ ಇದು ಕೂಡ ನಿಮಗೆ ಪ್ರಿಪೇರ್ ಆಗಿ ಹೋಗಿ ಬರೆಯುವಂತ ಕ್ವಶನ್ಸ್ ಅಲ್ಲ. ಇದು ಕೂಡ ಪ್ರಿಪೇರ್ ಆಗಿ ಹೋಗಿ ಬರೆಯುವಂತ ಕ್ವಶನ್ ಅಲ್ಲ. ವಿಜಯವಾಡ ಅಂದ ತಕ್ಷಣ ನಮ್ಗೆ ಆಂಧ್ರ ಪ್ರದೇಶ ಗೊತ್ತು, ಎಷ್ಟೋ ಫಿಲ್ಮ್ ಅಲ್ಲಿ ಕೂಡ ನಾವು ವಿಜಯವಾಡ ಅಂತ ನೋಡಿರ್ತೀವಿ, ತೆಲುಗು ಮೂವಿಲಿ. ಓಕೆನಾ, ಇದಕ್ಕೆ ರೈಟ್ ಆನ್ಸರ್ ಆಂಧ್ರ ಪ್ರದೇಶ. ವಿಜಯವಾಡ ಆಂಧ್ರ ಪ್ರದೇಶ ಇದೆಪ್ಪ. B4 ಇರ್ಬೇಕು. B4 ಯಾವ್ದ್ರಲ್ಲಿದೆ? B4 ಇಲ್ಲಿಲ್ಲ, ಇಲ್ಲಿ ಒಂದೇ ಇದೆ ನೋಡಿ. B4 ಆಪ್ಷನ್ 4 ಒಂದೇ ಇದೆ. B4 ಆಪ್ಷನ್ 4 ಹಾಕೊಂಡು ಮುಂದೆ ಹೋಗ್ತಿರ್ಬೇಕು ನೀವು. ಓಕೆನಾ, ವಿಜಯವಾಡ ಆಂಧ್ರ ಪ್ರದೇಶ ನಾವು ಎಷ್ಟೋ ಮೂವಿಲ್ ನೋಡಿರ್ತೀವಿ. ಓಕೆನಾ, ಇಂಥವ್ನು ಕೂಡ ಪ್ರಿಪೇರ್ ಆಗಿ ಹೋಗುವಂಥವು ಕ್ವಶನ್ಸ್ ಅಲ್ಲ ಇವು. ನಾ ಹೇಳ್ತಿದ್ದೆ ನಿಮ್ಗೆ ಎಷ್ಟು ಓದಿದ್ರ ಅನ್ನೋದಕ್ಕಿಂತ ಆ ಕ್ವಶನ್ಸ್ ಅನ್ನ ಯಾವ ರೀತಿ ಟ್ಯಾಕಲ್ ಮಾಡ್ತಿದ್ರ ಅಂತ ಕೂಡ ನಿಮ್ಗೆ ಗೊತ್ತಿರ್ಬೇಕು. ವಿಜಯವಾಡ ಆಂಧ್ರ ಪ್ರದೇಶ ರೈಟ್, ಅದನ್ನ 1ನೇ ಆಪ್ಷನ್ ಹಾಕ್ತಿ, 4ನೇ ಆಪ್ಷನ್ ಹಾಕ್ತಿ, ಹೋಗ್ತಿರ್ತಿ ಅಷ್ಟೇ. 2ಕ್ಕೆ 4 ಇಲ್ಲ ಐತಪ್ಪ, 2ಕ್ಕೆ 4 ಇಲ್ಲಿ ಒಂದೇ ಇರೋದು, ಇಲ್ಲೂ ಇಲ್ಲ. ಆಪ್ಷನ್ 4 ರೈಟ್ ಹಾಕೋಗು. ನೆಕ್ಸ್ಟ್ ರಾಮಗುಂಡಂ, ಇದು ಕೂಡ ಗೆಸ್ ಮಾಡ್ಬೋದು ನೀವು. ಇದು ಕೂಡ ಆಂಧ್ರ ಪ್ರದೇಶ ರಿಲೇಟೆಡ್ ಬರುತ್ತೆ. ರಾಮಗುಂಡಂ ತೆಲಂಗಾಣ, ರೈಟ್. ಮುಗಿತಲ್ಲ. ಓಕೆನಾ, ಮುಗಿತಾನೆ. ಇಷ್ಟ ಹಾಕೊಂಡು ಹೋಗ್ಬಿಡ್ಬೋದು. ನೆಕ್ಸ್ಟ್ ದುರ್ಗಾಪುರ, ಇದು ಪಶ್ಚಿಮ ಬಂಗಾಳ. ನಿಮಗೆ ಗೊತ್ತಿಲ್ಲ ಅಂದ್ರೂ ಕೂಡ ದುರ್ಗಾಪುರ ಇದು ಪಶ್ಚಿಮ ಬಂಗಾಳ, ಇದು ಕೂಡ ಮ್ಯಾಕ್ಸಿಮಮ್ ಕ್ವಶನ್ಸ್ ಅಲ್ಲಿ ಬಂದಿದೆ. ಇದು ನೆಕ್ಸ್ಟ್ ನಿಮಗೆ ಕಾಲೇರಿ, ಇದು ರಾಜಸ್ಥಾನ್. ಇದನ್ನ ಕೇಳಿರಲ್ಲ ನೀವು, ಇದು ಒಂದು ಆಪ್ಷನ್ ಕೇಳಿರಲ್ಲ. ಓಕೆನಾ, ಇವು 3 ಕೂಡ ಸಿಮಿಲರ್ ಇದಾವೆ. ಅದರೊಳಗೆ ವಿಜಯವಾಡ ಸಿಮಿಲರ್ ಇದೆ, ರಾಮಗುಂಡಂ ಸಿಮಿಲರ್ ಇದೆ. ಇದು 2ರಲ್ಲಿ ಕೂಡ ಆಗ್ಬೋದು ನಿಮ್ಗೆ. ಅದಕ್ಕೂ ನೋಡಿದ್ರೆ ದುರ್ಗಾಪುರ ನಾವು ಪಶ್ಚಿಮ ಬಂಗಾಳ ಅಂತ ಹಿಸ್ಟ್ರಿಯಲ್ಲೂ ಕೂಡ ಓದ್ತೀವಿ ನಾವು, ಅಲ್ಲೂ ಕೂಡ ನೀವು ಇದನ್ನ ಆನ್ಸರ್ ಮಾಡ್ಬೋದು. ದಿಸ್ ಇಸ್ ನಾಟ್ ಓದ್ಕೊಂಡು ಹೋಗೋ ಕ್ವಶನ್ಸ್ ಅಲ್ಲ, ಇದು ಓದ್ಕೊಂಡು ಹೋಗೋ ಕ್ವಶನ್ಸ್ ಅಲ್ಲ, ನೆನಪಲ್ಲಿ ಇರಲಿ.
ನೆಕ್ಸ್ಟ್ ಕೆಲೇರಿ ರಾಜಸ್ಥಾನ, ಇದು ಅದು ಹೇಳಿದ್ನಲ್ವಾ ಅದೇ ಇರೋದಲ್ಲಿ. ಕೆಲೇರಿ ಬಗ್ಗೆ ನೋಡೋದಾಯ್ತು ಅಂದ್ರೆ ಇದು ರಾಜಸ್ಥಾನದಲ್ಲಿದೆ. ಕೆಲೇರಿ ಭಾರತದ ಅತ್ಯಂತ ಹಳೆಯ ಸಿಮೆಂಟ್ ಉತ್ಪಾದನಾ ಕೇಂದ್ರಗಳಲ್ಲಿ ಒಂದಾಗಿದೆ. ಇದು 1915ರಲ್ಲಿ ಅಸೋಸಿಯೇಟೆಡ್ ಸಿಮೆಂಟ್ ಕಂಪನಿ ನಿರ್ಮಿಸಿದ ಸಿಮೆಂಟ್ ಕಾರ್ಖಾನೆ ಕಾರ್ಯಾರಂಭ ಮಾಡಿತು. ಭೌಗೋಳಿಕ ಅನುಕೂಲ ಏನೇನಿದೆ, ರಾಜಸ್ಥಾನವು ಭಾರತದಲ್ಲಿ ಅತಿ ಹೆಚ್ಚು ಸಿಮೆಂಟ್ ಉತ್ಪಾದಿಸುವ ರಾಜ್ಯಗಳಲ್ಲಿ ಒಂದಾಗಿದೆ. ಕೆಲೇರಿ ಸುತ್ತಮುತ್ತಲು ಉತ್ತಮ ದರ್ಜೆಯ ಸುಣ್ಣದ ಕಲ್ಲು ಹೇರಳವಾಗಿ ದೊರೆಯುವುದರಿಂದ ಇದು ಪ್ರಮುಖ ಸಿಮೆಂಟ್ ಹಬ್ಗಳಲ್ಲಿ ಬೆಳೆಯಿತು. ನೆಕ್ಸ್ಟ್ ವಿಜಯವಾಡ ನೋಡೋದಾದ್ರೆ ಇದು ಆಂಧ್ರಪ್ರದೇಶ ಕೃಷ್ಣ ಗುಂಟೂರು ಪ್ರದೇಶದ ಸಿಮೆಂಟ್ ಉದ್ಯಮಕ್ಕೆ ಹೆಸರುವಾಸಿಯಾಗಿದೆ. ವಿಜಯವಾಡವು ವಿಶಾಖಪಟ್ಟಣಂ ಚೆನ್ನೈ ಕೈಗಾರಿಕಾ ಕಾರಿಡಾರ್ ಆಗಿದ್ದು ಸಾರಿಗೆ ಸರಕು ಸಾಗಾಣಿಕೆ ಅತ್ಯಂತ ಸೂಕ್ತವಾಗಿದೆ. ಕಚ್ಚಾ ವಸ್ತು ಹಾಗೂ ಮಾರುಕಟ್ಟೆ. ಆಂಧ್ರಪ್ರದೇಶದ ದಕ್ಷಿಣ ಭಾರತದ ಪ್ರಮುಖ ಸಿಮೆಂಟ್ ಉತ್ಪಾದಕ ರಾಜ್ಯವಾಗಿದ್ದು ವಿಜಯವಾಡ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಆಂಧ್ರ ಸಿಮೆಂಟ್ ನಂತಹ ಪ್ರಮುಖ ಕಂಪನಿಗಳು ಘಟಕಗಳಾಗಿವೆ. ನೆಕ್ಸ್ಟ್ ತೆಲಂಗಾಣ, ಇದು ರಾಮಗುಂಡಂ. ಕಲ್ಲಿದ್ದಲು ವಿದ್ಯುತ್ ಸಂಪನ್ಮೂಲ ರಾಮಗುಂಡಂ ತೆಲಂಗಾಣ. ಇದನ್ನು ಇಂಧನ ನಗರ ಎಂದು ಕೂಡ ಕರೆಯಲಾಗ್ತದೆ, ಪವರ್ ಸಿಟಿ. ಓಕೆ, ರಾಮಗುಂಡಂ ಅನ್ನ. ನೆಕ್ಸ್ಟ್ ಸಿಂಗರಣಿ ಕಲ್ಲಿದ್ದಲು ಗಣಿಗಳು ಮತ್ತು ದೊಡ್ಡ ಮಟ್ಟದ ತಾಪ ವಿದ್ಯುತ್ ಸ್ಥಾವರಗಳಿವೆ. ಸಿಮೆಂಟ್ ಉದ್ಯಮಕ್ಕೆ ಬೆಂಬಲ. ಸಿಮೆಂಟ್ ಕಾಯಿಸಲು ಬೃಹತ್ ಪರಿಮಾಣದ ವಿದ್ಯುತ್ ಹಾಗೂ ಕಲ್ಲಿದ್ದಲಿನ ಅಗತ್ಯವಿರುತ್ತದೆ. ನೆಕ್ಸ್ಟ್ ದುರ್ಗಾಪುರ, ಇದು ಪಶ್ಚಿಮ ಬಂಗಾಳ. ಓಕೆನಾ, ಸ್ವಲ್ಪ ನೆನಪಲ್ಲಿ ಇಟ್ಕೊಳ್ರಿ. ಭಾರತ ಸಿಮೆಂಟ್ ಉದ್ಯಮ ಪ್ರಮುಖ ಅಂಶಗಳು ಯಾವುದು? ಚೀನಾದ ನಂತರ ಪ್ರಪಂಚದಲ್ಲಿ 2ನೇ ಅತಿ ದೊಡ್ಡ ಸಿಮೆಂಟ್ ಉತ್ಪಾದಕ ದೇಶ ಯಾವುದಂದ್ರೆ ಭಾರತ. ಫಸ್ಟ್ ಚೀನಾ, ಸೆಕೆಂಡ್ ನಾವು. ಓಕೆನಾ, ಸೆಕೆಂಡ್ ನಾವು. ಇದರಲ್ಲಿ ಪ್ರಮುಖ ಕಚ್ಚಾ ವಸ್ತು ಯಾವುದು? ಸುಣ್ಣದ ಕಲ್ಲು ಬೇಕು, ಜಿಪ್ಸಮ್ ಬೇಕು, ಜೇಡಿ ಮಣ್ಣು ಬೇಕು, ಕಲ್ಲಿದ್ದಲು ಬೇಕು. ಇದನ್ನ ನೀವು ಸೈನ್ಸ್ ಅಲ್ಲಾದ್ರೂ ಓದ್ಕೊಳ್ಳಿ ಅಥವಾ ಜಿಯೋಗ್ರಫಿಯಲ್ಲಾದ್ರೂ ಓದ್ಕೊಳ್ಳಿ. ಇದ್ರ ಮೇಲೆ ಕ್ವಶನ್ಸ್ ಬಂದಿದೆ. ಸಿಮೆಂಟ್ ಉತ್ಪಾದನೆಗೆ ಯಾವ್ದು ಬೇಕು? ಮೇನ್ ಆಗಿ ಜಿಪ್ಸಮ್ ಬೇಕು. ಜಿಪ್ಸಮ್ ಇದು ಯಾವುದಕ್ಕೆ ಉದ್ದೇಶ ಅಂತಂದ್ರೆ ಸಿಮೆಂಟ್ ಗಟ್ಟಿಯಾಗದಿರಲು ಜಿಪ್ಸಮ್ ಅನ್ನ ಹಾಕ್ತಾರೆ. ಯಾಕಂದ್ರೆ ಸಿಮೆಂಟ್ ಪೌಡರ್ ಇರುತ್ತೆ, ಬಟ್ ನೀರ್ ಬಡಿದ್ರೆ ಗಟ್ಟಿ ಆಗುತ್ತೆ. ಬಟ್ ಪೌಡರ್ ಇರ್ಬೇಕಂತಂದ್ರೆ ಜಿಪ್ಸಮ್ ಅನ್ನು ಬಳಸ್ತಾರೆ. ನೆಕ್ಸ್ಟ್ ಕ್ವಶನ್ ನಂಬರ್ 37, ಇದು ಫಿಸಿಕಲ್ ಜಿಯೋಗ್ರಫಿ ರಿಲೇಟೆಡ್ ಬಂದಿರೋ ಕ್ವಶನ್ಸ್. ಓಕೆನಾ. ವಿಶ್ವದ ಅಧಿಕ ಸಂಚಾರ ದಟ್ಟಣೆ ಹೊಂದಿರುವ ಒಳನಾಡಿ ಜಲಮಾರ್ಗಗಳ ಬಗ್ಗೆ ಕ್ಲಾಸಲ್ಲಿ ಹೇಳಿದ್ದೀನಿ ನಾನು. ಓಕೆನಾ, ಜಲಮಾರ್ಗಗಳ ಬಗ್ಗೆ ಹೇಳಿದ್ದೀನಿ. ಇದರಲ್ಲಿ ನಿಮಗೆ ಯಾವ್ದು ಕ್ವಶನ್ ಬಂದಿಲ್ಲ ಗೊತ್ತಾ? ಇದು ಹೇಳ್ತೀನಿ, ಇದು. ಓಕೆನಾ, ನಿಮಗೆ ಟೆಲಿಗ್ರಾಮ್ ಅಲ್ಲಿ ಕೂಡ ಹಾಕಿದ್ದೆ ನಾನು ಈ ಕ್ವಶನ್ಸ್ ಅನ್ನ. ನಾನು ಗ್ರೀನ್ ಫೀಲ್ಡ್ ಅಂತ ಹೇಳಿಲ್ಲ, ಬಟ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳ ಬಗ್ಗೆ ಹೇಳಿದ್ದೀನಿ. ಬಟ್ ಇದಕ್ಕೆ ಗ್ರೀನ್ ಫೀಲ್ಡ್ ಅಂತ ಕರೀತಾರೆ ಅಂತ ನಾನು ಹೇಳಿಲ್ಲ. ಇದು ಒಂದು ಪಾಯಿಂಟ್ ನಿಮಗೆ ಮಿಸ್ ಆಗಿದೆ, ಇದು ಒಂದು ಕ್ವಶನ್. ಮತ್ತೆ ಉಳಿದದ್ದು ಮಾತ್ರ ಇದು ಫಿಸಿಕಲ್ ಜಿಯೋಗ್ರಫಿ. ಇದು ಸ್ವಲ್ಪ ಡಿಫಿಕಲ್ಟ್ ಇದೆ. ಡಿಫಿಕಲ್ಟ್ ಮೀನ್ಸ್ ಸ್ವಲ್ಪ ಕಾನ್ಸೆಪ್ಟ್ ಅರ್ಥ ಆದ್ರೆ ಮಾತ್ರ ನಿಮ್ಗೆ ಅರ್ಥ ಆಗುತ್ತೆ. ಇದನ್ನು ಕೂಡ ಆಲ್ತರ ಹೇಳಿದೆ ನಾನು, ಈ ಕ್ವಶನ್ ಕೂಡ. ನೆಕ್ಸ್ಟ್ ಕಾನ್ಸ್ಟಾಂಟಿನೋಪಲ್ ರೈಲ್ವೆ ಮಾರ್ಗದಲ್ಲಿ 2 ನಗರಗಳ ನಡುವೆ ಸಂಪರ್ಕ ಇದು ಫ್ಯಾಕ್ಚುಯಲ್, ಇವೆಲ್ಲವೂ ಕಲ್ತಿರ್ತೀರಾ ನೀವು. ಓಕೆನಾ. ಇದು ಆನ್ಸರ್ ಈಗ ನೋಡ್ದಾಯ್ತು ಅಂದ್ರೆ ಒಳನಾಡಿನ ಜಲಮಾರ್ಗ. ವಿಶ್ವದ ಅಧಿಕ ಸಂಚಾರ ದಟ್ಟಣೆಯನ್ನು ಹೊಂದಿರುವ ಒಳನಾಡಿನ ಜಲಮಾರ್ಗ ಯಾವುದು? ಸಂಚಾರ ದಟ್ಟಣೆಯಲ್ಲಿ ಅತಿ ಹೆಚ್ಚಿರುವುದು ಒಳನಾಡಿನ ಜಲಮಾರ್ಗ ಯಾವುದು ಅಂತ ಕೇಳಿದ್ರೆ. ಓಕೆನಾ, ಇದಕ್ಕೆ ರೈಟ್ ಆನ್ಸರ್ ಯಾವುದು ಅಂತಾರೆ ರೈನ್ ಒಳನಾಡಿನ ಜಲಮಾರ್ಗ. ಓಕೆನಾ, ರೈನ್ ಒಳನಾಡಿನ ಜಲಮಾರ್ಗ ಎಲ್ಲಿ ಕಂಡು ಬರ್ತಾ? ಇದು ಯುರೋಪ್ ಅಲ್ಲಿ ಕಂಡು ಬರುತ್ತೆ. ರೈನ್ ಜಲಮಾರ್ಗ ಪ್ರಪಂಚದಲ್ಲಿ ಅತ್ಯಂತ ದಟ್ಟಣೆಯಿಂದ ಕೂಡಿರುವ ಒಳನಾಡಿನ ಜಲಮಾರ್ಗವಾಗಿದೆ. ಇದು ಸ್ವಿಟ್ಜರ್ಲೆಂಡ್, ಜರ್ಮನಿ, ಫ್ರಾನ್ಸ್, ನೆದರ್ಲ್ಯಾಂಡ್ ಮೂಲಕ ಹರಿದು ಉತ್ತರ ಸಮುದ್ರವನ್ನ ನಾರ್ತ್ ಸಿ ಅನ್ನು ಸೇರುತ್ತದೆ. ನಿಮಗೆ ನಾರ್ತ್ ಸಿ ಬಗ್ಗೆ ಕ್ವಶನ್ಸ್ ಬಂದಿದೆ ರೀಸೆಂಟ್ ಆಗಿ ಕೇಳಿದವರ ಕೇಳಿದ್ರೆ. ನಾರ್ತ್ ಸಿ ರಿಲೇಟೆಡ್ ಈ ಕ್ವಶನ್ಸ್ ಕೂಡ ಕೇಳಿದೆ. ಅಂದ್ರೆ ನಾರ್ತ್ ಸಿ ರಿಲೇಟೆಡ್ ಸರೌಂಡಿಂಗ್ ನೀವು ನೋಡ್ಕೋಬೇಕು. ಅರ್ಥ ಆಯ್ತಾ? ನೆಕ್ಸ್ಟ್ ಜರ್ಮನಿ ಪ್ರಮುಖ ಕೈಗಾರಿಕಾ ಪ್ರದೇಶಗಳ ಮೂಲಕ ಹರಿಯುವುದರಿಂದ ಸರಕು ಸಾಗಾಣಿಕೆಯಲ್ಲಿ ಪ್ರಪಂಚದಲ್ಲಿ ಅಗ್ರಸ್ಥಾನದಲ್ಲಿದೆ. ರೈನ್ ಒಳನಾಡಿನ ಜಲಮಾರ್ಗದ ಬಗ್ಗೆ ನೋಡೋದಾಯ್ತಂದ್ರೆ ಇದು ಹರಿಯುವ ಮತ್ತು ಭೌಗೋಳಿಕ ವ್ಯಾಪ್ತಿ. ರೈನ್ ನದಿಯು ಸ್ವಿಟ್ಜರ್ಲೆಂಡ್ ನ ಆಲ್ಪ್ಸ್ ಪರ್ವತದಲ್ಲಿ ಉದ್ಭವಿಸುತ್ತದೆ. ನಿಮ್ ಡೈರೆಕ್ಟ್ ಕ್ವಶನ್, ಆಲ್ಪ್ಸ್ ಪರ್ವತ ಎಲ್ಲಿರ್ತವೆ? ಸ್ವಿಟ್ಜರ್ಲೆಂಡ್ ನಲ್ಲಿ. ಹಾಗೂ ಕೂಡ ನಿಮ್ ಕ್ವಶನ್ ಬಂದಿದೆ. ನೆಕ್ಸ್ಟ್ ಇದು ಸ್ವಿಟ್ಜರ್ಲೆಂಡ್, ಲಿಚೆನ್ಸ್ಟೈನ್, ಆಸ್ಟ್ರಿಯಾ, ಜರ್ಮನಿ, ಫ್ರಾನ್ಸ್, ನೆದರ್ಲ್ಯಾಂಡ್ ಮೂಲಕ ಹರಿದು 1230 ಕಿಲೋಮೀಟರ್ ಹರಿದು ಉತ್ತರ ಸಮುದ್ರವನ್ನ ನಾರ್ತ್ ಸಿ ಅನ್ನು ಸೇರ್ತವೆ. ಇದರಲ್ಲಿ ಸ್ವಿಟ್ಜರ್ಲೆಂಡ್ ನ ಬೆಸೆಲ್ ನಗರದಲ್ಲಿ ನೆದರ್ಲ್ಯಾಂಡ್ಸ್ ನ ಸಮುದ್ರ ಮುಖವಾಗಿ ಹರಿದು 883 ಸರಕು ದೋಣಿಗಳು ಮತ್ತು ಹಡಗು ಸಂಚಾರಕ್ಕೆ ಸಂಪರ್ಕ ಕಲ್ಪಿಸುತ್ತದೆ. ಯುರೋಪ್ ಆರ್ಥಿಕ ಜೀವಾಳವಾಗಿದೆ. ಇದು ರೋರ್ ಕೈಗಾರಿಕೆ ವಲಯವಾಗಿದೆ. ರೋರ್ ಬಗ್ಗೆ ಕ್ವಶನ್ ಕೇಳಿದ್ರೆ ಇದು ಇಂಪಾರ್ಟೆಂಟ್. ಓಕೆನಾ, ಇವೆಲ್ಲ ಕ್ವಶನ್ಸ್ ಆಲ್ರೆಡಿ ಬಂದಿದ್ದಾವೆ. ರೋರ್ ಯಾವ ದೇಶದಲ್ಲಿರುವ ಕೈಗಾರಿಕೆ ಅಂತ ಕೇಳಿದ್ದೀನಿ, ಕೈಗಾರಿಕಾ ವಲಯ. ಇಲ್ಲಿ ಎಲ್ಲಿ ಕಂಡು ಬರುತ್ತೆ ಅಂತಂದ್ರದ್ದು ಜರ್ಮನಿಯ ಅತ್ಯಂತ ದೊಡ್ಡ ಉಕ್ಕು, ಕಲ್ಲಿದ್ದಲು, ರಾಸಾಯನಿಕ ಕೈಗಾರಿಕಾ ವಲಯದ ರೋರ್ ವ್ಯಾಲಿ. ರೈಟ್, ರೋರ್ ವ್ಯಾಲಿ ಎಲ್ಲಿದೆ ಅಂತ ಕೇಳಿದ್ರೆ
ರೋರ್ ಕೈಗಾರಿಕಾ ವಲಯನೋ ಅಥವಾ ರೋರ್ ವ್ಯಾಲಿ ಎಲ್ಲಿದೆ ಅಂತ ಕೇಳಿದ್ದೇನೆ ಕ್ವಶನ್. ಓಕೆನಾ. ಆಮೇಲೆ ಇದು ಯಾವುದಕ್ಕೆ ರಿಲೇಟೆಡ್, ಒಟ್ ಈ 3 ಪಾಯಿಂಟ್ ಅಲ್ಲೇ KPSC ಬಂದಿರೋ ಕ್ವಶನ್ ಇದು. KPSC ಬಂದಿರೋ ಕ್ವಶನ್ ರೋರ್ ರಿಲೇಟೆಡ್ ಕ್ವಶನ್ಸ್ ಆಲ್ರೆಡಿ ಬಂದಿದೆ, ನೆನಪಲ್ಲಿ ಇಟ್ಕೊಳ್ಳಿ. ನೆಕ್ಸ್ಟ್ ಪ್ರಮುಖ ಬಂದರುಗಳು. ಡೈಸ್ಬರ್ಗ್ ಜರ್ಮನಿ, ಇದು ಪ್ರಪಂಚದಲ್ಲಿ ಅತ್ಯಂತ ದೊಡ್ಡ ಒಳನಾಡಿನ ಬಂದರು. ರೂಟರ್ ಡ್ಯಾಮ್, ಇದು ರೈನ್ ನದಿಯ ಡೆಲ್ಟಾ ಭಾಗದಲ್ಲಿರುವ ಒಂದು ಯುರೋಪಿನ ಅತ್ಯಂತ ದೊಡ್ಡ ಜಾಗತಿಕ ಪ್ರಮುಖ ಕಡಲು ಬಂದರಾಗಿದೆ. ನೆಕ್ಸ್ಟ್ ಇತರ ನದಿಗಳೊಂದಿಗೆ ಸಂಪರ್ಕ ರೂಪಿಸುವುದು ರೈನ್ ಮೇನ್ ಡ್ಯಾನೂಬ್ ಕಾಲುವೆ ಮೂಲಕ. ಇದು ಜಲಮಾರ್ಗ ಡ್ಯಾನೂಬ್ ನದಿಗೆ ಜೋಡಿಸಲಾಗುತ್ತದೆ. ನೆಕ್ಸ್ಟ್ ಮುಖ್ಯವಾಗಿ ಸಾಗಾಣಿಕೆಯಾಗುವ ಸರಕುಗಳು ಕಲ್ಲಿದ್ದಲು, ಕಬ್ಬಿಣದ ಅದಿರು, ಪೆಟ್ರೋಲಿಯಂ. ನೆಕ್ಸ್ಟ್ ರಾಸಾಯನಿಕ ನಿರ್ಮಾಣ ಸಾಮಗ್ರಿಗಳು, ಯಂತ್ರೋಪಕರಣಗಳು ಮತ್ತು ಕಂಟೈನರ್ ಸರಕುಗಳು ಇದರಲ್ಲಿ ಸಾಗಿಸಲಾಗುತ್ತದೆ. ನೆಕ್ಸ್ಟ್ ದಿ ಸದರ್ನ್ ಟ್ರಾನ್ಸ್ ಕಾಂಟಿನೆಂಟಲ್, ಮೇ ಬಿ ಈ ಕ್ವಶನ್ ಹೇಳಿಲ್ವಾ ನಾನು, ಇದನ್ನು ಕೂಡ ಡೌಟ್ ಇದೆ ನನಗೆ, ಇದನ್ನು ಕೂಡ ಕವರ್ ಮಾಡಿದನೋ ಇಲ್ಲ ನನಗೆ ನೆನಪಿರ್ತಿಲ್ಲ. ಬಟ್ ಅದನ್ನು ಕವರ್ ಮಾಡಿಲ್ಲ, ಬಟ್ ಇದನ್ನು ಕೂಡ ಡೌಟ್ ಇದೆ. ಬಟ್ ಉಳಿದಿದ್ವೆಲ್ಲ ಕನ್ಫರ್ಮ್ ಇದಾವೆ ನಾನು ಹೇಳಿದ್ದೀನಿ ಅಂತ. ದಿ ಟ್ರಾನ್ಸ್ ಕಾಂಟಿನೆಂಟಲ್ ರೈಲ್ವೆ ಈ 2 ನಗರಗಳ ನಡುವೆ ಕಲ್ಪಿಸ್ತದೆ. ಓಕೆನಾ. ಇದು ಫ್ಯಾಕ್ಚುಯಲ್ ಇದು, ಬಟ್ ನಾನು ಇದನ್ನ ಪಕ್ಕನ ಶೋರ್ ಇಲ್ಲ ನನಗೆ, ಇದನ್ನ ಹೇಳಿಲ್ಲ ಅನ್ಕೊಳ್ತೀನಿ, ಹೇಳಿರೋಕ್ಕಿಲ್ಲ ನಾನು. ಬಟ್ ಯಾವ್ದ್ರಲ್ಲಿ ಕ್ವಶನ್ ಪೇಪರ್ ಕವರ್ ಆಗಿರ್ಬೋದು, ಬಟ್ ಇದು ರಿಲೇಟೆಡ್ ಬಂದಿದ್ರೆ ಮಾತಾಡಿರ್ತೀನಿ, ಬಟ್ ಐ ಆಮ್ ನಾಟ್ ಶೋರ್. ಓಕೆನಾ. ಇದು ಲಾಸ್ ಏಂಜಲೀಸ್ ಮತ್ತು ನ್ಯೂಯಾರ್ಕ್, ಇದಕ್ಕೆ ರೈಟ್ ಆನ್ಸರ್ ಲಾಸ್ ಏಂಜಲೀಸ್ ಮತ್ತು ನ್ಯೂಯಾರ್ಕ್. ಓಕೆನಾ. ಅದು ಫ್ಯಾಕ್ಚುಯಲ್ ಇದೆ, ಅದನ್ನ ಅಷ್ಟೇ ನೋಡ್ಕೊಳ್ರಿ. ಬೇಕಂದ್ರೆ ಎಕ್ಸಾಂಪಲ್ ಆಗಿ ಸ್ವಲ್ಪ ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಇದೆ, PDF ಕೊಡ್ತೀನಲ್ವಾ, ಅಲ್ಲಿ ನೋಡ್ಕೊಳ್ರಿ ಇದನ್ನ. ನೆಕ್ಸ್ಟ್ ಹವಾಮಾನದ ಮೇಲೆ ಪ್ರಭಾವ ಇರುವ ಬೀರದ ಕೇಳಿದಾನೆ. ನಾಟ್ ಇಲ್ಲದಪ್ಪ, ಡು ನಾಟ್ ಇನ್ಫ್ಲೂಯೆನ್ಸ್ ದ ಕ್ಲೈಮೇಟ್, ಯಾವುದು ಅಲ್ಲ ಅಂತ ಕೇಳಿದಾನೆ. ಹವಾಮಾನದ ಮೇಲೆ ಎತ್ತರ ಪರಿಣಾಮ ಬೀಳುತ್ತೆ. ಓಕೆನಾ. ಹಣದ ಮೇಲೆ ಎತ್ತರ ಪರಿಣಾಮ ಬೀರುತ್ತೆ, ಮಾರುತ ಕೂಡ ಪರಿಣಾಮ ಬೀರುತ್ತೆ. ಇವೆರಡರಲ್ಲೇ ನಿಮಗೆ ಕನ್ಫ್ಯೂಷನ್ ಇರುತ್ತೆ. ಓಕೆನಾ. ಇವೆರಡರಲ್ಲಿ ಕನ್ಫ್ಯೂಷನ್ ಇರುತ್ತೆ. ಅಂದ್ರೆ ಇದಕ್ಕೆ ರೈಟ್ ಆನ್ಸರ್ ಈಗ ರೇಖಾಂಶ. ಇದಕ್ಕೆ ಯಾವುದೇ ರೀತಿಯಾದಂತಹ ಹವಾಮಾನದ ಮೇಲೆ ಪರಿಣಾಮ ಬೀರೋದಿಲ್ಲ. ಅಕ್ಷಾಂಶ ಬೀರುತ್ತೆ. ಅಕ್ಷಾಂಶ ಹಿಂಗ್ ಬರೋವೆಲ್ಲ ಅಕ್ಷಾಂಶ, ಹಿಂಗ್ ಬರೋವೆಲ್ಲ ರೇಖಾಂಶ. ಓಕೆನಾ. ಅಕ್ಷಾಂಶದ ಮೇಲೆ ಪರಿಣಾಮ ಬೀರುತ್ತೆ, ರೇಖಾಂಶದ ಮೇಲೆ ಯಾವುದೇ ರೀತಿಯ ಹವಾಮಾನ ಪರಿಣಾಮ ಬೀಳೋದಿಲ್ಲ. ಈಗ ರೇಖಾಂಶ ರೈಟ್ ಆನ್ಸರ್. ಲ್ಯಾಂಗಿಟ್ಯೂಡ್, ಸಮುದ್ರದ ಮಟ್ಟದಿಂದ ಎತ್ತರ ಮಾರುತಗಳು ಯಾವುದೇ ಪ್ರದೇಶದ ಹವಾಮಾನ ಮೇಲೆ ನೇರವಾಗಿ ಪರಿಣಾಮ ಬೀರುವುದಿಲ್ಲ. ರೇಖಾಂಶ ಸಮಯವನ್ನು ಮಾತ್ರ ನೋಡಲು ಉಪಯೋಗ ಮಾಡ್ತೀವಿ ನಾವು, ಸಮಯವನ್ನು ನೋಡಲು ಮಾತ್ರ ಉಪಯೋಗ ಮಾಡೋದು. ಇದು ಗೋಳ, ಏನ ಇದು ಗೋಳ, ಇದರಲ್ಲಿ ನಾವು ಇಂಥ ಲೈನ್ ಏನಿರ್ತಾವಲ್ವಾ ಇವನ್ನ ರೇಖಾಂಶಗಳಂತೀವಿ. ಓಕೆನಾ. ಲ್ಯಾಂಗಿಟ್ಯೂಡ್ ಇವನ್ನ ನಾವು ಜಸ್ಟ್ ಟೈಮ್ ನೋಡಕ್ ಮಾತ್ರ, ಬಟ್ ಇವನ್ನ ಅಕ್ಷಾಂಶ ಅಂತ ಈ ತರ ಏನ್ ಕರಿತೀವಲ್ವಾ ಇವನ್ನ ನಾವು ಹವಾಮಾನಕ್ಕೂ ಉಪಯೋಗ ಮಾಡ್ಕೊಳ್ತೀವಿ. ಕ್ಲೈಮೇಟಿಕ್ ರಿಲೇಟೆಡ್ ಇದು ಕೂಡ ಸಂಬಂಧ ಇರುತ್ತೆ. ಹಾಗಾಗಿ ಇದಕ್ಕೆ ಯಾವ್ದು ಅಲ್ಲ ಅಂತ ಕೇಳಿರೋದ್ರಿಂದ ರೇಖಾಂಶ ರೈಟ್ ಆನ್ಸರ್ ಅದಕ್ಕೆ ಲ್ಯಾಂಗಿಟ್ಯೂಡ್. ಬಟ್ ಇದು ಆಲ್ರೆಡಿ ರಿಪೀಟ್ ಕ್ವಶನ್, KPSC ಅಲ್ಲಿ ಆಲ್ರೆಡಿ ಬಂದಿದೆ, ಸೇಮ್ ಎಕ್ಸಾಕ್ಟ್ ಬಂದಿದೆ ಕ್ವಶನ್. ಇದು ರಿಪೀಟ್ ಕ್ವಶನ್, ಇದು ನಾನು ಆಲ್ರೆಡಿ ನೋಡಿದ್ದೀನಿ, ಈ ತರ ಕ್ವಶನ್ ನೋಡಿದ್ದೀನಿ ಇದನ್ನ ಆಲ್ರೆಡಿ. ಓಕೆನಾ. ಈಗ ರೇಖಾಂಶ ಲ್ಯಾಂಗಿಟ್ಯೂಡ್ ಹವಾಮಾನದ ಮೇಲೆ ಏಕೆ ಪ್ರಭಾವ ಬೀರೋದಿಲ್ಲ ಅಂತಂದ್ರೆ ಇದು ಜಸ್ಟ್ ಸಮಯ ನಿರ್ಧಾರಕವಾಗಿದೆ. ಇದು ಗ್ರೀನ್ವಿಚ್ 0 ಡಿಗ್ರಿ ನಮ್ಮಲ್ಲಿ ಬಂತಂದ್ರೆ 82 ಡಿಗ್ರಿ ಅಂತ ನೋಡ್ತೀವಿ ನಮ್ಮ ದೇಶದಲ್ಲಿ ಬಂದಾಗ. ಇದು ಜಸ್ಟ್ ಟೈಮ್ ಝೋನ್ ರಿಲೇಟೆಡ್ ಮಾತಾಡುತ್ತೆ. ಇದು ಸೂರ್ಯನ ಕಿರಣಗಳ ಕೋನ, ಸೂರ್ಯನ ಕಿರಣಗಳು ದ್ರವ ಸಮಭಾಜಕ ವೃತ್ತಕ್ಕೆ ಬೀಳುವ ಕೋನದ ಅಕ್ಷಾಂಶವನ್ನು ನಿರ್ಧರಿಸುತ್ತವೆ ಹೊರತು ರೇಖಾಂಶಗಳಲ್ಲ. ರೇಖಾಂಶಕ್ಕೂ ಅಕ್ಷಾಂಶಕ್ಕೂ ಸಂಬಂಧ ಇಲ್ಲ, ಇದರಿಂದ ಯಾವುದೇ ಹವಾಮಾನ ಪರಿಣಾಮ ಬೀರೋದಿಲ್ಲ. ಒಂದು ಅಕ್ಷಾಂಶದಲ್ಲಿ ಬೇರೆ ಬೇರೆ ರೇಖಾಂಶಗಳು ಸ್ಥಳಗಳು ಸೂರ್ಯನಿಂದ ಸಮಾನ ಪ್ರಮಾಣದ ಶಾಖವನ್ನು ಪಡೆಯುತ್ತವೆ. ನೆಕ್ಸ್ಟ್ ಹವಾಮಾನವನ್ನು ನಿರ್ಧರಿಸುವ ಪ್ರಮುಖ ಅಂಶಗಳು ಯಾವುದು? ಅಕ್ಷಾಂಶ ಯಾವುದು, ಸಮುದ್ರದ ಮಟ್ಟದ ಎತ್ತರ ಹೌದು, ಮಾರುತಗಳು ಕೂಡ ಹೌದು. ಅಕ್ಷಾಂಶ ಹೇಗೆ? ಭೂಮಿ ಆಕಾರದಿಂದ ಸೂರ್ಯನ ನೇರ ಕಿರಣಗಳು ಸಮಭಾಜಕ ವೃತ್ತದ ಮೇಲೆ, ಅಂದ್ರೆ ಇದು ಭೂಮಿ ಅಂತಂದ್ರೆ ಸಮಭಾಜಕ ವೃತ್ತ, ಇದು 0 ಡಿಗ್ರಿ ಮೇಲೆ ಬೀಳ್ತವೆ. ಇದರಿಂದ ಸಮಭಾಜಕ ವೃತ್ತದಲ್ಲಿ ಉಷ್ಣಾಂಶ ಹೆಚ್ಚಾಗಿರ್ತದೆ. ಓಕೆನಾ. ಇಲ್ಲಿ ಉಷ್ಣಾಂಶ ಹೆಚ್ಚಾಗಿರ್ತದೆ ಅಂತ ಹೇಳ್ತಿದ್ದಾನೆ. ಹಂಗಂದ್ರೆ ಹವಾಮಾನದ ಮೇಲೆ ಉಷ್ಣಾಂಶ ಹೆಚ್ಚಾಯ್ತಂದ್ರೆ ಕಡಿಮೆ ಆಯ್ತಂದ್ರೆ ಹವಾಮಾನದ ಮೇಲೆ ಪರಿಣಾಮ ಬೀಳುತ್ತೆ. ಅದು ನಿಮಗೆ ಫಿಸಿಕಲ್ ಜಿಯೋಗ್ರಫಿಯಲ್ಲಿ ಕಲ್ತಿರ್ತೀರ. ದ್ರವದ ಕಡೆಗೆ ಹೋತಂದ್ರೆ 90 ಡಿಗ್ರಿ, ಇದು ಹೋದಂತೆ ಸೂರ್ಯನ ಕಿರಣಗಳು ಓರೆ ಆಗುವುದರಿಂದ ತಾಪಮಾನವು ಗಣನೀಯವಾಗಿ ಕಡಿಮೆ ಆಗುತ್ತದೆ. ಬಟ್ 0 ಡಿಗ್ರಿ ಅಂತಂದ್ರೆ ಗಣನೀಯವಾಗಿ ಹೆಚ್ಚಾಗಿರುತ್ತೆ. ಇಲ್ಲಿ ಸೂರ್ಯನ ಪ್ರಮಾಣ ಇಲ್ಲಿ ಹೆಚ್ಚಿರುತ್ತೆ, ಬಟ್ ಇಲ್ಲಿ ಮೇಲೆ ಮತ್ತು ಕೆಳಗೆ ಸೂರ್ಯನ ಶಾಖದ ಕಡಿಮೆ ಇರೋದ್ರಿಂದ ಅಲ್ಲಿ ಬಿಸಿಲು ಕಡಿಮೆ ಇರುತ್ತೆ. ಓಕೆನಾ. ನೆಕ್ಸ್ಟ್ ಸಮುದ್ರದ ಮಟ್ಟದ ಎತ್ತರ, ಭೂಮಿಯ ವಾತಾವರಣಕ್ಕೆ ಕೆಳಗಿನಿಂದ ಮೇಲಕ್ಕೆ ಬಿಸಿಯಾಗುತ್ತದೆ. ಸಮುದ್ರದ ಮಟ್ಟದ ಮೇಲೆ ಹೋದಂತೆ ವಾತಾವರಣದ ಸಾಂದ್ರತೆ ಮತ್ತು ಒತ್ತಡ ಕಡಿಮೆ ಆಗುವುದರಿಂದ ತಾಪಮಾನ ಇಳಿಕೆ ಆಗುತ್ತದೆ. ಯಾವುದರಲ್ಲಿ? ಸಮುದ್ರದಲ್ಲಿ. ಪ್ರತಿ 165 ಮೀಟರ್ ಎತ್ತರಕ್ಕೆ 1 ಡಿಗ್ರಿ ಸೆಲ್ಸಿಯಸ್ ನಷ್ಟು ಕಡಿಮೆ ಆಗುತ್ತದೆ, ಅಂದ್ರೆ ವಾತಾವರಣಕ್ಕೆ ಎಫೆಕ್ಟ್ ಆಗುತ್ತದೆ. ನೆಕ್ಸ್ಟ್ ಅದಕ್ಕಾಗಿ ಒಂದು ಅಕ್ಷಾಂಶದಲ್ಲಿದ್ದರೂ ಬಯಲು ಸೀಮೆಗಿಂತ ಹಿಲ್ ಸ್ಟೇಷನ್, ಉದಾಹರಣೆ ಊಟಿ ಮತ್ತು ಮಡಿಕೇರೆ,
ತಂಪಾಗಿರ್ತವೆ. ಊಟಿ ಮತ್ತು ಮಡಿಕೇರಿ ತಂಪಾಗಿರ್ತವೆ. ನೆಕ್ಸ್ಟ್ ಮಾರುತಗಳು ವಿಂಡ್ಸ್, ಗಾಳಿ ಬೀಸುವ ದಿಕ್ಸೂಚಿ ಹಾಗೂ ಮೂಲ ಪ್ರದೇಶದ ಆಧಾರದ ಮೇಲೆ ಹವಾಮಾನ ಬದಲಾಗುತ್ತದೆ. ಕಡಲಿನಿಂದ ಭೂಮಿಯ ಕಡೆಗೆ ಬೀಸುವ ತೇವಾಂಶ ಭರಿತ ಮಾರುತಗಳು, ಉದಾಹರಣೆಗೆ ನೈಋತ್ಯ ಮಾನ್ಸೂನ್ ಮಾರುತ, ಭಾರಿ ಮಳೆಯನ್ನು ತರುತ್ತವೆ. ಒಣ ಪ್ರದೇಶದಿಂದ ಬೀಸುವ ಬಿಸಿ ಗಾಳಿ ಲೂ ಮಾರುತ ತಾಪಮಾನವನ್ನು ಹೆಚ್ಚಿಸಿದರೆ, ದ್ರವ ಪ್ರದೇಶದಲ್ಲಿರುವ ಬಿಸಿ ಮಾರುತಗಳು ತಂಪು ಮಾರುತಗಳನ್ನು ಶೀತ ಗಾಳಿಯಾಗಿ ಉಂಟು ಮಾಡ್ತವೆ. ಅಂದ್ರೆ ಮಾರುತಗಳು ಕೂಡ ನಮಗೆ ವಾತಾವರಣದ ಮೇಲೆ, ಹವಾಮಾನದ ಮೇಲೆ ಪರಿಣಾಮವನ್ನು ಬೀರುತ್ತದೆ ಅನ್ನೋದು ಈ ಸ್ಲೈಡ್ ಹೇಳುತ್ತೆ ನಿಮಗೆ. ಓಕೆನಾ? ಅದು ಹೇಳಿದೆ ನಾನು. ಈ ಕ್ವಶನ್ ನಿಮಗೆ ಆಲ್ರೆಡಿ ಇದು ಒಂದು ಬಂದಿರಲಿಲ್ಲ, ನಾ ಕವರ್ ಮಾಡಿರಲಿಲ್ಲ ಅಂತ. ಬೆಂಗಳೂರು ಮತ್ತು ಹೈದರಾಬಾದ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳು ನಗರಗಳಿಂದ ದೂರ ಇವೆ. ಅಂತವುಗಳನ್ನು ಏನಂತ ಕರಿತೇವೆ ಅಂದ್ರೆ ಗ್ರೀನ್ ಫೀಲ್ಡ್. ಓಕೆನಾ? ನಾವು ಗ್ರೀನ್ ಫೀಲ್ಡ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಬೆಂಗಳೂರು ಅಂತಂದು ಬಹಳ ಸರಿ ಓದಿರ್ತೀವಿ. ಅದರಲ್ಲಿ ಕೂಡ ನೀವು ಆನ್ಸರ್ ಮಾಡ್ಬೋದಿತ್ತು ಇದನ್ನ. ಓಕೆನಾ? ಬಟ್ ನಾವೀಗ ಕ್ವಶನ್ ಪೇಪರ್ ಸಾಲ್ವ್ ಮಾಡುವಾಗ ಹೇಳ್ತೀನಿ ನಾನು ಮಾಡ್ಬೋದಿತ್ತು ಅಂತ. ಬಟ್ ಅಲ್ಲಿ ಟೆನ್ಷನ್ ನಲ್ಲಿ ಕನ್ಫ್ಯೂಷನ್ ಆಗುತ್ತೆ. ಐ ನೋ ದಟ್. ಬಟ್ ಸ್ವಲ್ಪ ಎಷ್ಟು ಸಾಧ್ಯನೋ ಅಷ್ಟು ಸಮಾಧಾನದಿಂದ ಅಟೆಂಡ್ ಮಾಡೋಕ್ಕೆ ಟ್ರೈ ಮಾಡಿ. ಅಲ್ಲೇ ಇರುತ್ತೆ ಆನ್ಸರ್. 4 ಆಪ್ಷನ್ ಅಲ್ಲಿ ಸ್ವಲ್ಪ ಗೆಸ್ ಮಾಡೋಕೆ ಚಾನ್ಸ್ ಆಗಿರ್ಬೇಕು. ಎಲ್ಲವೂ ಗೆಸ್ ಮಾಡಬಾರ್ದು. ಮತ್ತೆ ಇಂಥ ಕ್ವಶನ್ಸ್ ಅನ್ನ ನೋಡ್ಬೇಕು ಸ್ವಲ್ಪ. ಆಮೇಲೆ ಇಂಥ ಕ್ವಶನ್ ಆಯ್ತು, ಆಮೇಲೆ ಇನ್ನೊಂದು ಹೇಳಿದ್ನಲ್ವಾ ನಾನು, ಆಂಧ್ರ ಪ್ರದೇಶದ ಅಂತ ಯಾವುದೋ ಒಂದು ಹೊಂದಿಸಿ ಬರೋದು, ರಾಮಗೊಂಡಂ, ವಿಜಯವಾಡ, ಇಂಥವು ಕೂಡ ಗೆಸ್ ಮಾಡಿದ್ರೆ ಆನ್ಸರ್ ಮಾಡೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಓಕೆನಾ? ಇಂಥವಿದ್ದಾಗ ಸ್ವಲ್ಪ ಸಮಾಧಾನದಿಂದ ನೋಡೋಕೆ ಚಾನ್ಸ್ ಆಗಿರ್ಬೇಕು. ಓಕೆ, ಎಲ್ಲಿವತ್ತಪ್ಪ ಅದು? ಓಕೆ, ಗ್ರೀನ್ ಫೀಲ್ಡ್. ಇದು ಕರೆಕ್ಟ್ ಆನ್ಸರ್, ಗ್ರೀನ್ ಫೀಲ್ಡ್. ಇದು ನಗರದ ಗಡಿಯಿಂದ ಹೊರಗೆ ಖಾಲಿ ಇರುವ ಕೃಷಿ ಭೂಮಿಯಲ್ಲಿ ಸಂಪೂರ್ಣವಾಗಿ ಹೊಸದಾಗಿ ನಿರ್ಮಿಸುವ ಯೋಜನೆಯನ್ನು ಗ್ರೀನ್ ಫೀಲ್ಡ್ ವಿಮಾನ ನಿಲ್ದಾಣ ಎಂದು ಕರೆಯುತ್ತೇವೆ. ಇದರ ಎಕ್ಸಾಂಪಲ್ ಆಗಿ ಬೆಂಗಳೂರು ಕೆಂಪೇಗೌಡ ನಿಲ್ದಾಣ ಹೌದು, ದೇವನಹಳ್ಳಿಯಲ್ಲಿದೆ. ಹೈದರಾಬಾದ್ನಲ್ಲಿರುವ ರಾಜೀವ್ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಶಂಷಾಬಾದ್ನಲ್ಲಿದೆ. ಎರಡನ್ನೂ ಕೂಡ ನಾವು ಗ್ರೀನ್ ಫೀಲ್ಡ್ ಯೋಜನೆಗೆ ಪ್ರಮುಖ ಉದಾಹರಣೆಯಾಗಿದೆ. ಗ್ರೀನ್ ಫೀಲ್ಡ್ ವಿಮಾನ ನಿಲ್ದಾಣ ಎಂದರೆ ಏನು? ಯಾವುದೇ ಪೂರ್ವ ಅಸ್ತಿತ್ವದಲ್ಲಿರುವ ಮೂಲಸೌಕರ್ಯಗಳಿಲ್ಲದ ಸಂಪೂರ್ಣವಾಗಿ ಹೊಸ ಖಾಲಿ ಭೂಮಿ, ಕೃಷಿ ಭೂಮಿಯಲ್ಲಿ ಮೊದಲಿನಿಂದಲೂ ನಿರ್ಮಿಸಲಾಗುವ ಮೂಲಸೌಕರ್ಯ ಯೋಜನೆಯನ್ನು ಗ್ರೀನ್ ಫೀಲ್ಡ್ ಯೋಜನೆ ಎಂದು ಕರೆಯುತ್ತೇವೆ. ವಿಶೇಷತೆ: ಇಲ್ಲಿಯ ಹಳೆಯ ಕಟ್ಟಡಗಳ ನವೀಕರಣ, ವಿಸ್ತರಣೆ ಇರುವುದಿಲ್ಲ. ರನ್ವೇ, ಟರ್ಮಿನಲ್, ಏರ್ ಟ್ರಾಫಿಕ್ ಕಂಟ್ರೋಲ್, ಸಾರಿಗೆ ವ್ಯವಸ್ಥೆ ಎಲ್ಲವನ್ನು ಆಧುನಿಕ ತಂತ್ರಜ್ಞಾನದೊಂದಿಗೆ ಹೊಸದಾಗಿ ವಿನ್ಯಾಸಗೊಳಿಸಲಾಗುತ್ತದೆ. ನೆಕ್ಸ್ಟ್, ಗ್ರೀನ್ ಫೀಲ್ಡ್ ವಿಮಾನ ನಿಲ್ದಾಣಗಳನ್ನು ನಗರದಿಂದ ದೂರ ನಿರ್ಮಿಸಲು ಕಾರಣಗಳೇನು? ಬೃಹತ್ ಭೂಮಿಯ ಅಗತ್ಯತೆ ಇರುತ್ತದೆ. ನಗರದ ಜನದಟ್ಟಣೆ ಮತ್ತು ಶಬ್ದ ಮಾಲಿನ್ಯ ಆಗುತ್ತದೆ. ಭವಿಷ್ಯದ ವಿಸ್ತರಣೆಗಾಗಿ ಇದನ್ನ ದೊಡ್ಡ ಮಟ್ಟದಲ್ಲಿ ನಗರದಿಂದ ಸ್ವಲ್ಪ ದೂರದಲ್ಲಿ ಮಾಡಿರ್ತಾರೆ. ಎಕ್ಸಾಂಪಲ್ ಆಗಿ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಹೌದು, ರಾಜೀವ್ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಹೈದರಾಬಾದ್ ಹೌದು, ಶಿವಮೊಗ್ಗ ವಿಮಾನ ನಿಲ್ದಾಣ ಕರ್ನಾಟಕ ಹೌದು, ನವಿ ಮುಂಬೈ ನೋಯ್ಡಾ ಇದು ವಿಮಾನ ನಿಲ್ದಾಣ ಕೂಡ ಇವೆಲ್ಲವೂ ಗ್ರೀನ್ ಫೀಲ್ಡ್ ಆಗಿರ್ತವೆ. ನೆಕ್ಸ್ಟ್, ಭಾರತದ ಯಾವ ರಾಜ್ಯದಲ್ಲಿ ಬೋರೋ ಭಾಷೆಯ ಪ್ರಮುಖವಾಗಿ ಮಾತಾಡ್ತಾರೆ? ಇದು ಕೂಡ ನಿಮಗೆ ಆರಾಮ್ಸೆ ಕ್ವಶನ್ ಆನ್ಸರ್ ಮಾಡ್ಬೋದು. ಇದು ಕೂಡ ಫ್ಯಾಕ್ಚುಯಲ್, ನಿಮಗೆ ಇದು ಕೂಡ ಫ್ಯಾಕ್ಚುಯಲ್ ಕ್ವಶನ್ ಇದು. ಓಕೆನಾ? ಬೋಡೋ ಮತ್ತು ಬೋರೋ ಕಂಡುಬರೋದಿಲ್ಲ ಅಂತಂದ್ರೆ ಅಸ್ಸಾಮಲ್ಲಿ ಕಂಡುಬರ್ತಾರೆ. ಅಸ್ಸಾಮಲ್ಲಿ. ಓಕೆ, ಬೋಡೋ ಇದು ಅಸ್ಸಾಮಲ್ಲಿ ಕಂಡುಬರುತ್ತೆ. ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಇದೆ, ನೋಡ್ಕೊಡ್ರಿ. 8ನೇ ಅನುಸೂಚಿ 22 ಅಧಿಕೃತ ಭಾಷೆಗಳು ಅವೆಲ್ಲ ನೋಡ್ಕೋಬೇಕು ನೀವು. ಭಾಷಾ ಮತ್ತು ಕುಟುಂಬ ಲಿಪಿ: ಚೀನಾ ಟಿಬೇಟಿಯನ್ ಕುಟುಂಬಕ್ಕೆ ಸೇರಿದರೆ ದೇವನಾಗರಿ ಲಿಪಿ 1975ರವರೆಗೆ ಈ ಭಾಷೆಯನ್ನು ಬಂಗಾಳಿ, ಅಸ್ಸಾಂ ರೋಮನ್ ಲಿಪಿಗಳಲ್ಲಿ ಬರೆಯಲಾಗುತ್ತಿತ್ತು. 1775ರಿಂದ ಇದನ್ನ ದೇವನಾಗರಿ ಅಂತ ಕರೀತಾರಂತೆ. ನೆಕ್ಸ್ಟ್, ಸಂವಿಧಾನಾತ್ಮಕ ಮಾನ್ಯತೆ ಏನಿದೆ 2003 92ನೇ ತಿದ್ದುಪಡಿಯ ಮೂಲಕ ಬೋಡೋ ಭಾಷೆಯನ್ನು ಭಾರತೀಯ ಸಂವಿಧಾನದ 8ನೇ ಅನುಸೂಚಿಯಲ್ಲಿ ಸೇರಿಸಲಾಗಿದೆ. ಇದರೊಂದಿಗೆ ಮೈತಾಲಿ, ಸಂತಾಲಿ ಮತ್ತು ಡೋಗ್ರಿ ಭಾಷೆಗಳನ್ನು ಕೂಡ ಸೇರಿಸಲಾಗಿದೆ. ಅಧಿಕೃತವಾಗಿ 2020ರಲ್ಲಿ ಬೋಡೋ ಭಾಷೆಯನ್ನು ಅಸ್ಸಾಂ ರಾಜ್ಯದ ಸಹ ಅಧಿಕೃತ ಭಾಷೆ, ಅಸೋಸಿಯೇಟೆಡ್ ಅಫಿಷಿಯಲ್ ಲ್ಯಾಂಗ್ವೇಜ್ ಅಂತ ಕೂಡ ಕರೆಯಲಾಗ್ತಿದೆ. ಅದರ ರಿಲೇಟೆಡ್ ಕ್ವಶನ್ ಬಂದಿದೆ. ಇದು ಕೂಡ ಎಕ್ಸ್ಟ್ರಾ ಇನ್ಫಾರ್ಮೇಶನ್ ನೋಡ್ಕೊಳ್ರಿ. ನೆಕ್ಸ್ಟ್, ಬೋಡೋ ಒಪ್ಪಂದಗಳು ಎಲ್ಲವೂ ಡಿಫಿಕಲ್ಟ್ ಆಗುತ್ತೆ. ಇನ್ನು ಇಲ್ಲೆಲ್ಲ ಕೇಳಲ್ಲ ಅನ್ಕೊಳ್ತೀನಿ, ಬಟ್ ಇನ್ಫಾರ್ಮೇಶನ್ ಅಂತ ನೋಟ್ಸ್ ಅಂತೂ ಪ್ರೊವೈಡ್ ಮಾಡಿರ್ತೀನಿ ನಿಮಗೆ, ನೋಡ್ಕೊಳ್ರಿ. ಓಕೆನಾ? ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಇದೇನು ಬೇಡ. ಓಕೆನಾ? ಲಾಸ್ಟ್ ಕ್ವಶನ್ ಇದು. ಇದರಲ್ಲಿ ಬೋಡೋ ಸಾಹಿತ್ಯ ಇದೆಲ್ಲ ಎಕ್ಸ್ಟ್ರಾ ಇಂಪಾರ್ಟೆಂಟ್. ಇದು ಎಕ್ಸ್ಟ್ರಾ ನೋಟ್ಸ್ ಇದೆ, ಬಟ್ ಇಷ್ಟು ಡೆಪ್ತಲ್ಲಿ ಕೇಳಲ್ಲ ಅನ್ಕೊಳ್ತೀನಿ. ಒಪ್ಪಂದ ಕೊಟ್ಟಿದ್ದಾನೆ, 1 ಒಪ್ಪಂದ 2 3 ಒಪ್ಪಂದ ಆಗ್ತಾವಂತೆ ಬೋಡೋ ರಿಲೇಟೆಡ್. ಅಷ್ಟೊಂದೇನು ಬೇಡ. ಜಸ್ಟ್ ಅವನ್ನ ನಿಮಗೆ ಟ್ರೈಬಲ್ಸ್ ಬಗ್ಗೆ ಒಂದು ಕ್ವಶನ್ಸ್ ಫಿಕ್ಸ್ ಇರುತ್ತೆ. ಟ್ರೈಬಲ್ ರಿಲೇಟೆಡ್ ಅವರು ಲ್ಯಾಂಗ್ವೇಜ್ ಅಲ್ಲಾದ್ರೂ ಆಗಿರ್ಬೋದು, ಯಾವ ಪ್ಲೇಸಲ್ಲಿ ಯಾವ ಟ್ರೈಬಲ್ ಜನ ಇದ್ದಾರೆ ಅಂತ ಕೂಡ ಕೇಳ್ಬೋದು. ಇದ್ರ ಮೇಲೆ ಒಂದು ಕ್ವಶನ್ ಫಿಕ್ಸ್ ಇರುತ್ತೆ. ಅದ್ರ ಕಡೆ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ. ಓಕೆನಾ? ಐ ಹೋಪ್ ಇದು ಕ್ಲಾಸಸ್ ನಿಮ್ಗೆ ಅರ್ಥ ಆಯ್ತು ಅಂತ ನಾನು ಭಾವಿಸ್ತೀನಿ. ಓಕೆ, ನೆಕ್ಸ್ಟ್ ಕ್ಲಾಸಲ್ಲಿ ಮತ್ತೆ ನಾನು ಇವಾಗ ನೆಕ್ಸ್ಟ್ ಹೊಸ ಬ್ಯಾಚ್ ಅನ್ನು ಸ್ಟಾರ್ಟ್ ಮಾಡ್ಬೇಕು ಅನ್ಕೊಂಡಿದ್ದೀನಿ. ಯಾವ್ದಂತಂದ್ರೆ ಹಿಸ್ಟ್ರಿ ಬ್ಯಾಚ್ ಸ್ಟಾರ್ಟ್ ಮಾಡ್ಬೇಕು ಅನ್ಕೊಂಡಿದ್ದೀನಿ. ಅದರಲ್ಲಿ ಈಗ ಯಾವ ರೀತಿ ರನ್ ಆಗ್ತಿದ್ದಾವಲ್ಲ ಕ್ಲಾಸಸ್, ಈಗ ಪ್ಯೂರ್ಲಿ ನಾನು ಹಿಸ್ಟ್ರಿಯಲ್ಲಿ ಮಿನಿಮಮ್
10 ಕ್ವಶನ್ ಪೇಪರ್ ಟಾರ್ಗೆಟ್ ಇದೆ, 10 ಡೇಸ್ 10 ಕ್ವಶನ್ ಪೇಪರ್ ಅಂತ ಟಾರ್ಗೆಟ್ ಇದೆ. ನೋಡೋಣ ಅದು ಯಾವ ರೀತಿ ಆಗುತ್ತೆ ಅಂತ. ರಿಟರ್ನ್ ರಿವರ್ಸ್ ಹೋಗೋದು, ಈ ಫಸ್ಟ್ PC 2 ಪೇಪರ್ ಆಗ್ತವೆ, ಆಮೇಲೆ ಅದಾದ್ಮೇಲೆ ಒಂದು ಗ್ರೂಪ್ ಬಿ ಪೇಪರ್ ಇದೆ, ಅದಾದ್ಮೇಲೆ 708 ರಲ್ಲಿ 4 ಪೇಪರ್ ಇದಾವೆ. ಇಲ್ಲಿ ಎಷ್ಟಾದಪ್ಪ, 2 3 3 4 7 ಪೇಪರು. ಆಮೇಲೆ ಗ್ರೂಪ್ ಬಿ ಇಲ್ಲಿ 1 2 3 ಪೇಪರ್ ಆಗಿದಾವೆ. ಈ ರೀತಿ ಮಾಡ್ಕೊಂಡು ಒಟ್ಟು 10 ಪೇಪರ್ನ ಕವರ್ ಮಾಡಬೇಕು. ನೆಕ್ಸ್ಟ್ DRPC ಅಷ್ಟರಲ್ಲೇ ಒಂದು 10 ಪೇಪರ್ ಹಿಸ್ಟ್ರಿ ಕ್ವಶನ್ ಪೇಪರ್ ಕೂಡ ಸಾಲ್ವ್ ಮಾಡ್ಬೇಕು ಅನ್ಕೊಂಡಿದ್ದೀನಿ. ನೋಡೋಣ ಏನಾಗುತ್ತೆ ಅಂತ. ನೀವು ಕಮೆಂಟ್ ಅಲ್ಲಿ ತಿಳಿಸಿ, ಮಾಡೋಣ ಬೇಡವಾ, ಅಥವಾ ಮಾಡೋಣ ಬೇಡವಾ, ಅಥವಾ ಅದಕ್ಕಿಂತ ಬೇರೆ ಏನಾದ್ರು ನಿಮ್ಗೆ ಕ್ಲಾಸಸ್ ನೀಡಿದ್ರು ಕೂಡ ನನಗೆ ಕಮೆಂಟ್ ಅಲ್ಲಿ ತಿಳಿಸೋಕೆ ಸಾಧ್ಯ ಆಗಿರ್ಬೇಕು. ಓಕೆನಾ? ಈ ಕ್ಲಾಸಸ್ ಹೇಗಿತ್ತು ಅಂತ ಕೂಡ ನೀವು ತಿಳಿಸಿ. ಮತ್ತೆ ನೆಕ್ಸ್ಟ್ ಕ್ಲಾಸಲ್ಲಿ ಮತ್ತೆ ಸಿಗ್ತೀನಿ. ಚೆನ್ನಾಗಿ ಓದ್ಕೊಳ್ಳಿ. ಇದ್ರ ನೋಟ್ಸ್ ನಿಮಗೆ PDF ನ ನಾನು, ನೀವು ಪೇಯ್ಡ್ ಕೋರ್ಸಸ್ ಬ್ಯಾಚ್ ಅಲ್ಲಿ ಏನ್ ಸೇರಿದಿರಲ್ವಾ ಅದರಲ್ಲೂ ಕೂಡ ನಿಮಗೆ ಪ್ರೊವೈಡ್ ಇರುತ್ತೆ, ಅಲ್ಲೇ ಸಿಗ್ತದೆ ನಿಮಗೆ PDF. ಡೌನ್ಲೋಡ್ ಕೂಡ ಮಾಡ್ಕೋಬಹುದು. ಓಕೆನಾ? ಐ ಹೋಪ್ ಕ್ಲಾಸಸ್ ಎಲ್ಲ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಮತ್ತೆ ನೆಕ್ಸ್ಟ್ ಕ್ಲಾಸ್ ಸಿಗ್ತೀನಿ. ಟೇಕ್ ಕೇರ್, ಬಾಯ್.